ಸರ್ವರಿಗೂ ಸಸ್ನೇಹ ವಂದನೆಗಳು. ಕನ್ನಡವೆಂದರೆ ನವಿಲಮ್ಮ, ಸಾವಿರ ಕಂಗಳ ಬೆಳಕಮ್ಮ. ಹೌದು, ಕನ್ನಡದ ಬಗ್ಗೆ ನಮ್ಮ ಕನ್ನಡ ಉಪನ್ಯಾಸಕರ ಉದ್ಗಾರವಿದು. ವೇದಾಂತದಿಂದ ಹಿಡಿದು ಉಪನಿಷತ್ತಿನ ತನಕ ಸಾಹಿತ್ಯ ಪೂಜಕರಿಗೆ ಕೈಪಿಡಿಯಾಗಿ, ಓದುಗರಿಗೆ ನುಡಿಗುಡಿಯಾಗಿ, ದಾರ್ಶನಿಕ ತತ್ವಗಳ ಹೊನ್ನುಡಿಯಾಗಿ, ಜಾನಪದ ಮನಸ್ಸಿನ ಅಲರ್ಗೊಂಡೆಯಾಗಿ, ಹೆಕ್ಕಿಟ್ಟ ಹಲಸಿನ ತೊಳೆಗಳಂತೆ ಬಿಡಿಬಿಡಿಯಾಗಿ, ಪಂಪರನ್ನರಿಂದ ಬೇಂದ್ರೆ ಮಾಸ್ತಿ ತನಕ ಮಗುನಗೆಯ ನಲ್ನುಡಿಯಾಗಿ, ಸ್ವರಗಳ ತೇರಲಿ ಶುಭನುಡಿಯಾಗಿ, ಒಲವಿನ ಹಾಲಾಗಿ, ಜೇನ ಹೊಳೆಯಾಗಿ, ಜೋಗುಳ ಹಾಡಿನ ಗುನುಗಾಗಿ, ಸತ್ಯದ ಕೊರಳಾಗಿ, ಬದುಕನ್ನು ರೂಪಿಸೋ ತಾಯಾಗಿ, ಬ್ರಹ್ಮಾಂಡದ ಸಾರ ನಮ್ಮ ಕನ್ನಡ. ಕನ್ನಡ ಕಲಿತವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿದೀಪ, ನಮ್ಮ ಕನಸು ಮನಸ್ಸು ಸೊಗಸು. ಕನ್ನಡವನ್ನು ಉಳಿಸು ಎಂಬ ಧ್ವನಿ ಶುಭ ಶಂಖಧ್ವನಿಯಾಗಿ ಪವಿತ್ರ ಮೌನದ ದಿಗ್ದಿಗಂತಗಳಲ್ಲಿ ಅನುರಣಗೊಳ್ಳಬೇಕು ಎಂಬುದೇ ಈ ಕನ್ನಡ ಹಬ್ಬದ ಉದ್ದೇಶ. ಕನ್ನಡ ಹೊನ್ನುಡಿ ದೇವಿಯನ್ನು ಪೂಜಿಸುವೆ, ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ, ಎಂದೂ ಮರೆಯದೆ ಹಾಡುವೆ ಎನ್ನುತ್ತಾ ಈ ಕನ್ನಡ ಹಬ್ಬಕ್ಕೆ ಆತ್ಮೀಯವಾಗಿ ಆಮಂತ್ರಿಸುತ್ತಿದ್ದೇನೆ. ಕಾರ್ಯಕ್ರಮದ ಆರಂಭ ಪ್ರಾರ್ಥನೆಯೊಂದಿಗೆ. ಸತ್ವಶ್ರೀಯಾಗಿ, ಶೌರ್ಯಶ್ರೀಯಾಗಿ, ಸ್ವಾತಂತ್ರ್ಯಶ್ರೀಯಾಗಿ, ವೀರಶ್ರೀಯಾಗಿ, ಕಾವ್ಯಶ್ರೀಯಾಗಿ, ವಾಸ್ತುಶ್ರೀಯಾಗಿ, ಶಿಲ್ಪಶ್ರೀ, ಲಾಲಿತ್ಯಶ್ರೀಯಾಗಿ, ಭವದ ಭಾಗ್ಯಶ್ರೀ, ಭಾವಶ್ರೀಯಾಗಿರುವ ಕನ್ನಡದ ಕುಲಧರ್ಮಶ್ರೀ ನಗುತ್ತಿರಲಿ ಎಂಬ ಹರಕೆ ಹಾರೈಕೆಯೊಂದಿಗೆ ಪ್ರಾರ್ಥನೆ. ಸ್ವೀಕರಿಸಿ ನೀ ಹರಿಸು ದೇವಾ, ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಿಸು ದೇವಾ, ಎಲ್ಲ ನಿನ್ನ ದಾನ ಸ್ತೋತ್ರ ಸ್ವಾಮಿ ದೇವಾ, ಎಲ್ಲ ನಿನ್ನ ದಾನ ಸ್ತೋತ್ರ ಸ್ವಾಮಿ ದೇವಾ, ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ, ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ತಾಯಿ ಗರ್ಭದಲ್ಲಿ ಜೀವ ರೂಪ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯ ನಿಟ್ಟೆ, ತಂದೆ ತಾಯಿ ನೀನು ಕೊಟ್ಟ ಕೊಡುಗೆ ದೇವಾ, ಬಂಧು ಬಳಗವೆಲ್ಲ ನಿನ್ನ ಪ್ರೇಮ ದೇವಾ, ನನ್ನದಾಗಿ ನನ್ನದೇನು ಇಲ್ಲ, ಸರ್ವವು ನೀ ಕೊಟ್ಟ ದಾನ, ನನ್ನದಾಗಿ ನನ್ನದೇನು ಇಲ್ಲ, ಸರ್ವವು ನೀ ಕೊಟ್ಟ ದಾನ, ನಿನ್ನ ಕೃಪೆ ಸಾಕು ಹರಸು ಸ್ವಾಮಿ ದೇವಾ, ನಿನ್ನ ಕೃಪೆ ಸಾಕು ಹರಸು ಸ್ವಾಮಿ ದೇವಾ, ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ, ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ಕನ್ನಡ ಮಣ್ಣ ಸಂಸ್ಕೃತಿ ವಿಶ್ವಮಾನ್ಯವಾದುದು. ನಾಟ್ಯಕ್ಕೆ ನಾಡಿ ಇದು, ಶಿಲ್ಪಕ್ಕೆ ತಲ್ಪ ಇದು, ನಾನಾಂತರಂಗವಿದು. ಕೋಗಿಲೆ ಇಂಚರ, ನವಿಲ ನಾಟ್ಯ, ಅರಿಕೇಸರಿಯ ಶೌರ್ಯ, ಬಸವಣ್ಣನ ವಚನ, ಶಾಂತಲೆಯ ನೃತ್ಯ, ಸಂಗೊಳ್ಳಿ ರಾಯಣ್ಣನ ಕಲಿತನ, ಕೃಷ್ಣರಾಜ ಒಡೆಯರ ಆಡಳಿತ ಎಲ್ಲವೂ ಸ್ವರ್ಣ ಬಿಂದುಗಳು. ಆ ಲೋಕಕ್ಕೆ ನಿಮ್ಮನ್ನು ಒಯ್ಯುವುದಕ್ಕೆ ಸ್ವಾಗತ ನೃತ್ಯದೊಂದಿಗೆ ಬರುತ್ತಿದ್ದಾರೆ ನವ್ಯ ಮತ್ತು ಬಳಗ. Dani dim, tadare dani dim, dana dere na dim, tadare dani dim, tadare dani dim, dana dere na. O dani der der dani, dana der na. O dani der der dani, dana der na. Dim, tadare dani dim, tadare dani dim.
ತದರೆ ಗನಿ ಧಿಂ ತದರೆ ಗನಿ ಧಿಂ. Kirdaka junuta, dinta. Kirdaka junuta, dinta. Kirdaka junuta, dunta. Dum da na 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 na, dum dum da na 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 na, dum dum magapa. Dom dom da na na de na 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 dom dom magasa. Ragida dum da 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 di da na 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 na. Da 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 dom da 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 dom da da dom 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 da na 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 de na 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 dom. Kirdana di da na, gama gama maga ma ba maga zani sa. Kirdana di da na, gama gama maga ma ba maga zani sa. Kirdana di da na, gama gama maga ma ba maga zani sa. Come now, follow my lead. Come now, follow my lead. Oh, I, oh, I, oh, I, oh, I. Niri mama ba niri mama ba ga re sa ni. Oh, I, oh, I, oh, I, oh, I. Pa ni sa sa pa ni sa sa pa ni sa sa. Oh, I, oh, I, oh, I, oh, I. Ga re ni sa ba ga re sa ni da ba. Oh, I, oh, I, oh, I, oh, I. ರಾಷ್ಟ್ರಕವಿ ಕುವೆಂಪು ಅವರ ಒಂದು ಸಾಲು ಹೀಗಿದೆ: ಕರ್ನಾಟಕವೆಂದರೆ ಬರಿಯ ಹೆಸರೇ ಮಣ್ಣಿಗೆ, ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಕಾವ ಕೊಲ್ಲುವ ಒಲವ ಬಲವ ಪಡೆದ ಛಲದ ಚಂಡಿ ಕಣ, ಋಷಿಯ ಕಾಣ್ಬ ಕಣ್ಣಿಗೆ. ಇದು ಕನ್ನಡದ ಸೌಭಾಗ್ಯಶ್ರೀ. ಅಂತಹ ಕನ್ನಡದ ಪದಗಳನ್ನು ಹಾಡುವುದಕ್ಕೆ ಈ ಕೊರಳು ಕೊಳಲಾಗಲಿ ಎನ್ನುತ್ತಾ ಕವಿ ನಿಸಾರ್ ಅಹಮದರ ಸದಭಿಮಾನದ ಸ್ವಾಗತಕ್ಕೆ ಸ್ವರ ಸೇರಿಸಲಿಕ್ಕಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಶೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸೈಲಾದಿಯ ಲೋಹದ ನಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆ ಕುಲವೆನ್ನದ ಗರಿಮೆ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆ. ಹಲವೆನ್ನದ ಹಿರಿಮೆ ಕುಲವೆನ್ನದ ಗರಿಮೆ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆ. ಈ ವತ್ಸರ ನಿರ್ವತ್ಸರ ಮನಗುದಾರ ಮಹಿಮೆ ಈ ವತ್ಸರ ನಿರ್ವತ್ಸರ ಮನಗುದಾರ ಮಹಿಮೆ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ವಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಮ್ಮ ಜೊತೆ ಇರುವ ಅಭ್ಯಾಗತ ಪ್ರಮುಖರು ಇಂದಿನ ಸಮಾರಂಭದ ಅಧ್ಯಕ್ಷರಾದ ಸಂತ ರೇಮನ್ಸ್ ಕನ್ಯಾ ಮಠದ ಮುಖ್ಯಸ್ಥರಾದ ವಂದನೀಯ ಭಗಿನಿ ಗ್ರೇಸಿ ಮೋನಿಕಾ, ಸಂತ ರೇಮನ್ಸ್ ಪದವಿ ಪೂರ್ವ ಕಾಲೇಜು ವಾಮಂಜೂರು, ಉದ್ಘಾಟಕರಾದ ಭಾರತೀಯ ವಾಯುಸೇನೆಯ ನಿವೃತ್ತ ಅಧಿಕಾರಿಗಳಾದ ಮಧುಕರ ಭಾಗವತ್, ಸಂತ ರೇಮನ್ಸ್ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ವಂದನೀಯ ಭಗಿನಿ ಲವಿತಾ, ಸಂತ ರೇಮನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ವಂದನೀಯ ಭಗಿನಿ ವಿದ್ಯಾ, ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ವಂದನೀಯ ಭಗಿನಿ ಅನಿತಾ ಲಿಡಿಯಾ, ಕುಮಾರಿ ಶಿಫಾಲಿ, ಇಂದು ರೇಮನ್ಸ್ ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸಲಿರುವ ನಿವೃತ್ತ ಅಧ್ಯಾಪಿಕೆ ಬರಹಗಾರ್ತಿ ಶ್ರೀಮತಿ ಶ್ಯಾಮಲಾ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸುತ್ತಿದ್ದೇವೆ. ಸವಿಗನ್ನಡ, ಸಿಹಿಗನ್ನಡ, ಸಿರಿಗನ್ನಡ ಹೀಗೆ ಕನ್ನಡಕ್ಕೆ ಹಲವು ಶ್ರೀಮಂತ ನಡೆಗಳು. ಇಂದು ಈ ಕರ್ನಾಟಕ ಹಬ್ಬ, ಈ ಉತ್ಸವ ಕಲೆ ಏರಲು ನಮ್ಮೊಂದಿಗಿರುವ ಅಭ್ಯಾಗತರನ್ನು ಸ್ವಾಗತಿಸುತ್ತಿದ್ದಾರೆ ಕಲಾ ಮತ್ತು ಸಾಹಿತ್ಯ ಸಂಘದ ವಿದ್ಯಾರ್ಥಿನಿ ಮೇಘನಾ. ಸ್ವಾಗತದ ನುಡಿ ತೋರಣ.
ಸಮಾರಂಭದ ಅಧ್ಯಕ್ಷರೇ, ಅಭ್ಯಾಗತ ಪ್ರಮುಖರೇ, ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಇಂದಿನ ನಮ್ಮ ಸಭೆಯ ಅಧ್ಯಕ್ಷರಾಗಿರುವವರು ಸ್ಥಳೀಯ ಪ್ರಬಂಧಕರು, ಸಂತ ರೇಮಂಡ್ಸ್ ಕನ್ಯಾಮಠದ ಮುಖ್ಯಸ್ಥರೂ ಆಗಿರುವ ವಂದನೀಯ ಭಗಿನಿ ಗ್ರೇಸಿ ಮೊನಿಕಾ ಅವರು. ಬದ್ಧತೆ, ಪ್ರೀತಿಗಳ ಸಮನ್ವಯ ಮೂರ್ತಿಯಾಗಿ, ಮೃದು ಮಧುರ ಮಾತಿನ ಕನಿಯಾಗಿ, ನಮ್ಮೆಲ್ಲ ಕಾರ್ಯನಡೆಗಳ ಭೀಮಬಲವಾಗಿ ಸಹಕರಿಸುತ್ತಿರುವವರು. ಅತ್ಯಂತ ಗೌರವದಿಂದ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಮಾಧ್ಯಮ ಕಾರ್ಯದರ್ಶಿ ತಮ್ಶೀನ್ ಅಧ್ಯಕ್ಷರಿಗೆ ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿ. ಇಂದು ಅಭ್ಯಾಗತ ಪ್ರಮುಖರಾಗಿ ನಮ್ಮೊಂದಿಗಿರುವವರು ಕನ್ನಡ ಸಾಂಸ್ಕೃತಿಕ ಲೋಕ ಕಂಡ ಅದ್ಭುತ, ಕಲಾವಿದ ಮುಖದ ಸರ್ವಾಂಗ ಚಿಂತಕ, ವಾಯುಸೇನೆಯ ದಕ್ಷ ಅಧಿಕಾರಿ, ಅಪ್ರತಿಮ ಸಂಘಟಕ, ಅಸಾಧ್ಯ ಮನೋಶಕ್ತಿಯ ನಿಷ್ಠುರವಾದಿ ಚಿಂತಕ ಶ್ರೀ ಮಧುಕರ ಭಾಗವತ್ ಅವರು. ನಿಮ್ಮ ಉಪಸ್ಥಿತಿ ನಮ್ಮ ಹಬ್ಬಕ್ಕೆ ಹೊಸ ಮೆರುಗನ್ನು ನೀಡಿದೆ. ಶ್ರೀಯುತರನ್ನು ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಮಾಧ್ಯಮ ಮುಖ್ಯಸ್ಥ ರಕ್ಷನ್ ಇವರಿಗೆ ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿ. ಇಂದು ನಮ್ಮೊಂದಿಗಿರುವ ಇನ್ನೋರ್ವರು ಸ್ಥಳೀಯ ಸಂತ ರೇಮಂಡ್ಸ್ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ವಂದನೀಯ ಭಗಿನಿ ಲವಿಟಾ ಅವರು. ಸುವಿಚಾರ, ಸುಮನಸುಗಳ ಸಂಗಮ ಸ್ಥಳವಾಗಿ, ಆದರ್ಶ ಆಚರಣೆಗಳ ಕಲ್ಪತರುವಾಗಿ ನಮಗಿವರು ಮಹಾಭಾಗ್ಯರು. ಇವರನ್ನು ಅತ್ಯಂತ ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಸಾಹಿತ್ಯ ಸಂಘದ ಅಧ್ಯಕ್ಷೆ ನಿಖಿತಾ ಇವರಿಗೆ ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿ. ನಮ್ಮೊಂದಿಗಿರುವ ಮತ್ತೋರ್ವರು ಸ್ಥಳೀಯ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ವಂದನೀಯ ಭಗಿನಿ ವಿದ್ಯಾ. ಅನುದಾನಿತ ಸಂತ ರೇಮಂಡ್ಸ್ ಪ್ರೌಢಶಾಲೆ ಸಹೃದಯರ ಹೃದಯದಲ್ಲಿ ಸ್ಥಾನ ಪಡೆಯುವಲ್ಲಿ ಇವರ ಕೊಡುಗೆ ದೊಡ್ಡದು. ನಮ್ಮ ಪದವಿ ಪೂರ್ವ ಕಾಲೇಜಿನಲ್ಲಿ ಆ ಪ್ರೌಢಶಾಲೆಯ ಬಹುತೇಕ ವಿದ್ಯಾರ್ಥಿಗಳು ಸುಸಂಸ್ಕೃತ ನಡೆಯೊಂದಿಗೆ ತೊಡಗಿಸಿಕೊಳ್ಳುವಲ್ಲಿ ಇವರ ಸಶಕ್ತ ತಪಸ್ಸಿದೆ. ಇವರನ್ನು ಅತ್ಯಂತ ಅಭಿಮಾನದಿಂದ ಸ್ವಾಗತಿಸುತ್ತಿದ್ದೇನೆ. ಸಾಹಿತ್ಯ ಸಂಘದ ಕಾರ್ಯದರ್ಶಿ ಅನುಶ್ರೀ ಇವರಿಗೆ ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ವೇದಿಕೆಯಲ್ಲಿರುವ ಮಗದೋರ್ವರು ಅಕ್ಷರ ಪ್ರೀತಿಗೆ ಪ್ರತಿಮೆಯಂತೆ, ಭವದ ಭಾಗ್ಯದಂತೆ ನಮ್ಮ ಈ ಹಬ್ಬದ ಹಿಂದಿರುವ ಚಿಂತನಾಶಕ್ತಿ ಪ್ರಾಂಶುಪಾಲರಾದ ವಂದನೀಯ ಭಗಿನಿ ಅನಿತಾ ಲೀಡಿಯಾ ಅವರನ್ನು ಮುಡಿಬಾಗಿ ಸ್ವಾಗತಿಸುತ್ತಿದ್ದೇವೆ. NSSನ ಲಾಯ್ಸ್ಟನ್ ಪ್ರಾಂಶುಪಾಲರಿಗೆ ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಇಂದು ರೈಮಂಡ್ಸ್ ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸಲಿರುವ ನಿವೃತ್ತ ಶಿಕ್ಷಕಿ ಶ್ರೀಮತಿ ಶ್ಯಾಮಲಾ ಇವರಿಗೆ ಆತ್ಮೀಯ ಸ್ವಾಗತ. ಸಾಹಿತ್ಯ ಸಂಘದ ವಿದ್ಯಾರ್ಥಿನಿ ಸುರಕ್ಷಾ ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿ. ನಮ್ಮೊಂದಿಗಿರುವ ಇನ್ನೋರ್ವರು ಡ್ಯಾನ್ಸ್ ಕರ್ನಾಟಕ ಸ್ಪರ್ಧಾ ವಿಜೇತೆ ಕುಮಾರಿ ಶಿಫಾಲಿ ಇವರಿಗೂ ಆತ್ಮೀಯ ಸ್ವಾಗತ. ಇವರಿಗೆ ಸಾಹಿತ್ಯ ಸಂಘದ ವಿದ್ಯಾರ್ಥಿನಿ ಸಹನಾ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಈ ಹಬ್ಬದ ಸಂಭ್ರಮಕ್ಕೆ ಸಾಕ್ಷಿಯಾಗಿರುವ ಉಪನ್ಯಾಸಕರನ್ನು, ವಿದ್ಯಾರ್ಥಿ ಮಿತ್ರರನ್ನು ಆತ್ಮೀಯವಾಗಿ ಸ್ವಾಗತಿಸಿ ವಿರಮಿಸುತ್ತಿದ್ದೇನೆ. ಇಂದು ರಾಜ್ಯೋತ್ಸವ, ನಾಡದೇವಿಯ ಪುಣ್ಯ ದಿನ. ಕನ್ನಡಮ್ಮನ ಕರುಳ ಕುಡಿಗಳಾದ ಈ ಕಂದಮ್ಮಗಳು ಕಮನೀಯ ಕರ್ನಾಟಕದ ಕಕಂದ ಕುಂದದಂತೆ ಕರ್ಮಠರಾಗಬೇಕು. ಆ ತಾಯಿಯ ಗುಣಗಾನ ಮಾಡಬೇಕು. ಬನ್ನಿ, ರಾಜ್ಯೋತ್ಸವದ ಬಗೆಗೊಂದು ವಚೋವಿಲಾಸ ವಿದ್ಯಾರ್ಥಿನಿಗಳಾದ ನಿಖಿತಾ, ಶೈಮಾ ಮತ್ತು ಸುಗುಣ ಇವರಿಂದ. ಸಮಾರಂಭದ ಅಧ್ಯಕ್ಷರೇ, ಅಭ್ಯಾಗತ ಪ್ರಮುಖರೇ, ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಪ್ರತಿ ವರ್ಷದ ನವೆಂಬರ್ 1ರಂದು ಆಚರಿಸಲಾಗುತ್ತದೆ.
ಮೈಸೂರು ರಾಜ್ಯವು 1956ರ ನವೆಂಬರ್ 1ರಂದು ನಿರ್ಮಾಣವಾದುದರ ಸಂಕೇತವಾಗಿ ಈ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಒಂದು ರಾಜ್ಯವನ್ನು ಘೋಷಣೆ ಮಾಡಿದ ಈ ದಿನವನ್ನು ಕನ್ನಡಿಗರು ನಾಡ ಹಬ್ಬವನ್ನಾಗಿ ಆಚರಿಸುತ್ತಾರೆ. ರಾಜ್ಯೋತ್ಸವ ದಿನವನ್ನು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ರಜಾ ದಿನವೆಂದು ಪಟ್ಟಿ ಮಾಡಲಾಗಿದೆ ಮತ್ತು ವಿಶ್ವಾದ್ಯಂತ ಕನ್ನಡಿಗರು ಇದನ್ನು ಆಚರಿಸುತ್ತಾರೆ. ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಕನ್ನಡದ ಕುಲಪುರೋಹಿತರಾದ ಆಲೂರು ವೆಂಕಟರಾಯ ಕರ್ನಾಟಕ ಏಕೀಕರಣ ಚಳುವಳಿಯನ್ನು 1905ರಲ್ಲಿ ಪ್ರಾರಂಭಿಸಿದರು. 1950ರಲ್ಲಿ ಭಾರತವು ಗಣರಾಜ್ಯವಾದ ನಂತರ ಭಾರತದ ವಿವಿಧ ಪ್ರಾಂತ್ಯಗಳು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳಾಗಿ ರೂಪುಗೊಂಡವು. ಈ ಹಿಂದೆ ರಾಜರ ಆಳ್ವಿಕೆಯಲ್ಲಿ ದಕ್ಷಿಣ ಭಾರತದಲ್ಲಿ ಹಲವಾರು ಸಂಸ್ಥಾನಗಳನ್ನು ಒಳಗೊಂಡಂತೆ ರಾಜ್ಯಗಳು ರೂಪುಗೊಂಡಿದ್ದವು. ಕನ್ನಡ ಮಾತನಾಡುವ ಪ್ರಾಂತ್ಯಗಳು ಸೇರಿ ಮೈಸೂರು ರಾಜ್ಯವು ಉದಯವಾಯಿತು. 1956ರ ನವೆಂಬರ್ 1ರಂದು ಮದ್ರಾಸ್, ಮುಂಬೈ, ಹೈದರಾಬಾದ್ ಪ್ರಾಂತ್ಯದ ಕನ್ನಡ ಮಾತನಾಡುವ ಪ್ರದೇಶಗಳು ವಿಲೀನಗೊಂಡು ಮೈಸೂರು ರಾಜ್ಯ ಉದಯವಾಯಿತು ಹಾಗೂ ಉತ್ತರ ಕರ್ನಾಟಕ, ಮಲೆನಾಡು ಮತ್ತು ಹಳೆಯ ಮೈಸೂರು ಎಂಬುದಾಗಿ ಹೊಸದಾಗಿ ರೂಪುಗೊಂಡ ಮೈಸೂರು ರಾಜ್ಯವನ್ನು 3 ಪ್ರದೇಶಗಳಲ್ಲಿ ಗುರುತಿಸಲಾಯಿತು. ಹೊಸದಾಗಿ ಏಕೀಕೃತಗೊಂಡ ರಾಜ್ಯದ ಆರಂಭದಲ್ಲಿ ಹೊಸ ಘಟಕದ ಕೋರ್ ರೂಪುಗೊಂಡು ಮುಂಚಿನ ರಾಜ್ಯದ ಇರಲೆಂದು ಮೈಸೂರು ಹೆಸರನ್ನು ಉಳಿಸಿಕೊಂಡರು. ಆದರೆ ಉತ್ತರ ಕರ್ನಾಟಕದ ಜನರ ತರ್ಕ ಮಾನ್ಯತೆಗಾಗಿ ರಾಜ್ಯದ ಹೆಸರು ನವೆಂಬರ್ 1, 1973ರಂದು ಕರ್ನಾಟಕ ಎಂದು ಬದಲಾಯಿತು. ಈ ಸಂದರ್ಭದಲ್ಲಿ ದೇವರಾಜ ಅರಸ್ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಕರ್ನಾಟಕ ಏಕೀಕರಣದ ಮನ್ನಣೆ ಇತರ ವ್ಯಕ್ತಿಗಳಿಗೂ ಸೇರುತ್ತದೆ. ಅವರೆಂದರೆ ಕೆ. ಶಿವರಾಮ ಕಾರಂತ, ಕುವೆಂಪು, ಮಾಸ್ತಿ ವೆಂಕಟೇಶ್ ಅಯ್ಯಂಗರ್, ಎನ್ ಕೃಷ್ಣರಾವ್ ಮತ್ತು BM ಶ್ರೀಕಂಠಯ್ಯ. ರಾಜ್ಯೋತ್ಸವ ದಿನವನ್ನು ಕರ್ನಾಟಕ ರಾಜ್ಯಾದ್ಯಂತ ಮಹಾದಾನಂದ ಮತ್ತು ಚಟುವಟಿಕೆಯಿಂದ ಆಚರಿಸಲಾಗುತ್ತದೆ. ಕೆಂಪು ಮತ್ತು ಹಳದಿ ಕನ್ನಡ ಧ್ವಜಗಳು ರಾಜ್ಯದ ಎಲ್ಲೆಡೆ ಹಾರಿಸಲ್ಪಡುತ್ತವೆ. ಕನ್ನಡ ನಾಡಗೀತೆಯನ್ನು ಹಾಡಲಾಗುತ್ತದೆ. ಸರ್ಕಾರಿ ಕಚೇರಿ ಮತ್ತು ಹಲವಾರು ಪ್ರಮುಖ ಪ್ರದೇಶಗಳಲ್ಲಿ ವಾಹನಗಳ ಮೇಲೆ ಭುವನೇಶ್ವರಿ ಚಿತ್ರವನ್ನಿಟ್ಟು ಮೆರವಣಿಗೆ ನಡೆಸಲಾಗುತ್ತದೆ. ರಾಜ್ಯೋತ್ಸವವನ್ನು ಕರ್ನಾಟಕದಲ್ಲಿರುವ ಬಹುತೇಕ ಹಿಂದೂಗಳು, ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರು ಧರ್ಮ ಭೇದವಿಲ್ಲದೆ ಆಚರಿಸುತ್ತಾರೆ. ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವದ ದಿನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ಪ್ರಶಸ್ತಿ ಪ್ರಕಟಪಡಿಸಲಾಗುತ್ತದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಮಾರಂಭದ ಅಧ್ಯಕ್ಷರೇ, ಅಭ್ಯಾಗತ ಪ್ರಮುಖರೇ, ಎಲ್ಲರಿಗೂ ವಂದನೆಗಳು. ಕವಿಸಮಯ ಕಾರ್ಯಕ್ರಮದಲ್ಲಿ ಕನ್ನಡ ಸಾರಸ್ವತ ಲೋಕ ಕಂಡ ಹೆಮ್ಮೆಯ ಕವಿ ದ.ರಾ. ಬೇಂದ್ರೆ ಅವರ ಕುರಿತು ಮಾತನಾಡಲು ಸಂತೋಷವಾಗುತ್ತಿದೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕನ್ನಡದ ಪ್ರಸಿದ್ಧ ಕವಿ ಹಾಗೂ ಕಾದಂಬರಿಕಾರರು. ಬೇಂದ್ರೆಯವರು ಕರ್ನಾಟಕದಲ್ಲಿ ವರಕವಿ ಎಂದು ಪ್ರಸಿದ್ಧರಾಗಿದ್ದಾರೆ. 1973ರಲ್ಲಿ ಬೇಂದ್ರೆಯವರ ಕವನ ಸಂಕಲನವಾದ 4 ತಂತಿಗಾಗಿ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠವನ್ನು ನೀಡಲಾಯಿತು ಹಾಗೂ ಬೇಂದ್ರೆಯವರು ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬೇಂದ್ರೆಯವರು 1896ನೇ ಇಸವಿ ಜನವರಿ 31ರಂದು ಜನಿಸಿದರು. ತಂದೆ ರಾಮಚಂದ್ರ ಭಟ್ಟ, ತಾಯಿ ಅಂಬಿಕೆ. ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾ ತನಯ ದತ್ತ. ಬೇಂದ್ರೆ ಮನೆತನದ ಮೂಲ ಹೆಸರು ಟೋಸರ. ವೈದಿಕ ವ್ಯಕ್ತಿಯ ಕುಟುಂಬ. ಒಂದು ಕಾಲಕ್ಕೆ ಸಾಂಗ್ಲಿ ಸಂಸ್ಥಾನಕ್ಕೆ ಸೇರಿದ ಗದಗ ಪಟ್ಟಣದ ಸಮೀಪದ ಶಿರಹಟ್ಟಿಯಲ್ಲಿ ಬಂದು ನೆಲೆಸಿದರು. ದ.ರಾ. ಬೇಂದ್ರೆ 11 ವರ್ಷದವರಾಗಿದ್ದಾಗ ಅವರ ತಂದೆ ತೀರಿಕೊಂಡರು. 1913ರಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸಿದ ಬಳಿಕ ಬೇಂದ್ರೆ ಪುಣೆಯ ಕಾಲೇಜಿನಲ್ಲಿ ಓದಿ 1918ರಲ್ಲಿ BA ಮಾಡಿಕೊಂಡರು. ಹಿಡಿದದ್ದು ಅಧ್ಯಾಪಕ ವೃತ್ತಿ. 1935ರಲ್ಲಿ MA ಮಾಡಿಕೊಂಡು ಕೆಲಕಾಲ ಸೊಲ್ಲಾಪುರದ DAV ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಬೇಂದ್ರೆಯವರು 1919ರಂದು ಹುಬ್ಬಳ್ಳಿಯಲ್ಲಿ ಲಕ್ಷ್ಮೀಬಾಯಿಯವರನ್ನು ವಿವಾಹವಾದರು. 1958ರಲ್ಲಿ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗರಿ, ಕೃಷ್ಣಕುಮಾರಿ, ಮೂತಿ ಮತ್ತು ಕಾಮಕಸ್ತೂರಿ, ಸಖಿ ಗೀತ, ಉಯ್ಯಾಲೆ, ನಾದಲೀಲೆ ಹೀಗೆ ಮುಂತಾದ ಕವನ ಸಂಕಲನಗಳು
ಸಾಹಿತ್ಯ ಸಂಶೋಧನೆ, ವಿಚಾರ ಮಂಜರಿ, ಮಹಾರಾಷ್ಟ್ರ ಸಾಹಿತ್ಯ ಮುಂತಾದ ವಿಮರ್ಶಾ ಕೃತಿಗಳು. ಇಂತಹ ಮಹಾನ್ ಕವಿಯು 1981 ಅಕ್ಟೋಬರ್ನಲ್ಲಿ ವಿಧಿವಶರಾದರು. ಸಮಾರಂಭದ ಅಧ್ಯಕ್ಷರೇ, ಅಭ್ಯಾಗತರೇ, ಎಲ್ಲರಿಗೂ ವಂದನೆಗಳು. ಕವಿನಮನ 2 ರನ್ನನೆಂಬ ಅದ್ಭುತ. ರನ್ನನು 10ನೆಯ ಶತಮಾನದ ಕನ್ನಡ ಸಾಹಿತ್ಯದ ಕವಿರತ್ನಾತ್ರಯರಲ್ಲಿ ಒಬ್ಬನಾಗಿದ್ದಾನೆ. ಇವನ ಊರು ಬೆಳಗುಳಿ. ಹಳಗನ್ನಡದ ಮಹತ್ವದ ಕವಿ. ಪಂಪನ ಕಿರಿಯ ಸಮಕಾಲೀನವ. ಅಜಿತ ತೀರ್ಥಂಕರ, ಪುರಾಣ ತಿಲಕಂ, ಸಾಹಸ ಭೀಮ ವಿಜಯಂ ಎಂಬ ಕಾವ್ಯಗಳ ಕರ್ತೃ. ಶಕ್ತಿ ಕವಿ ಎಂದೇ ಖ್ಯಾತನಾಗಿದ್ದಾನೆ. ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಬಹುದೇ ಧಕ್ಕೆ. ಬರಿಯ ಕವಿಯ ಸಿಡಿಲ ಚಕ್ಕೆ ಎಂಬ ಹೊಗಳಿಕೆಗೆ ಕುವೆಂಪು ಅವರಿಂದ ಪಾತ್ರನಾಗಿದ್ದಾನೆ. ಚಾಳುಕ್ಯರ 2ನೆಯ ತೈಲಪ ಚಕ್ರವರ್ತಿ ಅಹವಮಲ್ಲ ಹಾಗೂ ಅವನ ಮಗ ಸತ್ಯಾತ್ರೇಯ ಇರುವ ಬೆಡಂಗ ಇವರ ಆಸ್ಥಾನ ಕವಿಯಾಗಿದ್ದು ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದನು. ರನ್ನನು ತನ್ನ ಕಾವ್ಯದಲ್ಲಿ ವ್ಯಾಸ, ವಾಲ್ಮೀಕಿಯರನ್ನು, ಕಾಳಿದಾಸ ಬಾಣನನ್ನು ನೆನೆದಿದ್ದಾನೆ. ಗದಾಯುದ್ಧದ ಮೇಲೆ ಪ್ರಭಾವ ಬೀರಿದ ಪಂಪ, ಭಾಸ, ಭಟ್ಟ, ನಾರಾಯಣರನ್ನು ನೆನೆಯದಿರುವುದು ಆಶ್ಚರ್ಯ. ಆದರೆ ಅಜಿತ ಪುರಾಣದಲ್ಲಿ ಪಂಪನ ಸ್ಮರಣೆ ಇದೆ. ಪಂಪ, ಪೊನ್ನ, ರನ್ನ ಈ ಮೂವರು ಜಿನ ಸಮಯ ದೀಪಕರೆಂದು ಹೇಳುತ್ತಾರೆ. ಕವಿಗಳಲ್ಲಿ ಪುಣ್ಯವಂತರು, ಕೃತಾರ್ಹರು, ಸೊಬಗರು ಆದವರು ಒಬ್ಬರೇ. ಕವಿತ ಗುಣಾರ್ಣವ ಮತ್ತು ಕವಿರತ್ನ ಎಂದು ಹೇಳುವಲ್ಲಿಯೂ ಪಂಪನ ಉಲ್ಲೇಖವಿದೆ. ರನ್ನ ತನ್ನ ಕಾವ್ಯಶಕ್ತಿಯನ್ನು ಕುರಿತು ಅನೇಕ ಮಾತುಗಳಲ್ಲಿ ಹೇಳಿಕೊಂಡಿದ್ದಾನೆ. ಅವುಗಳಲ್ಲಿ ವಾಗ್ದೇವಿಯ ಭಂಡಾರದ ಮುದ್ರೆ ನೋಡೆಂಬುದು ಒಂದು, ತನ್ನ ಕೃತಿಯನ್ನು ಪರೀಕ್ಷಿಪಂಗೆಂಟೆದೆ ಎಂಬುದು ಮತ್ತೊಂದು. ಇದು ತನ್ನ ಕಾವ್ಯಶಕ್ತಿಯ ಬಗ್ಗೆ ಪೂರ್ಣ ವಿಶ್ವಾಸವಿರುವ ಕವಿಯ ಸವಾಲು. ರನ್ನ ಬರೆದಿರುವ ಕೃತಿಗಳು ಎಷ್ಟು ಎಂಬ ಬಗ್ಗೆ ಜಿಜ್ಞಾಸೆ ಇದೆ. ಕವಿಯೇ ಹೇಳಿರುವಂತೆ ಪರಶುರಾಮ ಚರಿತೆ, ಚಕ್ರೇಶ್ವರ ಚರಿತೆ, ಅಜಿತ ಪುರಾಣ, ಸಾಹಸ ಭೀಮ ವಿಜಯಂ, ರನ್ನ ಕಂದ ಈ 5 ಕೃತಿಗಳನ್ನು ರಚಿಸಿರುವಂತೆ ತೋರುತ್ತದೆ. ಮೊದಲೆರಡು ಕೃತಿಗಳು ದೊರೆಯದಿರುವುದರಿಂದ ಅನೇಕ ಊಹೆಗಳಿಗೆ ಎಡೆ ಮಾಡಿಕೊಟ್ಟಿದೆ. ಪರಶುರಾಮ ಚರಿತ ಚಾವುಂಡರಾಯನನ್ನು ಕುರಿತು ಕೃತಿಯಾಗಿರಬೇಕು. ನಂಬು ಕನ್ನಡವನ್ನು, ನಂಬು ಕನ್ನಡ ಜನವ, ನಂಬು ಕನ್ನಡ ಕುಲವ, ನಂಬು ಕನ್ನಡ ಕಲೆಯ, ನಂಬು ಕನ್ನಡದ ಅಮಲ ಕಾವ್ಯವನ್ನು. ಏನಾದರೂ ಗಳಿಸು, ಎಂತಾದರೂ ಬಳಸು, ಕನ್ನಡದ ಕುಲವನ್ನು ಮಾತ್ರ ಉಳಿಸು. ಕನ್ನಡದ ಮೂಲಕವೇ ಕನ್ನಡಿಗನ ಉದ್ಧಾರ. ಈ ಮಾತಿನಿಂದ ಸ್ಫೂರ್ತಿಗೊಂಡು ಇಂದು ಕನ್ನಡ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ನಮ್ಮ ಕನ್ನಡ ಹಬ್ಬದ ಉದ್ಘಾಟನೆ ಕನ್ನಡದ ದೀಪವನ್ನು ಬೆಳಗಿಸುವುದರ ಮೂಲಕವಾಗಿ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಉದ್ಘಾಟಕರಾದ ಮಧುಕರ ಭಾಗವತ್ ಅವರಿಂದ ಮೊದಲುಗೊಂಡು ಅಭ್ಯಾಗತರೆಲ್ಲರೂ ಸೇರಿ ಕನ್ನಡದ ದೀಪ ಬೆಳಗಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕನ್ನಡ ಎನ್ನುವುದು ಜೀವನದಿ ಗಿರಿವನ ಸಂಪದ 2 ಬದಿ. ಪಂಪ ರನ್ನ ಜೋಡಿ ಶಿಖರಗಳು, ಶಿವಶರಣರ ವಿಸ್ತಾರ ಬಯಲು, ದುಮ್ಮಿಕ್ಕುವ ಸರಿ ಹರಣ ಸಿರಿ, ಕುಮಾರವ್ಯಾಸನ ರಸಧಾರೆ, ಎದೆಯಗಲಕ್ಕೂ ಕೆಂದಾವರೆ ಅರಳಿದ ಕವಿವರ ರಥಾಕರಣ ಕೆರೆ, ಕಡಲ ತಡಿಯ ಗಣ ವಿಸ್ತಾರ, ಮೈಸೂರ ಮಲ್ಲಿಗೆ ಹಾರ. ಸಾಹಿತ್ಯ ಸಂಘ ಸಾಹಿತ್ಯವನ್ನು ಘೋಷಿಸುವ ನಿಟ್ಟಿನಲ್ಲಿ ಉದ್ಘೋಷಗಳನ್ನು ಬರೆಯಿಸಿ ಸುವರ್ಣದ ಚೌಕಟ್ಟಿನೊಂದಿಗೆ ಅದನ್ನು ಹಸ್ತಾಂತರಿಸಲಿದ್ದೇವೆ. ನಮ್ಮ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ವಂದನೀಯ ಭಗಿನಿ ವಿದ್ಯಾ ಇದನ್ನು ಉದ್ಘಾಟಿಸಬೇಕಾಗಿ ವಿನಂತಿ. ಏನಾದರೂ ಆಗು, ಮೊದಲು ಮಾನವನಾಗು.
ಸಾಹಿತ್ಯ ನುಡಿಗಳನ್ನು ಉದ್ಘೋಷಿಸಿದ ವಂದನೀಯ ಭಗಿನಿ ವಿದ್ಯಾ ಕಾರ್ಯಕ್ರಮವನ್ನುದ್ದೇಶಿಸಿ ಶುಭ ನುಡಿಗಳನ್ನಾಡಬೇಕಾಗಿ ವಿನಂತಿ. ಪ್ರತಿ ಕನ್ನಡಿಗನ ಕರುನಾಡಿನ ಹೆಮ್ಮೆಯ ದಿನ ಕನ್ನಡ ರಾಜ್ಯೋತ್ಸವ. ನಾಡಿನ ಸಮಸ್ತ ಜನತೆ ಯಾವುದೇ ಜಾತಿ ಧರ್ಮ ಪಂಥಗಳ ಭೇದವಿಲ್ಲದೆ ಒಗ್ಗಟ್ಟಿನಿಂದ ಆಚರಿಸುವ ಹಬ್ಬವೇ ಕನ್ನಡ ರಾಜ್ಯೋತ್ಸವ. ಹಳದಿ ಕೆಂಪು ಮಿಶ್ರಿತ ಧ್ವಜವನ್ನು ಹಾರಿಸುತ್ತಾ ಕುವೆಂಪು ರಚಿತ ಜಯ ಭಾರತ ಜನನಿಯ ತನುಜಾತೆ ನಾಡಗೀತೆ ಸೇರಿದಂತೆ ನಾಡಿನ ಹಿರಿಮೆಯನ್ನು ಬಿಂಬಿಸುವ ಗೀತೆಗಳ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ. ಕನ್ನಡಕ್ಕೊಂದು ಬಾವುಟದ ಅವಶ್ಯಕತೆಯನ್ನು ಮನಗೊಂಡ ಕನ್ನಡ ಹೋರಾಟಗಾರರಾದ ಎಂ ರಾಮಮೂರ್ತಿಗಳು ಹಳದಿ ಹಾಗೂ ಕೆಂಪು ಬಣ್ಣ ಬಳಸಿ ಬಾವುಟವನ್ನು ಸಿದ್ಧಪಡಿಸಿದರು. ಕೆಂಪು ಬಣ್ಣ ಕ್ರಾಂತಿಯ ಸಂದೇಶವನ್ನು ನೀಡುತ್ತದೆ. ನೀವು ಈ ಸಭಾಂಗಣದಲ್ಲಿ ಕೆಂಪು ಹಳದಿ ಬಣ್ಣವನ್ನೇ ಕಾಣ್ತಾ ಇದ್ದೀರಿ. ಇವತ್ತು ಹಳದಿ ಬಣ್ಣವು ಶಾಂತಿ ಸೌಹಾರ್ದತೆಯನ್ನು ಸೂಚಿಸುತ್ತದೆ. ಕನ್ನಡಿಗರು ಶಾಂತಿಗೆ ಬದ್ಧ, ಯುದ್ಧಕ್ಕೆ ಸಿದ್ಧ ಎಂಬ ಸಂದೇಶವನ್ನು ನೀಡುತ್ತದೆ. ನಾಡಿನ ಹಬ್ಬವಾದ ಇಂದು ಕರ್ನಾಟಕ ಸರ್ಕಾರ ನಾಡಿಗಾಗಿ ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಮಹನೀಯರನ್ನು ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿಯ ಮೂಲಕ ಗೌರವಿಸುತ್ತದೆ. ಇಂದು ಈ ವಿಶೇಷವಾದ ದಿನ 66 ಮಂದಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ಪ್ರದಾನ ಮಾಡಲಾಗುತ್ತದೆ. ಇದರಲ್ಲಿ 3 ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು. ಅವರಲ್ಲಿ ಒಬ್ಬರು ಶ್ರೀ ಹೆರಾಲ್ಡ್ ಡಿಸೋಜಾ, ತಮಗೆಲ್ಲ ಪರಿಚಿತರು, ಬ್ಯಾಂಡ್ ಮಾಸ್ಟರ್. ನಮ್ಮ ಶಾಲೆಯ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ವಾದಿರಾಜ ಕಲ್ಲೂರಾಯ ಇವರಿಗೂ ಇಂದು ದಾರಾ ಬೇಂದ್ರೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ. ಈ ಸುದ್ದಿ ನಾನು ಈ ಸಭಾಂಗಣಕ್ಕೆ ಬರುವಾಗ ನನಗೆ ಸಿಕ್ಕಿತು. ಖಂಡಿತವಾಗಿಯೂ ಅವರೊಬ್ಬರು ಕನ್ನಡ ಉಪನ್ಯಾಸಕರಾಗಿ ಕನ್ನಡಕ್ಕಾಗಿ ಅವರ ಸೇವೆ, ಅವರು ಮಾಡುವ ಪ್ರಯೋಗ ಮಹನೀಯ. ಖಂಡಿತವಾಗಿ ಈ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ಸರ್, ಈ ಸಂದರ್ಭದಲ್ಲಿ ಇಲ್ಲಿರುವ ಸರ್ವರ ಪರವಾಗಿ ನಾನು ಮಗದೊಮ್ಮೆ ನಿಮ್ಮನ್ನು ಅಭಿನಂದಿಸಿ ಶುಭಾಶಯಗಳನ್ನು ಕೋರುತ್ತೇನೆ. ವಿಶ್ವದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಕನ್ನಡ ಸಹ ಪ್ರಮುಖವಾಗಿದೆ. ಆದರೆ ವಿಷಾದವೆಂದರೆ ಆಂಗ್ಲ ಭಾಷೆಯ ವ್ಯಾಮೋಹದಲ್ಲಿ ಕನ್ನಡದ ಮೇಲಿನ ಅಭಿಮಾನ ಕಡಿಮೆಯಾಗುವ ಸ್ಥಿತಿ ಎಲ್ಲೆಡೆಯೂ ಕಾಣಸಿಗುತ್ತದೆ. ಭವಿಷ್ಯಕ್ಕಾಗಿ ಇಂಗ್ಲಿಷ್ ಬಳಕೆ ಕಲಿಕೆ ಅನಿವಾರ್ಯವಾದರೂ ಕನ್ನಡವನ್ನು ಕಡೆಗಣಿಸುವುದು ಎಷ್ಟು ಸರಿ? ನಾವು ಇಂಗ್ಲಿಷನ್ನು ದ್ವೇಷಿಸುತ್ತಿಲ್ಲ, ಇಂಗ್ಲಿಷನ್ನು ಕಲಿಯೋಣ. ಜಗತ್ತಿನ ಜ್ಞಾನ ವಿಜ್ಞಾನಗಳನ್ನು ಅರಗಿಸಿಕೊಳ್ಳಲು, ನಮ್ಮದಾಗಿಸಿಕೊಳ್ಳಲು ಇಂಗ್ಲಿಷ್ ಬೆಳಕಿಂಡಿ ಇದ್ದಂತೆ. ಆದರೆ ಇಂಗ್ಲಿಷ್ ಎಲ್ಲಿ ಅವಶ್ಯಕವೋ ಅಲ್ಲಿ ಮಾತ್ರ ಬಳಸೋಣ, ಅದಕ್ಕೊಂದು ಪರಿಹಾಕೋಣ. ಕನ್ನಡ ಎಂದಿಗೂ ನಮ್ಮ ಹೆತ್ತ ತಾಯಿಯಾಗಿಯೇ ಉಳಿಯಲಿ. ಇತರ ಭಾಷೆಗಳನ್ನು ಸಂಬಂಧಿಕರಂತೆ ಭಾವಿಸೋಣ. ಸಾಹಿತ್ಯಕ್ಕಾಗಿ ಅತಿ ಹೆಚ್ಚು ಪ್ರಶಸ್ತಿ ಪಡೆದ ಭಾರತೀಯರೆಂದರೆ ಕವಿ ಕುವೆಂಪು. ಅವರು ಕನ್ನಡ ಸಾಹಿತ್ಯದಿಂದಾಗಿಯೇ ಜಗದ ಕವಿ, ಯುಗದ ಕವಿ ಕುವೆಂಪು ಅವರು ಈ ಗೌರವ ಪಡೆದರು. 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಭಾಷೆ ಎಂದರೆ ಕನ್ನಡ. ಕುವೆಂಪು, ದ.ರಾ ಬೇಂದ್ರೆ, ಶಿವರಾಮ ಕಾರಂತ, ಗೋಕಾಕ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಯು.ಆರ್. ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ, ಈ 8 ಜನ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಕೃಷಿ ಮಾಡಿ ಕನ್ನಡಕ್ಕೆ ಗರಿಷ್ಠ ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದುಕೊಟ್ಟವರು. ಈ ಸುಸಂದರ್ಭದಲ್ಲಿ ಕನ್ನಡ ಹಬ್ಬವನ್ನು ಆಚರಿಸುವ ಈ ಸಂಸ್ಥೆಯ ಕನ್ನಡ ಸಾಹಿತ್ಯ ಸಂಘದ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ಮಗದೊಮ್ಮೆ ಅಭಿನಂದಿಸುತ್ತೇನೆ. ನನ್ನ ಪರವಾಗಿ ಅಭಿನಂದನೆಗಳು. ನಿಮ್ಮ ಸಚೇತಕರು ಉಪನ್ಯಾಸಕರಾದ ವಾದಿರಾಜ್ ಕಲ್ಲೂರಾಯ ಇವರಿಗೂ ನನ್ನ ಅಭಿನಂದನೆಗಳು. ಕನ್ನಡ ಸಾಹಿತ್ಯ ಸಂಘದ ಮೂಲಕ ವಿದ್ಯಾರ್ಥಿಗಳಲ್ಲಿ ಕನ್ನಡದ ಕಡೆ ಒಲವು ಮೂಡಿಸುವ ಪ್ರಯೋಗ ಈ ಸಂಸ್ಥೆಯಲ್ಲಿ ತುಂಬ ನಡೆಯುತ್ತದೆ ಎಂದು ನಾನು ತಿಳಿದು ಬಂದಿದ್ದೇನೆ.
ಇಂದು ನೀವು ಪ್ರದರ್ಶಿಸಲ್ಪಟ್ಟ ಆ ಉದ್ಘೋಷಣಾ ವಾಕ್ಯಗಳು ಕನ್ನಡದ ಮೇಲೆ ನಿಮಗಿರುವ ಅಭಿರುಚಿ ಅಭಿಮಾನವನ್ನು ವ್ಯಕ್ತಪಡಿಸುತ್ತವೆ. ಕನ್ನಡದಲ್ಲಿ ಕವನ ರಚಿಸುವುದು, ಕತೆ ಬರೆಯುವುದು, ಲೇಖನಗಳನ್ನು ಬರೆಯುವುದು ಇಂದೇ ನೀವು ಪ್ರಾರಂಭಿಸಿದರೆ ಮುಂದೆ ಸಮಾಜಕ್ಕೆ ಕವಿಗಳ, ಸಾಹಿತಿಗಳ ಬರಗಾಲವಿಲ್ಲ. ಈ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯು ಕುವೆಂಪು, ಬೇಂದ್ರೆ, ಶಿವರಾಮ ಕಾರಂತರಂಥ ಕವಿ, ಸಾಹಿತಿಗಳನ್ನು ಮುಂದಿನ ಸಮಾಜಕ್ಕೆ ಕೊಡುಗೆಯಾಗಿ ನೀಡಲಿ ಎಂದು ಈ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾನು ಶುಭ ಹಾರೈಸುತ್ತೇನೆ. ನನ್ನ ವಾಕ್ಯಗಳನ್ನು ಕೊನೆಗೊಳಿಸುವ ಮೊದಲು ಬೆಳ್ಳೂರು ರಾಮಕೃಷ್ಣ ಇವರು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಬರೆದ ಕೆಲವು ಸಾಲುಗಳನ್ನು ನಿಮ್ಮ ಮುಂದೆ ಓದಿಡಲು ಸಂತೋಷಪಡುತ್ತೇನೆ. ನಾವೆಲ್ಲರೂ ಆಚರಿಸಬೇಕು ರಾಜ್ಯೋತ್ಸವ, ಉಚ್ಚರಿಸಿ ರಾಜ್ಯೋತ್ಸವ ಕೊಲ್ಲದಿರಿ ಕನ್ನಡವ. ನಾವೆಲ್ಲರೂ ಆಚರಿಸಬೇಕು ರಾಜ್ಯೋತ್ಸವ. ಪ್ರತಿ ಗಳಿಗೆಯ ಹಬ್ಬ ಈ ನಿತ್ಯೋತ್ಸವ, ಪ್ರತಿಯೊಬ್ಬರೂ ಸಂಭ್ರಮಿಸುವ ಹಬ್ಬ ಈ ದಿವ್ಯೋತ್ಸವ, ಪ್ರತಿಯೊಬ್ಬರಲ್ಲೂ ಪ್ರೀತಿ ಉಕ್ಕಿಸುವ ಹಬ್ಬ ಈ ರಾಜ್ಯೋತ್ಸವ. ಕನ್ನಡವಾದರೆ ನಮ್ಮ ಸ್ವಭಾವ, ಕಾಣುವುದೆಲ್ಲೆಲ್ಲೂ ಕನ್ನಡಿಗರ ಪ್ರಭಾವ. ಇರುವುದಿಲ್ಲ ಅಂದು ಭಾಷಾಭಿಮಾನದ ಅಭಾವ. ಬೆಂಗಳೂರೊಂದೇ ಕರ್ನಾಟಕವಲ್ಲ, ಐಟಿಯೊಂದೇ ಕೆಲಸವಲ್ಲ, ಇಂಗ್ಲಿಷ್ ಮಾತನಾಡುವವರೇ ಜ್ಞಾನಿಗಳಲ್ಲ. ಕನ್ನಡ ಭಾಷೆ ಬರೀ ಅಡುಗೆ ಮನೆಗೆ ಮೀಸಲಲ್ಲ, ಎಲ್ಲೆಲ್ಲೂ ಕನ್ನಡದ ಕಂಪು ಹರಡಬಹುದಲ್ಲ. ಇದನ್ನು ಕನ್ನಡಿಗರಿಗೆ ಹೇಳುವ ಸ್ಥಿತಿ ಬಂದಿದೆಯಲ್ಲ. ಸಂತರು, ಶ್ರೇಷ್ಠರು, ಗಾಯಕರು, ಲೇಖಕರು, ನಾಡಿಗೆ ಕೀರ್ತಿ ತಂದವರು ಹಲವಾರು ಸಾಧಕರು. ಇವರನ್ನು ನೋಡಿ ಕಲಿಯುವವರೇ ಇಂದು ಬಾಧಕರು. ಕನ್ನಡವನ್ನು ಉಳಿಸುವುದೇ ನಮ್ಮ ಸಮಸ್ಯೆಯಾಗದಿರಲಿ. ಎಂದೆಂದಿಗೂ ದೇಶ ವಿದೇಶಗಳಲ್ಲಿ ಕರುನಾಡು ಸುಪ್ರಸಿದ್ಧವಾಗಲಿ. ನಮಗೆಲ್ಲರಿಗೂ ಸದಾ ಸಿರಿಗನ್ನಡವೇ ಶಕ್ತಿಯಾಗಲಿ. ದೇಶ ಭಾಷೆಯ ಬಗ್ಗೆ ಒಲವು ಇರಬೇಕು. ತಂದೆ ತಾಯಿಗೆ ಎಂದೂ ವಿಧೇಯರಾಗಿರಬೇಕು. ತಾಯ್ನಾಡಿಗೆಂದೂ ಎಲ್ಲರೂ ಋಣಿಯಾಗಿರಬೇಕು. ನಮ್ಮ ನಾಡಿನಲ್ಲಿ ನಾಡಭಾಷೆ ಮಾತನಾಡುವುದೇ ಆಗಿದೆ ಇಂದಿನ ವಿಶೇಷ. ರನ್ನ ಪೊನ್ನ ಜನ್ನ ಅನೇಕರ ಗ್ರಂಥಗಳು ಇಂದಿನವರೆಗೆ ಬರೀ ಅವಶೇಷ. ಮುಂದಿನ ರಾಜ್ಯೋತ್ಸವದವರೆಗೂ ಈ ಸಾಲು ಸಶೇಷ. ತಾಯಿ ಕನ್ನಡತಿ, ನಿನ್ನೊಳಿರುವ ಶಾಂತಿ, ಸಹನೆ, ಪ್ರೀತಿ ಕೊಡು ಎಲ್ಲರಿಗೂ. ಎಲ್ಲರ ನುಡಿಯಾಗಲಿ ಕನ್ನಡ, ಎಲ್ಲರ ನಡೆಯಾಗಲಿ ಕನ್ನಡ. ನಿರ್ಗಮಿಸುವ ಮೊದಲು ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಏಳ್ಗೆ. ಎಲ್ಲಾದರೂ ಇರು, ಎಂತಾದರೂ ಇರು, ಆದರೆ ಎಂದೆಂದಿಗೂ ನೀ ಕನ್ನಡನಾಗಿರು. ಕನ್ನಡ ಬೆಳಗಲಿ, ಕನ್ನಡ ಮೊಳಗಲಿ. ಜೈ ಕರ್ನಾಟಕ. ಕನ್ನಡವೆಂದರೆ ಮಗುವಮ್ಮ, ಕಿಲ 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 ನಗುವಮ್ಮ. ಕನ್ನಡವೆಂದರೆ ಹಾಲಮ್ಮ, ನಾದ ವಿನೋದದ ನೊರೆಯಮ್ಮ, ದೈವ ನಿನಾದದ ಸುದೆಯಮ್ಮ. ಇಂತಹ ಕನ್ನಡ ನುಡಿಯನ್ನು ಮತ್ತೆ ಮತ್ತೆ ಹೇಳುವ ಸೌಭಾಗ್ಯ ನಮಗೊದಗಲಿ ಎನ್ನುತ್ತಾ ಕನ್ನಡದ ಸೌಭಾಗ್ಯಶ್ರೀಯನ್ನು ಅನಾವರಣಗೊಳಿಸಬೇಕಾಗಿ ಸ್ಥಳೀಯ ಪ್ರಬಂಧಕರಾಗಿರುವ ವಂದನೀಯ ಭಗಿನಿ ಗ್ರೇಸಿ ಮೋನಿಕಾ ಅವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ನಾಡದೇವಿಗೆ ನಮನ. ಅಕ್ಷರ ದೀಪಗಳ ಉದ್ಘಾಟನೆ. ನವಿಲಗರಿಯ ಕನ್ನಡ ಅಕ್ಷರವನ್ನು ಬರೆಯಬೇಕಾಗಿ ವಿನಂತಿ. ಕನ್ನಡ ಗೋವಿನ ಮುತ್ತಿನ ಕರು, ಕನ್ನಡತನವೊಂದಿದ್ದರೆ ನೀ ನಮಗೆ ಕಲ್ಪತರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.
ನೀನಿರುವ ನೆಲ ಅದ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ. ಕನ್ನಡ ಮತ್ತು ಸಾಹಿತ್ಯ ಸಂಘದ ಕನಸು ಅರಳು ಪತ್ರಿಕೆ. ನಮ್ಮ ಕನಸುಗಳ ಭಾವಭ್ರೂಣಗಳು ಉಸಿರಾಡುವುದು ಈ ಅಕ್ಷರ ಪ್ರೀತಿಯ ಮೂಲಕ. ಈ ಅರಳು ಪತ್ರಿಕೆಯ ಬಗ್ಗೆ, ನಮ್ಮ ಕನಸುಗಳು ಬೆಳೆದ ಕ್ರಮದ ಬಗ್ಗೆ ಮಾತನಾಡಲಿದ್ದಾರೆ ವಿದ್ಯಾರ್ಥಿನಿ ಧನ್ಯ. ಅರಳು ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡ್ತದೆ. ಇದು ನಮ್ಮ ಕನ್ನಡ ಉಪನ್ಯಾಸಕರು ಪ್ರತಿದಿನ ಹೇಳುವ ಮಾತು. ನಮ್ಮಲ್ಲಿ ಹುಟ್ಟಿಕೊಂಡ ಎಷ್ಟೋ ಭಾವನೆಗಳು ಬಂಜೆಯಾಗಕೂಡದ್ದು, ಅವುಗಳು ಅಕ್ಷರ ರೂಪವನ್ನು ತಳೆಯಬೇಕು ಎಂಬ ಅವರ ಹಿರಿಯಾಸೆಯ ಪ್ರತಿಫಲವೇ ಈ ಅರಳು. ಈ ಅರಳಿನಲ್ಲಿ ಅಕ್ಷರವಿದೆ, ಚಿತ್ತಾರವಿದೆ, ಚಿತ್ರವಿದೆ, ದೃಶ್ಯವಿದೆ, ಭಾವವಿದೆ, ನಿರೂಪವಿದೆ, ಕನಸಿದೆ, ಬುದ್ಧಿಗೆ ಕೆಲಸವಿದೆ, ಹೃದಯಕ್ಕೆ ತಂಪಿದೆ, ಅಕ್ಷರ ಪ್ರೀತಿ ಇದೆ, ಭವಿಷ್ಯದ ದೀಪವಿದೆ, ಉತ್ಸಾಹವಿದೆ, ಬಾಣಗಳದ ಬಂಧೂರತೆ ಇದೆ, ಓದಿದೆ, ಬರಹವಿದೆ, ಬದುಕಿನ ನಡೆಗೆ ಭದ್ರ ಬುನಾದಿ ಇದೆ. ಇನ್ನೇನು ಬೇಕು? ನಮ್ಮ ಜೀವಿತದ ಅವಧಿಯಲ್ಲಿ ನಮ್ಮ ಕನಸುಗಳು ಅರಳಲು ಬೇಕಾದ ಎಲ್ಲವೂ ಇಲ್ಲಿದೆ. ಇದರಿಂದ ಬರೆಯಲು ಕಲಿತಿದ್ದೇವೆ, ಮುಂದೆ ಬದುಕಲು ಕಲಿಯುತ್ತೇವೆ. ಕನ್ನಡಮ್ಮ ಕಂದಮ್ಮಗಳಾಗುವುದಕ್ಕೆ ಅಭಿಮಾನವಿದೆ. ಅರಳು ಅರಳಲಿ, ಹರಳುತ್ತಿರಲಿ, ಹರಳಿಸಲಿ. ಧನ್ಯವಾದಗಳು. ಅರಳು ಅರಳಿದೆ, ಹೂ ನಗೆ ಬೀರಿದೆ. ಈಗ ಅರಳು ಅರಳುವ ಸಮಯ. ನಮ್ಮ ಪತ್ರಿಕೆ ನಮಗೆ ಹೆಮ್ಮೆ. ಈ ಸದಭಿಮಾನದ ಸ್ವಗತಕ್ಕೆ ಈಗ ತೃಪ್ತಿಯ ಕ್ಷಣ. ಸಂತ ರೇಮಂಡ್ಸ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ವಂದನೀಯ ಭಗಿನಿ ಲವಿಟಾ ಅರಳು ಪತ್ರಿಕೆಯ ದ್ವಿತೀಯ ಆವೃತ್ತಿಯನ್ನು ಅನಾವರಣಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಆರಿಸು ಕನ್ನಡ ಡಿಂಡಿಮವ, ಆರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಆರಿಸು ಕನ್ನಡ ಡಿಂಡಿಮವ. ಬೀರಿದೆ, ಮೃದು ನಗೆ ಚೆಲ್ಲಿದೆ, ನಮ್ಮೊಳಗೆ ಸಾರ್ಥಕ್ಯದ ಭಾವಗಳು ಬಲಿದಿದೆ. ಇದರ ಉದ್ಘಾಟನೆ ಮಾಡಿದ ವಂದನೀಯ ಭಗಿನಿ ಲವಿಟಾ ಈ ಕನ್ನಡ ಹಬ್ಬವನ್ನುದ್ದೇಶಿಸಿ ಶುಭ ನುಡಿಗಳನ್ನಾಡಬೇಕಾಗಿ ವಿನಂತಿ. ಅರಳು ಎಂದರೇನು? ಹೂವಿನ ತೋಟದ ಮಾಲೀಕ ತನ್ನ ತೋಟದಲ್ಲಿರುವ ಪ್ರತಿಯೊಂದು ಗಿಡದಲ್ಲಿರುವ ಮೊಗ್ಗುಗಳನ್ನು ಗುರುತಿಸುತ್ತಾನೆ. ಅವುಗಳ ಅರಳುವಿಕೆಗಾಗಿ ಕಾಯುತ್ತಾನೆ. ಅರಳಿದ ಹೂವಿನ ಬಣ್ಣ, ಸುವಾಸನೆಯನ್ನು ಕಂಡು ಸಂತೋಷಪಡುತ್ತಾನೆ. ವಿದ್ಯಾರ್ಥಿ ಮಿತ್ರರೇ, ಈ ವಿದ್ಯಾದೇಗುಲದ ಮೊಗ್ಗುಗಳು ನೀವು ಹಲವು ಪ್ರತಿಭೆಗಳನ್ನು ಹೊಂದಿದ್ದೀರಿ. ಅರಳಲು ಈಗ ತಾನೇ ರೆಡಿಯಾಗಿದ್ದೀರಿ. ಜಿರಾಫೆಯನ್ನು ತಾವೆಲ್ಲ ಕಂಡಿದ್ದೀರಿ. ಅತಿ ದೊಡ್ಡದಾದ ಪ್ರಾಣಿ, ಅದರಲ್ಲೂ ಅತಿ ಉದ್ದವಾದ ಕತ್ತು ಹೊಂದಿರುವ ಈ ಪ್ರಾಣಿಯ ವಿಶಿಷ್ಟವೇನೆಂದರೆ, ತಾಯಿ ಜಿರಾಫೆ ಮರಿ ಜಿರಾಫೆಗೆ ಜನ್ಮ ನೀಡುವ ಸಂದರ್ಭದಲ್ಲಿ ತನ್ನ ಮರಿ ಜಿರಾಫೆಗೆ ಜನ್ಮ ಕೊಟ್ಟು ಕಾಲಿನಿಂದ ಒದೆದು ಓಡಿಸುತ್ತದೆ. ತಾಯಿ ಜಿರಾಫೆಗೆ ಮರಿ ಜಿರಾಫೆಯ ಮೇಲೆ ಪ್ರೀತಿ ಇಲ್ಲವೇ ಎಂಬ ಪ್ರಶ್ನೆ ನಿಮ್ಮದು ಅಲ್ಲವೇ? ಪ್ರೀತಿ ಇದೆ, ಆದರೆ ತನ್ನ ಉದ್ದವಾದ ಕತ್ತು ಇದ್ದ ಕಾರಣ ತನ್ನ ಮರಿ ಜಿರಾಫೆಗೆ ಪ್ರೀತಿ ವಾತ್ಸಲ್ಯವನ್ನು ತೋರಿಸಲು ಸಾಧ್ಯವಾಗುವುದಿಲ್ಲ. ಆದುದರಿಂದ ತನ್ನ ಮರಿಯನ್ನು ಯಾವುದೋ ಇತರ ಪ್ರಾಣಿಗಳು ತಿನ್ನಬಹುದು ಎಂಬ ಹೆದರಿಕೆಯಿಂದ ತನ್ನ ಮರಿಯನ್ನು ಕಾಲಿನಿಂದ ಒದೆದು ಓಡಿಸುತ್ತದೆ. ಹೋಗು, ಎಲ್ಲಿಯಾದರೂ ಹೋಗಿ ಜೀವಿಸು ಎಂದು ಓಡಿಸುತ್ತದೆ. ಪ್ರಿಯರೇ, ನಿಮ್ಮ ಶಿಕ್ಷಕರು ಕೆಲವೊಮ್ಮೆ ಹೊಡೆಯುತ್ತಾರೆ,
ಬಗ್ಗುತ್ತಾರೆ. ಹಾಗೆಂದು ಅವರಿಗೆ ಪ್ರೀತಿ ಇಲ್ಲವೆಂದಲ್ಲ. ಖಂಡಿತವಾಗಿ ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಮೇಲೆ ಅತಿಯಾದ ಪ್ರೀತಿ ಇದ್ದೇ ಇರುತ್ತದೆ. ನೀವು ಇನ್ನೂ ಬೆಳೆಯಬೇಕು, ಉತ್ತಮ ನಡತೆಯನ್ನು ಹೊಂದಬೇಕು, ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತಹ ವ್ಯಕ್ತಿಗಳಾಗಬೇಕು ಎಂಬ ಉತ್ತಮ ಉದ್ದೇಶ ನಿಮ್ಮ ಶಿಕ್ಷಕರಿದ್ದು. ಇದಕ್ಕೆ ಉದಾಹರಣೆಯಾಗಿರುತ್ತಾರೆ ಇಂದು ಸನ್ಮಾನವನ್ನು ಸ್ವೀಕರಿಸಲಿರುವ ಈ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿನಿ ಕುಮಾರಿ ಶಿಫಾಲಿ. ಹಲವು ದಿನದ ತರಬೇತಿಯನ್ನು ಹೊಂದಿದ ಕುಮಾರಿ ಶಿಫಾಲಿಯ ಶಿಕ್ಷಕರು ಇಲ್ಲಿಯೇ ಇದ್ದಾರೆ. ಖಂಡಿತವಾಗಿಯೂ ಅವರ ತರಬೇತಿಯ ಸಮಯದಲ್ಲಿ ಕೆಲವೊಮ್ಮೆ ಅವರ ಹೆಜ್ಜೆ ಸರಿಯಿಲ್ಲದಾಗ ತಿದ್ದಿದ್ದೀರಿ. ಅವಳ ಡ್ಯಾನ್ಸ್ ಸರಿಯಾಗಿರುವಂತೆ ನೋಡಿಕೊಂಡಿದ್ದಾರೆ. ಮೆನಿ ಕರೆಕ್ಷನ್ಸ್ ಆ್ಯಂಡ್ ಡಿರೆಕ್ಷನ್ಸ್ ಶಿ ಮಸ್ಟ್ ಹ್ಯಾವ್ ಗಾಟ್ ಫ್ರಮ್ ದ ಮಾಸ್ಟರ್. ಮೆನಿ ಸ್ಯಾಕ್ರಿಫೈಸಸ್ ಶಿ ಮೈಟ್ ಹ್ಯಾವ್ ಡನ್ ಆ್ಯಂಡ್ ಟುಡೇ ಶಿ ಹ್ಯಾಸ್ ಎಕ್ಸೆಲ್ಡ್ ಇನ್ ದ ಡ್ಯಾನ್ಸ್. ಹೌದು ವಿದ್ಯಾರ್ಥಿಗಳೇ, ಪ್ರತಿಭೆಗಳನ್ನು ಅರಳಿಸಲು ಶ್ರಮಿಸುವ ಪ್ರತಿಯೊಬ್ಬರಿಗೂ ಒಬ್ಬ ಮಾರ್ಗದರ್ಶಕ ಶಿಕ್ಷಕನ ಅಗತ್ಯವಿದೆ. ಈ ಸಂಸ್ಥೆಯ ಪ್ರಾಂಶುಪಾಲರಾದ ಭಗಿನಿ ಅನಿತಾ ಮತ್ತು ಇಲ್ಲಿಯ ಶಿಕ್ಷಕ ವೃಂದ ಹಗಲಿರುಳು ಶ್ರಮಿಸುವುದು ನಾನು ಕಣ್ಣಾರೆ ಕಂಡಿದ್ದೇನೆ. ಈ ಸಂದರ್ಭದಲ್ಲಿ ಭಗಿನಿ ಅನಿತಾ ಲೀಡಿಯಾ ಮತ್ತು ಎಲ್ಲ ಶಿಕ್ಷಕ ವೃಂದದವರನ್ನು ನಾನು ಅಭಿನಂದಿಸುತ್ತೇನೆ. ನಮ್ಮ ಸಾಹಿತ್ಯ ಸಂಘದ ವಿದ್ಯಾರ್ಥಿಗಳು ಅಕ್ಷರ ಪ್ರೀತಿ ಉಳ್ಳ ಯಾರೇ ವಿದ್ಯಾರ್ಥಿ ಅಕ್ಷರ ಕಲಿಯುವುದರಿಂದ ವಂಚಿತರಾಗಕೂಡದು ಎನ್ನುವ ಸಂಕಲ್ಪದಿಂದ ನಮ್ಮ ಉಪನ್ಯಾಸಕರ ಮಾತಿನ ಪ್ರೇರಣೆಯಂತೆ ನಮ್ಮ ಜೊತೆ ಕಲಿಯುತ್ತಿರುವ ಓರ್ವ ವಿದ್ಯಾರ್ಥಿಯ ಆರ್ಥಿಕ ಸಂಕಷ್ಟವನ್ನು ಸ್ವಲ್ಪ ಕಡಿಮೆಗೊಳಿಸುವ ಉದ್ದೇಶದಿಂದ ಸಣ್ಣ ಮೊತ್ತವನ್ನು ಈ ಸಂದರ್ಭದಲ್ಲಿ ಹಸ್ತಾಂತರಿಸಲಿದ್ದೇವೆ. ಸೂಕ್ತ ಅರ್ಹ ವಿದ್ಯಾರ್ಥಿಗೆ ಇದನ್ನು ನೀಡಬೇಕಾಗಿ ನಮ್ಮ ಸವಿನಯ ಪ್ರಾರ್ಥನೆ. ಸಾಹಿತ್ಯ ಸಂಘದ ಅಧ್ಯಕ್ಷೆ ನಿಖಿತಾ ಇದನ್ನು ಪ್ರಾಂಶುಪಾಲರಿಗೆ ಹಸ್ತಾಂತರಿಸಬೇಕಾಗಿ ವಿನಂತಿ. ಕಾರ್ಯಕ್ರಮದ ಅತಿ ಪ್ರಮುಖ ಘಟ್ಟ ನಾಡದೇವಿಗೆ ನಮನ. ಈ ಕಾರ್ಯಕ್ರಮದ ಕುರಿತು ಹೇಳುತ್ತಾ ಇಂದು ಸನ್ಮಾನಗೊಳ್ಳಲಿರುವ ಶ್ರೀಮತಿ ಶ್ಯಾಮಲಾ ಅವರಿಗೆ ಅಭಿನಂದನಾ ನುಡಿಗಳನ್ನು ಆಡಬೇಕಾಗಿ ಕನ್ನಡ ಉಪನ್ಯಾಸಕರಾದ ವಾದಿರಾಜ ಕಲ್ಲೂರಾಯರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಪ್ರತಿಯೋರ್ವ ವ್ಯಕ್ತಿಗೂ ಮಕ್ಕಳೇ ಒಂದೊಂದು ಋಣ ಅಂತ ಇರ್ತದೆ. ಈ ಭೂಮಿಗೆ ಬಂದ ಬಳಿಕ ಪಿತೃಋಣ, ಗುರುವಿನ ಋಣ, ಅದೇ ರೀತಿ ಸಾಮಾಜಿಕ ಋಣ ಅಂತ ಇರ್ತದೆ. ತಾಯಿಯ ಋಣವನ್ನು ತೀರಿಸಲಿಕ್ಕಾಗೋದಿಲ್ಲ. ಪಿತೃಋಣ, ಒಂದು ಒಳ್ಳೆಯ ಮಗನಾಗಿಯೋ ಮಗಳಾಗಿಯೋ ತಂದೆಯ ಋಣವನ್ನು ಸಲ್ಲಿಸಬಹುದು. ಒಂದು ಒಳ್ಳೆಯ ಪುಸ್ತಕಗಳನ್ನು ಓದಿಯೋ ತಾನು ಕಲಿತದ್ದನ್ನು ಇನ್ನೊಬ್ಬರಿಗೆ ಬೋಧಿಸಿಯೋ ಜಪತಪಾದಿಗಳನ್ನು ಮಾಡಿಯೋ ಗುರುವಿನ ಋಣವನ್ನು, ದೇವರ ಋಣವನ್ನು ನಾವು ಪೂರ್ಣ ಮಾಡ್ಬೋದು, ಸಲ್ಲಿಸ್ಬೋದು. ಹಾಗಾದರೆ ಸಾಮಾಜಿಕ ಋಣ ಅಂತ ಒಂದುಂಟು. ಏನೀ ಸಾಮಾಜಿಕ ಋಣ? ನನ್ನ ಹೆಸರು ವಾದಿರಾಜ ಅಂತ ಆದರೆ ನಾನು ಆ ಹೆಸರಿಗೆ ಕಿವಿ ಕೊಡಬೇಕು ಅಂತಾದರೆ ಯಾರಾದರೂ ನನ್ನನ್ನು ಕರೀಬೇಕು. ನನ್ನ ತಂದೆ ತಾಯಿಗಳು ನನಗೆ ವಾದಿರಾಜ ಅಂತ ಹೆಸರಿಟ್ಟಿದ್ದಾರೆ. ಯಾರೂ ಕರೆಯದೇ ಇದ್ದರೆ ನನ್ನ ಹೆಸರಿಗೆ ಕಿವಿಗೊಡುವವರು ಯಾರು? ಯಾರಾದರೂ ನನ್ನ ಹೆಸರನ್ನು ಕರೀತಾರೆ ಅಂತಾದರೆ ಅದು ಸಮಾಜದವರು. ಯಾಕಾಗಿ ಕರೀತಾರೆ? ಸಮಾಜದಲ್ಲಿ ನನ್ನನ್ನು ನಾನು ಯಾವುದಾದ್ರೂ ತೊಡಗಿಸಿಕೊಂಡ್ರೆ ಮಾತ್ರ. ಸಮಾಜ ನನಗೆ ಅನ್ನ ಕೊಟ್ಟಿದೆ, ಸಮಾಜ ನನಗೆ ಬದುಕುವುದು ಹೇಗೆ ಎಂದು ತೋರಿಸಿಕೊಟ್ಟಿದೆ, ಹತ್ತರೊಳಗೆ ನಡುವೆ ಇರಬೇಕಾದಂತಹ ನುಡಿಗಳೇನು ಅಂತ ಹೇಳಿಕೊಟ್ಟಿದೆ, ಒಳಿತು ಯಾವುದು ಕೆಟ್ಟದ್ದು ಯಾವುದು ಅಂತ ಪರಿಚಯ ಮಾಡಿಕೊಟ್ಟಿದೆ, ದೊಡ್ಡದು ಯಾವುದು ಸಣ್ಣದು ಯಾವುದು ಎನ್ನುವಂಥ ಅನುಭವವನ್ನು ಕೊಟ್ಟಿದೆ. ಈ ಎಲ್ಲ ಅನುಭವವನ್ನು ಕೊಟ್ಟಂತಹ ಸಮಾಜಕ್ಕೆ ನಾನೇನು ಕೊಡಬೇಕು? ಏನನ್ನಾದರೂ ಕೊಡಲೇಬೇಕು ತಾನೇ. ಸಾಮಾಜಿಕ ವ್ಯಕ್ತಿಯಾಗಿ ನಾನಿರುತ್ತಾ ಸಮಾಜಕ್ಕೆ ಏನನ್ನು ಕೊಡಲಿ ಅಂತ ಯೋಚಿಸಿದಾಗ ನನ್ನ ಬಾಲ್ಯ ಭಾಗ್ಯವಾಗುವುದಕ್ಕೆ ಕಾರಣ ನನ್ನ ಮನೆಯ ಹತ್ತಿರ ಇರುವಂತಹ ಒಂದು ಸರ್ಕಾರಿ ಶಾಲೆಯಲ್ಲಿ ಆಗುತ್ತಿದ್ದಂಥ ರಾಜ್ಯೋತ್ಸವ ಕಾರ್ಯಕ್ರಮ ಮತ್ತು ಅದರ ಮೆರವಣಿಗೆ ಕಾರ್ಯಕ್ರಮ. ಹುಯಿಲಗೋಳ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಹೇಳ್ತಾ ಇದ್ದಾಗೆ ಇಂಥದ್ದೊಂದು ಹಬ್ಬವನ್ನು ನನಗೂ ಆಚರಿಸಬೇಕು ಅಂತ ಸಂಕಲ್ಪ ಬಾಲ್ಯದಲ್ಲಿಯೇ ಹುಟ್ಟಿಕೊಂಡಿತ್ತು. ಆದರೆ ಆ ಸಂಕಲ್ಪ ಈಡೇರಿಸುವುದಕ್ಕೆ ಸಂತ ರೇಮಂಡರ ಆಶೀರ್ವಾದ ಬೇಕಾಯಿತು ಅಂತ ಇವತ್ತು ನನಗೆ ಗೊತ್ತಾಯಿತು. ಇವತ್ತು
ನನ್ನ ಕನಸು ಪೂರ್ತಿಯಾದಂತಹ ದಿನ. ಈ ಉತ್ಸವದಲ್ಲಿ ಯಾರಿಗಾದರೂ ಸನ್ಮಾನಿಸಬೇಕು, ಇದರ ಹಿಂದಿರುವಂತಹ ಧ್ವನಿ ಏನು? ಒಬ್ಬ ಸಾಮಾಜಿಕ ವ್ಯಕ್ತಿಯನ್ನು ರೂಪುಗೊಳಿಸಬೇಕು ಅಂತಾದರೆ ಒಬ್ಬ ತಂದೆ ತಾಯಿ ಅವರ ಮಗನನ್ನು ನೋಡಿಕೊಳ್ತಾರೆ. ಆದರೆ ಗುರು ಹಾಗಲ್ಲ. ನಾನು ನನ್ನ ವಿದ್ಯಾರ್ಥಿಗಳಲ್ಲಿ ಹೇಳುವುದುಂಟು, ನಿಮ್ಮ ತಂದೆ ತಾಯಿಗೆ ನೀವಿಬ್ಬರೇ ಮಕ್ಕಳು ಅಥವಾ ಮೂವರೇ ಮಕ್ಕಳು ಅಥವಾ 4 ಮಕ್ಕಳು. ನನಗೆ ಹಾಗಲ್ಲ. ನನ್ನ ಮನೆಯ 2 ಮಕ್ಕಳೊಂದಿಗೆ ಇಲ್ಲಿ ಇರುವಂತಹ 500 ಮಕ್ಕಳು ಕೂಡ ನನ್ನ ಮಕ್ಕಳು, ನನ್ನ ಕನ್ನಡದ ದೀಪಗಳು ಅಂತ. ಹೀಗಾಗಿ ಅವರನ್ನು ಸರಿ ಮಾಡಿಸಿಕೊಳ್ಳಬೇಕಾದಂಥ, ಅವರನ್ನು ಸರಿ ದಾರಿಗೆ ತೆಗೆದುಕೊಳ್ಳಬೇಕಂತ ಹೊಣೆಗಾರಿಕೆ ನನಗುಂಟು. ನನ್ನಲ್ಲಿ ಬಾಲ್ಯದಲ್ಲಿ ಹುಟ್ಟಿದಂತಹ ಈ ಕನ್ನಡ ಪ್ರೀತಿಗೆ ಖಾಲಿ ಎಣ್ಣೆ ಹೊಯ್ದದ್ದಲ್ಲ, ಅಮೃತವನ್ನೇ ಹೊಯ್ದವರು ಈ ಶ್ಯಾಮಲಾ ಟೀಚರ್. ಒಂದು ಬಿರು ಮಾತಿಲ್ಲ, ಒಂದು ಏರು ಸ್ವರವಿಲ್ಲ, ಒಂದು ಕಟು ನುಡಿ ಇಲ್ಲ. ಎಂಥ ಹಠ ಮಾಡುವವನನ್ನೂ ಪ್ರೀತಿಯಿಂದ ಗೆಲ್ಲಬಹುದು ಎನ್ನುವಂಥ ತೋರಿಸಿಕೊಟ್ಟಂಥ ಮಾತೃ ಹೃದಯಿಯವರು. ಒಂದು ಸಮಾಜವನ್ನು ತಿದ್ದುವಲ್ಲಿ ಗುರುವಿನ ಪಾತ್ರ ಎತ್ತರದ್ದು ಎನ್ನುವ ಹಾಗೆ ತಿಳಿದು, ಗುರುವಾದವನಿಗೆ ಭಾಷೆಯ ಬಂಧನವಿಲ್ಲ, ಭಾವದ ಬಂಧನವಿಲ್ಲ, ಜಾತಿಯ ಬಂಧನವಿಲ್ಲ, ಗಡಿಗಳ ಬಂಧನವಿಲ್ಲ ಎನ್ನುವುದನ್ನರಿತೇ ಹರಿ ಮುನಿದ್ರೂ ಹರ ಕಾಯ್ತಾನೆ ಅಂತಾರೆ. ಹರ ಮುನಿದ್ರೂ ಹರ ಕಾಯ್ತಾನೆ, ಹರಿಹರ ಮುನಿದ್ರೂ ಕೂಡ ಗುರು ಕಾಯ್ತಾನೆ ಅಂತ. ದೇವರು ಮುನಿದ್ರೂ ಕೂಡ ನಮ್ಮನ್ನು ಕಾಪಾಡುವ ಒಬ್ಬ ಗುರು. ಆದ್ದರಿಂದಲೇ ರೇಮಂಡ್ಸ್ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಒಬ್ಬ ಗುರುವಿಗೆ ಕೊಡಬೇಕು ಎನ್ನುವಂತಹ ಮಹದಿಚ್ಛೆಯನ್ನು ನಮ್ಮ ಪ್ರಾಂಶುಪಾಲರಲ್ಲಿ ಹೇಳಿಕೊಂಡಾಗ ತುಂಬ ಪ್ರೀತಿಯಿಂದ ಅವರಿದನ್ನು ಒಪ್ಪಿಕೊಂಡರು. ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ದೊಡ್ಡ ಮನಸ್ಸಿನಿಂದ ಬಂದಿದ್ದಾರೆ ನಮ್ಮ ಶ್ಯಾಮಲಾ ಟೀಚರ್. ಅವರ ಸಾಮರ್ಥ್ಯ ಏನು ಅಂತ ಅವರ ಮಾತುಗಳಲ್ಲಿ ನಿಮಗೆ ಗೊತ್ತಾಗ್ತದೆ. ಹಾಗಾಗಿ ಬಾಲ್ಯದಲ್ಲಿ ಆ ರಾಜ್ಯೋತ್ಸವ ನನ್ನಲ್ಲೊಂದು ಕನ್ನಡ ಪ್ರೀತಿಯನ್ನು ಹುಟ್ಟಿಸಿದೆ. ನನ್ನ ಆಶಯ ಇಷ್ಟೇ, ನಮ್ಮ ಇವತ್ತಿನ ಈ ಕಾರ್ಯಕ್ರಮ ಇನ್ನು 15 ವರ್ಷ ಕಳೆದು ಅಭ್ಯಾಗತರು ಬಾಣುವ ಭಾಷಣದಲ್ಲಿ ಯಾಕೆ ಯಾವುದೋ ಒಂದು ಜ್ಞಾನಪೀಠ ಪ್ರಶಸ್ತಿಯಲ್ಲಿ ರೇಮಂಡ್ಸ್ ವಿದ್ಯಾರ್ಥಿ ಹೆಸರಿರಬಾರದು? ಒಬ್ಬ ಇಷ್ಟು ಸೇರಿರುವಂಥ ಇಷ್ಟು ಮಕ್ಕಳಲ್ಲಿ ಒಬ್ಬನಲ್ಲಿ ಒಂದು ವಿದ್ಯಾರ್ಥಿಯಲ್ಲಿ ಕನ್ನಡ ಪ್ರೀತಿ ಹುಟ್ಟಿತು ಅಂತಾದರೆ ನಾನು ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು, ನಾನು ಕನ್ನಡವನ್ನು ಪ್ರೀತಿಸಿದ್ದಕ್ಕೆ ಸಾರ್ಥಕ ಆಯಿತು. ಆ ಪ್ರೀತಿ ಇವತ್ತಿನಿಂದಲೇ ನಿಮ್ಮಲ್ಲಿ ಹುಟ್ಟಬೇಕು ಎನ್ನುವ ಕಾರಣಕ್ಕಾಗಿ ಈ ಹಬ್ಬವನ್ನು ಆಚರಿಸ್ತಾ ಇದ್ದೇನೆ. ಅನ್ನ ಕೊಟ್ಟ ಭಾಷೆ ಇತ್ತು ನನಗೆ. ಅನ್ನ ಕೊಟ್ಟವಳನ್ನು ಅಮ್ಮ ಅಂತ ಕರೆಯುವವ ನಾನು. ಆದ್ದರಿಂದ ನನಗಿದು ನನ್ನ ತಾಯಿಯಷ್ಟೇ ಪವಿತ್ರವಾದ ಹಬ್ಬ. ತುಂಬ ಎಲ್ಲ ವಿದ್ಯಾರ್ಥಿಗಳು ಬಂದು ಸೇರಿದ್ದೀರಿ, ಕೈ ಮುಗಿತಾ ಇದ್ದೇನೆ. ಈ ಸನ್ಮಾನವನ್ನು ಕಣ್ತುಂಬಿಸಿಕೊಳ್ಳಿ. ಧನ್ಯವಾದಗಳು. ಕುಮಾರಿ ಪ್ರತೀಕ್ಷಾ ಇವರಿಂದ ಸನ್ಮಾನ ಪತ್ರ ವಾಚನ. ಕಲಾ ಮತ್ತು ಸಾಹಿತ್ಯ ಸಂಘ ಸಹಭಾಗಿತ್ವದಲ್ಲಿ ನಡೆದ ಕನ್ನಡ ಹಬ್ಬ ಕಾರ್ಯಕ್ರಮದಂದು ಮೃದುಮಧುರ ಭಾಷಿಣಿ, ಶ್ರೇಷ್ಠ ಅಧ್ಯಾಪಿಕೆ, ಬರಹಗಾರ್ತಿ, ಶಿಷ್ಯಮಂದಿಗೆ ಕನ್ನಡ ಪಂಚಾಮೃತವನ್ನುಣಿಸಿದ ಭಾತ್ರವತ್ಸಲೆ ಶ್ರೀಮತಿ ಶ್ಯಾಮಲಾ ಅವರಿಗೆ ಗೌರವಾಧಾರ ಪ್ರಣಾಮಗಳ ತುಲಭಾರದೊಂದಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಆದರಣೀಯರೇ, ಆಚಾರ್ಯತ್ವಕ್ಕೆ ಆದರ್ಶವಾಗಿ ಜ್ಞಾನ ಪ್ರದೀಪರಾಗಿ ಸಹೃದಯ ಶಿವಶಿಕೆಯಲ್ಲಿ ಸ್ಥಾನ ಪಡೆದ ಎತ್ತರದ ವ್ಯಕ್ತಿತ್ವ ನಿಮ್ಮದು. ಅಧ್ಯಾಪನವೇ ನಿಮಗೆ ಅನ್ನ, ಹಸು, ಅಮೃತ, ಆತ್ಮ. ತಾಳ್ಮೆಯ ತುತ್ತ ತುದಿಯಾಗಿ, ಬದ್ಧತೆಯ ಮೊತ್ತ ಮೊದಲಾಗಿ ಕಮನೀಯ ಕನ್ನಡದ ಕಂಪನ್ನು ಉಣಿಸಿದ ವಿನಯವತಾರಿ ನೀವು. ತಮ್ಮನ್ನು ನೆಚ್ಚಿಕೊಂಡ ಸುಮನಸುಗಳು ಅಪಾರ. ಬಳಿ ಬಂದವರಿಗೆಲ್ಲ ತಮ್ಮ ಮಗು ಬಗೆಯ ನಗೆಯೇ ಆಧಾರ. ಕರ್ತವ್ಯದಲ್ಲಿ ಷರತಿ ಗಂಭೀರರಾಗಿ, ಆಶಯ ಸಂಸ್ಕೃತಿಯ ಸಾರ ಸತ್ವವೇ ಮೈಯೊಡೆದು ಬಂದ ಚೇತನವಾಗಿ, ಕನ್ನಡಾಂಬುದಿಯಲ್ಲಿ ನಮ್ಮನ್ನು ಮೀಯಿಸಿ ಮಡಿಯಾಗಿಸಿದ ನಿಮ್ಮ ಕನ್ನಡ ಪ್ರೀತಿಯನ್ನು ಗೌರವಿಸುತ್ತಾ, ಕನ್ನಡ ಹಬ್ಬದಂದು ರೇಮಂಡ್ಸ್ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಸುಕೃತ ಭಾಜನರಾಗುವ ಹಿರಿಯಾಸೆ ನಮ್ಮದು. ಮುಡಿಬಾಗುತ್ತಿದ್ದೇವೆ ಸಿರಿಗನ್ನಡಂ ಗೇಲ್ಗೆ. ಪ್ರಾಂಶುಪಾಲರು, ಆಡಳಿತ ಮಂಡಳಿ, ಉಪನ್ಯಾಸಕ ವೃಂದ, ಸಂತ ರೇಮಂಡ್ಸ್ ಪದವಿ ಪೂರ್ವ ಕಾಲೇಜು ಮಂಜೂರು. ಅಧ್ಯಕ್ಷರು, ಸದಸ್ಯರು, ಕಲಾ ಮತ್ತು ಸಾಹಿತ್ಯ ಸಂಘ, ಸಂತ ರೇಮಂಡ್ಸ್ ಪದವಿ ಪೂರ್ವ ಕಾಲೇಜು. ತೇದಿ 1-11-21 ಸೋಮವಾರ. ಜಯ
ಚೆಲುವ ಕನ್ನಡ ನಾಡು ಬದುಕು ಬಲು ಹಿರಿಯು ಸದಭಿಮಾನದ ಗೂಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬದುಕು ಬಲು ಹಿರಿಯು ಸದಭಿಮಾನದ ಗೂಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ರಾಜನ್ಯರಿಪು ಪರಶುರಾಮನಂಬನ ನಾಡು ಆ ಜಗದಿಯನೆ ಜಿಗಿದ ಹನುಮನುಡಿಸಿದ ನಾಡು ರಾಜನ್ಯರಿಪು ಪರಶುರಾಮನಂಬನ ನಾಡು ಆ ಜಗದಿಯನೆ ಜಿಗಿದ ಹನುಮನುಡಿಸಿದ ನಾಡು ಓಜೆಯಿಂದೆರೆದರ ಸುಧರ ಸಾಹಸದ ಸೂಡು ಓಜೆಯಿಂದೆರೆದರ ಸುಧರ ಸಾಹಸದ ಸೂಡು. ಇಂದಿನ ಸಮಾರಂಭದ ಇನ್ನೊಂದು ಆಕರ್ಷಣೆ ಕುಮಾರಿ ಶಿಫಾಲಿ. ರಾಜ್ಯ ಮಟ್ಟದಲ್ಲಿ ಈ ಸಂಸ್ಥೆಯ ಹೆಸರನ್ನು ಬೆಳಗುವ ಹಾಗೆ ಮಾಡಿದ ಸಾಧಕಿ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ದ್ವಿತೀಯ ಸ್ಥಾನ ಪಡೆದ ಅದ್ವಿತೀಯ ಸಾಧಕಿ ಕುಮಾರಿ ಶಿಫಾಲಿ ಅವರಿಗೊಂದು ಗೌರವಾರ್ಪಣೆ. ವೇದಿಕೆಯಲ್ಲಿರುವ ಅಭ್ಯಾಗತರು ಇದನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಲೆಕ್ಕಿಗಮಿತಾಕ್ಷರರು ಬೆಳೆದು ಮೆರೆದಿದ ನಾಡು ಜಕ್ಕಣನ ಶಿಲ್ಪಕಲೆಯ ಚರಿಯ ಚರುಗೋಡು ಲೆಕ್ಕಿಗಮಿತಾಕ್ಷರರು ಬೆಳೆದು ಮೆರೆದಿದ ನಾಡು ಜಕ್ಕಣನ ಶಿಲ್ಪಕಲೆಯ ಚರಿಯ ಕರುಗೋಡು ಚುಕ್ಕ ಮತಗಳ ಸಾರಿದವರಿಗಿದು ನೆಲೆ ಬೀಡು ಚುಕ್ಕ ಮತಗಳ ಸಾರಿದವರಿಗಿದು ನೆಲೆ ಬೀಡು ಬೊಕ್ಕಸದ ಕಣಜದಲ್ಲಿ ವಿದ್ವತ್ತೆಗಳ ಕಾಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಇಂದು ರೇಮಂಡ್ಸ್ ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸಿದ ಶ್ರೀಮತಿ ಶ್ಯಾಮಲಾ ಸಮ್ಮಾನಕ್ಕೆ ಪ್ರತಿಕ್ರಿಯಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಕನ್ನಡ ನಾಡು ನೋಡಿ, ಇದು ನನ್ನ ಮನಸ್ಸಿಗೆ ಬಂದಾಗೆಲ್ಲ ನನಗೆ ನನ್ನನ್ನು ಹಿಡಿದಿಟ್ಟುಕೊಳ್ಳುವಂತಹ ಕವಿ ಪಂಪ. ಆರಂಕುಶಮಿಟ್ಟೊಡಂ ನೆನೆಯುವುದೆನ್ನ ಮನಂ ಬನವಾಸಿ ದೇಶಮಂ. ಈಗಲೂ ಕಿವಿಯಲ್ಲೂ ಅನುರಣಿಸುತ್ತಿರುವ ಧ್ವನಿ ಅದೊಂದೇ. ನನಗೆ ಇಷ್ಟವಾದ ಕವಿ ಅವನು. ಆ ಪಂಪನಿಗಿದ್ದಂತಹ ಅಭಿಮಾನ ನಮ್ಮ ಸಮಸ್ತ ನಾಡ ಜನತೆಗೆ, ನಮಗೆ ನಿಮಗೆಲ್ಲರಿಗೂ ಬೇಕಲ್ವೇ? ಖಂಡಿತ ನಾನು ನಿಮಗೆ ದೊಡ್ಡ ದೊಡ್ಡ ಕೆಲಸವನ್ನು ಮಾಡಬೇಕು ಅಂತ ಏನು ಹೇಳ್ತಾ ಇಲ್ಲ. ನಮ್ಮ ಮಾತು, ಬರವಣಿಗೆ, ವಾಚನ ಇದು ಶುದ್ಧ, ಸ್ಪಷ್ಟ, ಸುಂದರವಾಗಿದ್ದರಷ್ಟೇ ಸಾಕು. ನೋಡಿ, ನಾನು ರಸಮಿಶ್ರಿಕದಲ್ಲಿರುವಾಗ ನಿರಂತರವಾಗಿ 19 ವರ್ಷಗಳ ಕಾಲ ಸಿರಿಗನ್ನಡ ಪ್ರಕಾಶನ ಚಿತ್ರದುರ್ಗ ಇವರು ನಡೆಸುತ್ತಿರುವಂತಹ ಒಂದು ಸಿರಿಗನ್ನಡ ಪರೀಕ್ಷೆ ಅಂತ ಮಾಡ್ತಾ ಇದ್ದೆ. ಅವರು ಪುಟಾಣಿ ವಿಜ್ಞಾನ ಮತ್ತು ಸಿರಿಗನ್ನಡ ಪರೀಕ್ಷೆ ಅಂತ ಮಾಡ್ತಾ ಇದ್ದಾರೆ. ಇದು ಮಕ್ಕಳಲ್ಲಿ ಅವರಿಗೆ ಸ್ಪಷ್ಟವಾಗಿ ಓದಲಿಕ್ಕೆ, ಸುಂದರವಾದ ಬರವಣಿಗೆಗೆ ಹಾಗೂ ಸೃಜನಶೀಲತೆಗೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಒಂದು ಪ್ರಕಾಶನದು. ಅವರು ಮಾಡ್ತಾ ಇದ್ದ ಪುಸ್ತಕಗಳನ್ನ ನಾನು ತಂದಿದ್ದೇನೆ. ಎಷ್ಟು ಚೆನ್ನಾಗಿ ಅದು ಉಪಯೋಗಿಸಿದೆ ಅಂತ ಹೇಳಿದರೆ ನಮ್ಮ ಮಕ್ಕಳು ಅದನ್ನು ತುಂಬ ಇಷ್ಟಪಟ್ಟರು.
ಎಲ್ಲರೂ ಅದರಲ್ಲಿ ಭಾಗವಹಿಸ್ತಾ ಇದ್ದರು. ನಾನು ಬಹುಶಃ ಇಲ್ಲಿಗೆ ಬಂದಿರಬೇಕು ಅಂತ ಭಾವಿಸ್ತೇನೆ. ನಾನು ಮುಖ್ಯಸ್ಥರಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದರೆ, ಇದನ್ನು ಪರೀಕ್ಷೆಯನ್ನು ಮಕ್ಕಳಿಗೆ ಮಾಡಿಸಿದರೆ ಅವರಲ್ಲಿ ಒಂದು ಕನ್ನಡ ಅಭಿಮಾನ ಬೆಳೆಸ್ಬೋದು ಅಂತ ಹೇಳೋ ಒಂದು ಅಭಿಲಾಷೆ ನನಗೆ, ಸಿರಿಗನ್ನಡ ಪ್ರಕಾಶನ ಅಂತ ಹೇಳಿ. ಹಾಗೆ ಅವರು ಪುಟಾಣಿ ವಿಜ್ಞಾನ ಅಂತ ಹೇಳಿ ಮಕ್ಕಳಿಗೆ ಉಪಯುಕ್ತವಾದಂತಹ ಒಂದು ಇದು ಬರವಣಿಗೆ ಇದು ಓದಿಸಿಕೊಂಡು ಹೋಗ್ತದೆ. ಇದು ವರ್ಷಕ್ಕೆ 100 ರೂಪಾಯಿ ಚಂದದ, ಇದು ತ್ರೈಮಾಸಿಕ ಪತ್ರಿಕೆ, ವರ್ಷಕ್ಕೆ 4 ಪತ್ರಿಕೆ ಬರ್ತದೆ, ಒಂದು 25 ರೂಪಾಯಿದ. ಲೈಬ್ರರಿಗೆ ನೀವು ತರಿಸಿಕೊಂಡ್ರೆ ಇದು ಮಕ್ಕಳು ಓದ್ಕೊಳ್ತಾರೆ. ಬಹಳ ಉತ್ತಮವಾದ ಒಂದು ಮಾಹಿತಿಯನ್ನು ಕಥೆ ರೂಪದಲ್ಲೆಲ್ಲ ಬರೆದಿದ್ದಾರೆ, ಸರಳವಾಗಿ ಅರ್ಥವಾಗುವಂತೆ. ಇನ್ನು ನನ್ನ ವಿಷಯಕ್ಕೆ ಬಂದಾಗ, ಕಳೆದ 27 ವರ್ಷಗಳ ಮೊದಲು 1992ರಲ್ಲಿ ಜೂನ್ 30ಕ್ಕೆ ನಾನು ರೋಸಾ ಮಿಸ್ಟಿಕ್ಕದ ಪಾದ ತುಳಿದೆ. ಆ ಪುಣ್ಯ ಭೂಮಿಗೆ ಸ್ಪರ್ಶ ಮಾಡಿದಂತಹ ಸಂದರ್ಭದಲ್ಲಿ ರೋಸಾ ಮಾತೆ 2 ತೆಕ್ಕೆಗಳಿಂದ ನನ್ನನ್ನು ಸೆಳೆದುಕೊಂಡಳು ಅಂತ ಕಾಣಿಸ್ತದೆ. ಪ್ರೀತಿಯಿಂದ ಬಿಗಿದಪ್ಪಿ 27 ವರ್ಷಗಳಷ್ಟು ಕಾಲ ನನಗೆ ತಂಪಾದ ನೆರಳನ್ನು ನೀಡಿದವಳು. ಅದರಿಂದ ಮೊದಲಾಗಿ ನಾನು ರೋಸಾ ಮಾತೆಗೆ ಶಿರಬಾಗಿ ವಂದಿಸಲಿಕ್ಕೆ ಇಷ್ಟಪಡ್ತೇನೆ. ಈಗಲೂ ಕೂಡ ನಾನು ರೋಸಾ ಮಾತೆಯನ್ನು ಯಾವಾಗಲೂ ನಮಿಸ್ತಾ ಇರ್ತೀನಿ. ಬೆತನಿ ಆಡಳಿತ ವರ್ಗ ಇರ್ಬೋದು, ರೋಸಾ ಮಿಸ್ಟಿಕ ಸಮೂಹ ಸಂಸ್ಥೆಯ ಮುಖ್ಯಸ್ಥರಿರ್ಬೋದು, ಅಲ್ಲಿಯ ಅಧ್ಯಾಪಕರು, ವಿದ್ಯಾರ್ಥಿಗಳು, ಪೋಷಕರು ಎಲ್ಲರೂ ನನಗೆ ಪ್ರೀತಿಯನ್ನು ನೀಡಿದರು. ಯಾವೊಂದು ಚಿಂತೆ ಇಲ್ಲದೆ ನನಗೆ ಅಲ್ಲಿ ಸೇವೆ ಮಾಡುವ ಒಂದು ಭಾಗ್ಯ ಬಂತು. ನಾನು ಜೀವ ಇರುವವರೆಗೆ ಚಿರಋಣಿಯಾಗಿರ್ತೀನಿ. ನನಗೆ ಫಸ್ಟಿಗೆ ಅಲ್ಲಿ ನನ್ನನ್ನು ಬರಮಾಡಿಕೊಂಡಂತಹ ಮುಖ್ಯೋಪಾಧ್ಯಾಯಿನಿ ಭಗಿನಿ ಮಾರಿ ಅಂಜ್ ಈಗಲೂ ನನ್ನ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದರೆ ನೀವು ನಂಬ್ತೀರ ಬಿಡ್ತೀರ ಗೊತ್ತಿಲ್ಲ. ಕರೆ ಮಾಡಿ ನನ್ನ ಕಾಳಜಿ ವಹಿಸಿ ನನ್ನ ಆರೋಗ್ಯದ ಬಗ್ಗೆ, ನನ್ನ ಸ್ಥಿತಿಗತಿಯ ಬಗ್ಗೆ ವಿಚಾರಿಸುವಾಗ ನನಗೆ ನಿಜವಾಗಿಯೂ ಕಣ್ಣಲ್ಲಿ ನೀರು ಬರ್ತಾ ಇದೆ. ಮಾತೃಹೃದಯ ರೋಸಾ ಬೆತನಿ ಸಂಸ್ಥೆಯ ಭಗಿನಿಯರೆಲ್ಲರ ವಿಶಾಲವಾದ ಮಾತೃ ಹೃದಯಕ್ಕೆ ಇವರೆಲ್ಲರೂ ಸಾಕ್ಷಿಗಳು. ಫಾದರ್ ರೇಮಂಡ್ಸ್ನವರಿಗೆ ಶಿರವಾಗಿ ವಂದಿಸಬೇಕು, ಇಂತಹ ಭಗಿನಿಯರನ್ನು ನಮಗೆ ನೀಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಹೀಗಾಗಿ ನಾನು ವೃತ್ತಿಯಲ್ಲಿ ಅಳವಡಿಸಿಕೊಂಡ ಸೂತ್ರ 3. ಒಂದು, ಕೃಷ್ಣ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಗೀತೋಪದೇಶ ಮಾಡಿದ ಸಂದರ್ಭದಲ್ಲಿ ಅರ್ಜುನನಿಗೆ ಹೇಳ್ತಾನೆ, ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಸಂಪೂರ್ಣವಾಗಿ ನಾನು ಅದನ್ನು ಅಳವಡಿಸಿಕೊಂಡೆ ನನ್ನ ಜೀವನದಲ್ಲಿ. ಕೃಷ್ಣ ಅಂದರೆ ನನಗೆ ಬಹಳ ಭಕ್ತಿ, ಪ್ರೀತಿ. ನನ್ನ ಅಂತರಂಗದ ಗೆಳೆ ಅಂತಲೇ ನಾನು ಹೇಳ್ಕೊಳ್ಳೋದು ಅವನನ್ನು. ಹಾಗೆ ಬಸವಣ್ಣನವರ ಕಾಯಕವೇ ಕೈಲಾಸ. ಇನ್ನೊಂದು, ಯೇಸು ಭಗವಾನ್, ನನಗೆ ಶಾಲೆಯಲ್ಲಿ ತರಗತಿಗೆ ಹೋಗ್ತಾ ಇರಬೇಕಾದ್ರೆ ಪ್ರತಿಯೊಂದು ಬಾಗಿಲ ಮೇಲೆ ಯೇಸುವಿನ ಒಂದೊಂದು ಬರಹಗಳನ್ನು ಹಾಕಿದ್ದಾರೆ. ನೀನು ನಿನ್ನ ವೈರಿಯನ್ನು ಪ್ರೀತಿಸು. ಎಷ್ಟು ಒಳ್ಳೆಯ ಮಾತದು. ಭಗವಾನ್ ಯೇಸು ಇಡೀ ಜನತೆಗೆ, ಜಾತಿ ಭೇದ ಇಲ್ಲದೆ ಇಡೀ ಜನತೆಗೆ ಆದರ್ಶಪ್ರಾಯನಾದ ಭಗವಂತ. ಈ 3 ಆದರ್ಶಗಳನ್ನು ನಾನು ಅಳವಡಿಸಿಕೊಂಡ ಕಾರಣ ನನಗೆ ಸಕಾರಾತ್ಮಕ ಚಿಂತನೆಯನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಹೊಗಳಿಕೆಗೆ ಹಿಗ್ಗದೆ, ತೆಗಳಿಕೆಗೆ ಕುಗ್ಗದೆ, ಪ್ರಾಮಾಣಿಕವಾಗಿ ನಿಸ್ವಾರ್ಥ ಸೇವೆಯನ್ನು ಕೊಟ್ಟ ಒಂದು ತೃಪ್ತಿ ನನಗೆ ಖಂಡಿತ ಇದೆ ಅಂತ ನಾನು ಹೇಳ್ತೇನೆ. ಸಹಸ್ರಾರು ಮಕ್ಕಳ ಪ್ರೀತಿಯನ್ನು, ಆಡಳಿತ ಮಂಡಳದ ಪ್ರೀತಿಯನ್ನು, ಸಹೋದ್ಯೋಗಿ ಬಂಧುಗಳ, ಮುಖ್ಯಸ್ಥರ ಪ್ರೀತಿಯನ್ನು ಪಡೆದಂತಹ
ಭಾಗ್ಯವಂತೆ ನಾನು ಅಂತ ಹೇಳಿಕೊಳ್ಳಿಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಸರಿ, ನಾನು ವೃತ್ತಿಯಲ್ಲಿ ಶಾಲೆಯೊಳಗೆ ನಾನು ಹೊರಗಿನ ಪ್ರಪಂಚದ ಅರಿವಿಲ್ಲದೆ ನಾನು ಬದುಕಿದೆ. ನಿವೃತ್ತಿಯಾದಾಗ ಒಮ್ಮೆಲೇ ನನಗೆ ಶೂನ್ಯತಾ ಭಾವ ಬಂದದ್ದು ಸುಳ್ಳಲ್ಲ. ಅಷ್ಟು ಸಮಯ ಬಿಸಿಯಾಗಿದ್ದವಳಿಗೆ ನಿರಾಳವಾದಾಗ ನನ್ನ ಜೀವನವೇ ಮುಗಿಯಿತು ಅಂತ ಹೇಳುವ ಮಟ್ಟಕ್ಕೆ ನಾನು ಇಳಿದಿದ್ದೆ. ಆ ಸಂದರ್ಭದಲ್ಲಿ ನನಗೊಬ್ಬಳು ಮಗಳು ಬಹಳ ಜಾಣೆ, ಕೂಡಲೇ ತಿಳ್ಕೊಂಡು ಅವಳು ಇದೇ ಕಾಲೇಜಿನ ಹಳೆ ವಿದ್ಯಾರ್ಥಿನಿ. ಇಲ್ಲಿ ಅವಳಿಗೆ ಬೋಧಿಸಿದಂತಹ ಪ್ರಾಚಾರ್ಯರಿದ್ದಾರೆ, ಎಲ್ಲರಿದ್ದಾರೆ. ಹಾಗೆ ನಮ್ಮ ರೋಸಮಿಷ್ಟಕದಲ್ಲಿ ಕೂಡ ಅವಳು ಕಲಿತವಳು. ಕೂಡಲೇ ಅವಳು ನನಗೆ ಫೇಸ್ಬುಕ್ ಓಪನ್ ಮಾಡಿ ಕೊಟ್ಟಳು. ನನಗೆ ಗೊತ್ತಿಲ್ಲ ಅದರ ಬಳಕೆಯಲ್ಲ, ಏನು ಗೊತ್ತಿಲ್ಲ. ಸ್ಮಾರ್ಟ್ಫೋನ್ ತಂದು ಕೊಟ್ಟಳು, ಫೇಸ್ಬುಕ್ ಓಪನ್ ಮಾಡಿಕೊಟ್ಲು. ನೋಡ್ತೇನೆ, ನಾನು ಸಂಪರ್ಕದಲ್ಲೇ ಇರಲಿಲ್ಲ, ಯಾವ ಸಂಪರ್ಕದಲ್ಲಿ ನಾನು ಇರಲಿಲ್ಲ, ಫೋನ್ ಮುಖಾಂತವರು ಇರಲಿಲ್ಲ. ಸಹಸ್ರಾರು ವಿದ್ಯಾರ್ಥಿಗಳು ದೇಶದ ವಿದೇಶದ ಮೂಲೆ ಮೂಲೆಯಿಂದ ಅಲ್ಲಿ ಬಂದು ಬಿದ್ದಿದ್ದಾರೆ. ನನ್ನ ಸಂಪರ್ಕಕ್ಕೆ ಬಂದರು, ನಂಬರ್ ತೆಕ್ಕೊಂಡು ಮಾತನಾಡಿಕೆ ಶುರು ಮಾಡಿದರು. ಅದು ಎಷ್ಟು ಅಂತ ಹೇಳಿದರೆ, ಮುಂದೆ ನಿವೃತ್ತಿಯಾದ ವರ್ಷದ ಸೆಪ್ಟೆಂಬರ್ 5ರಂದು ಸಾಮಾಜಿಕ ಜಾಲತಾಣದ ವೀಕೆಂಡ್ ಶೋ ಅಂತ ಹೇಳುವ ಇದರಲ್ಲಿ ನನ್ನನ್ನು ಸಾಮಾಜಿಕ ಜಾಲತಾಣಕ್ಕೆ ಎಳೆದು ತಂದರು, ವೇದಿಕೆಗೆ ಎಳೆದು ತಂದರು. ಅಲ್ಲಿ ಸನ್ಮಾನಿಸಿದರು. ಮಕ್ಕಳ ಜೊತೆಗೆ, ದೇಶ ವಿದೇಶದ ಮಕ್ಕಳ ಜೊತೆ ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಒಂದು ದೊಡ್ಡ ಪ್ರಚಾರವನ್ನೇ ಮಾಡಿಕೊಟ್ರು ಅಂತ ಅನ್ನಿಸ್ತದೆ. ಹೃದಯ ತುಂಬಿ ಬಂತು ನನಗೆ. ಇನ್ನು ಕಥಾಗುಚ್ಛ ನಾನು ಓಪನ್ ಮಾಡಿದ ಕೂಡಲೇ ನನಗೆ ಸಿಕ್ಕಿದ್ದು ಕಥಾಗುಚ್ಛ ಅಂತ ಹೇಳೋ ಒಂದು ಬಳಗ ಫೇಸ್ಬುಕ್ ಒಳಗೆ. ಸುಮಾರು 55,000ಕ್ಕೂ ಮಿಕ್ಕಿದ ಸದಸ್ಯರು ಅದರಲ್ಲಿದ್ದಾರೆ. ತುಂಬ ಓದಿದಷ್ಟು ಮುಗಿಯದ ಜ್ಞಾನದಾಹವನ್ನು ತೀರಿಸುವಂಥ ಒಳ್ಳೆಯ ಬರಹಗಳಲ್ಲಿದೆ. ಜೊತೆಗೆ ನಮಗೆ ಬರಹಕ್ಕೆ ಪ್ರೇರಣೆ, ಪ್ರತಿ ದಿವಸದ ಥೀಮ್ ಬರಹಗಳಿರ್ತದೆ, ಬೇರೆ ಬೇರೆ ಕಾರ್ಯಕ್ರಮಗಳಿರ್ತದೆ. ಇಷ್ಟು ಕಡಿಮೆ ನಾನು ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡೆ. ಎಷ್ಟು ತೊಡಗಿಸಿಕೊಂಡೆ ಅಂತ ಹೇಳಿದರೆ, ಆ 55,000 ಸದಸ್ಯರಲ್ಲಿ ಶೀಘ್ರವಾಗಿ ನನ್ನನ್ನು ಗುರುತಿಸಿಕೊಂಡ್ರು. ಬರಹದ ಮೂಲಕ ನನ್ನನ್ನು ಗುರುತಿಸಿಕೊಂಡ್ರು. ಹಾಗೆ ಅವರ ಯುವ ಬರಹಗಾರರು ಒಂದು ಬೆಂಗಳೂರಲ್ಲಿ ಬಿ ಟ್ರೆಂಡ್ ಪತ್ರಿಕೆ ಅಂತ ಹೇಳಿ ಒಂದು ಪತ್ರಿಕೆಯನ್ನು ಒಳ್ಳೆಯ ಸಮಾಜದ ಒಳ್ಳೆಯ ಕಾರ್ಯಕ್ಕಾಗಿ ಅದನ್ನು ವಿನಿಯೋಗಿಸ್ತಾ ಇದ್ದಾರೆ. ಬಿ ಟ್ರೆಂಡ್ ಪತ್ರಿಕೆ ಅಂತ ಹೇಳಿ, ಇದರಲ್ಲಿ ಮಕ್ಕಳನ್ನು ಒಳ್ಳೆಯ ನಡತೆಯಲ್ಲಿ ಮುನ್ನಡೆಸುವುದಕ್ಕಾಗಿ ಅವರು ತುಂಬ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಪುಸ್ತಕ ಪ್ರಿಂಟ್ ಮಾಡೋ ಒಂದು ಬಯಕೆ, ರಾಷ್ಟ್ರ ನಿರ್ಮಾಣದಲ್ಲಿ ಯುವಜನರ ಪಾತ್ರ ಅಂತ ಹೇಳಿ. ಮುಖ್ಯವಾಗಿ ಅವರು PUC ಮಕ್ಕಳನ್ನು ಗುರಿಯಾಗಿಸಿಕೊಂಡು ಈ ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಇದರಲ್ಲಿ ಅಲ್ಲಿಯ ಕಥಾಗುಚ್ಛದ ಶ್ರೇಷ್ಠ ಬರಹಗಾರರಿಂದ ಲೇಖನಗಳನ್ನು ಬರೆಸಿದ್ದಾರೆ, ರಾಷ್ಟ್ರ ನಿರ್ಮಾಣದಲ್ಲಿ ಯುವಜನತೆ ಪಾತ್ರ ಅಂತ ಹೇಳಿ. ಹಾಗೆ ಅದರಲ್ಲಿ ಕವನಗಳನ್ನು ಕೂಡ ಬರೆದಿದ್ದಾರೆ. ಅದರ ಪ್ರಿಂಟಿಗೆ ಹೋಗುವ ಹಿಂದಿನ ದಿನ ಅಚಾನಕ್ಕಾಗಿ ನನಗೆ ಕರೆ ಬಂತು, ಮೇಡಮ್ ನೀವೊಂದು ಶೀಘ್ರವಾಗಿ ಒಂದು ಅರ್ಧ ಗಂಟೆ ಒಳಗೆ ನನಗೊಂದು ಲೇಖನವನ್ನು ಬರೆದು ಕಳಿಸಿಕೊಡ್ಬೇಕು ಅಂತ. ನನಗೆ ಅಚ್ಚರಿ, ಯೋಚನೆ ಮಾಡಲಿಕ್ಕೆ ಸಮಯ ಇಲ್ಲ. ಮತ್ತು ನಾನು ಯಾವುದನ್ನೇ ಆದರೂ ಕೂಡ, ಯಾವ ಕಷ್ಟದ ಇದಾದರೂ ಕೂಡ ನನಗೆ ವಹಿಸಿದ್ದನ್ನು ನಾನು ಇಲ್ಲ ಅಂತ ಹೇಳಿ ನಕಾರಾತ್ಮಕವಾಗಿ ನಾನು ಯಾವತ್ತೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ, ಎಲ್ಲಿಯೂ ಹೇಳಿಲ್ಲ. ಅದು ನನ್ನ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಒಪ್ಪಿದೆ. ಕೂಡಲೇ ನಾನು ಬರೆದೆ. ನಾನು ಸಮಯ, ನನಗೆ ಬೇರೆ ಕೆಲಸದಲ್ಲಿದ್ದೆ ನಾನು, ಆದರೂ ಅರ್ಧ ಗಂಟೆ ಸಮಯ ಮಾಡಿಕೊಂಡು ಬೇಗ ಬರೆದು ಕಳಿಸಿದೆ. 40ನೇ ಲೇಖನ ನನ್ನದು ಅದರಲ್ಲಿ ಪ್ರಿಂಟ್ ಆಯಿತು ಮರುದಿವಸ. ಇದು ಪುಸ್ತಕ ಎಲ್ಲರೂ ಓದಬೇಕಾದಂತಹ ಪುಸ್ತಕ. ನಿಮಗೆ ಓದು ಬರಹವನ್ನು ನೀವು ಯಾವಾಗಲೂ ನೀವು ಅದನ್ನು ಚಾಲು ಮಾಡ್ತಾ ಇದ್ದರೆ, ಬೇರೆ ಈಗ ಜಾಲತಾಣಗಳು ನಿಜವಾಗಿ ನಮ್ಮನ್ನು ಕೆಟ್ಟ ದಾರಿಗೆ ನಮ್ಮನ್ನು ಸೆಳೆದೊಯ್ತಾ ಇರ್ತದೆ. ತುಂಬ ಮಕ್ಕಳು ದಾರಿ ತಪ್ಪುವಂಥದ್ದು, ಅದನ್ನೆಲ್ಲ ನಿವಾರಿಸಿ ಅದರಲ್ಲಿ ಒಳ್ಳೆಯದು ಕೂಡ ಇದೆ. ನಾವು ಕೆಟ್ಟದನ್ನು ನಾವು ದೂರವೇ ಇಟ್ಟುಕೊಳ್ಳುವ, ಒಳ್ಳೆಯದನ್ನು ಸ್ವೀಕರಿಸುವ. ಅದರಲ್ಲಿ ಒಂದು ಕಥಾಗುಚ್ಛ ಅಂತ ಜಾಲತಾಣ ಉಪಯೋಗಿಸುವವರು ಕಥಾಗುಚ್ಛ ಅಂತ ಹೇಳುವ ಬಳಗಕ್ಕೆ ಸದಸ್ಯರಾಗಿ, ಅಲ್ಲಿ ನಿಮಗೆ ಬೇಕಾದಷ್ಟು ಓದಲಿಕ್ಕೆ ಸಿಗ್ತದೆ. ನಿಮ್ಮ ಬರಹಗಳಿಗೆ ಅಲ್ಲಿ ಅವಕಾಶಗಳು ಕೂಡ ಸಿಗ್ತದೆ. ನಿಮ್ಮ ತಲೆ ಆವಾಗ ಬೇರೆ ಕಡೆಗೆ ಕೆಟ್ಟದಕ್ಕೆ ಓಡಿ ಹೋಗುವುದಿಲ್ಲ, ಜ್ಞಾನ ತುಂಬಿದಷ್ಟು ಹೆಚ್ಚಾಗ್ತದೆ.
ಇದು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸರಿ, ಮುಂದೆ ಗುರುವಂದನೆ. ಗುರುವಂದನೆ ಕಾರ್ಯಕ್ರಮ ಅಂತ ಹೇಳಿ ನನಗೆ ಕಣ್ಣು ತುಂಬಿ ಬಂತು. ಇವತ್ತಿನ ವಾದಿರಾಜನ ಈ ಒಂದು ವ್ಯವಸ್ಥೆ, ಹಾಗೆ ಅದರ ಆಡಳಿತ ವರ್ಗದವರು ಅದಕ್ಕೆ ಕೊಟ್ಟಂತಹ ಸಹಕಾರ, ನಿಜವಾಗಿಯೂ ನಮ್ಮ ಬೆತನಿ ಸಂಸ್ಥೆ, ನಾನು ಬೆತನಿ ಭಗಿನಿಯರನ್ನು ಹೊಗಳಬೇಕು ನಿಜವಾಗಿ. ನೋಡಿ, ಮಕ್ಕಳಿಗೆ ಯಾವತ್ತೂ ಅವರು ಜಾತಿ ಭೇದ ಆಗಲಿ ಹಣದ ಭೇದ ಆಗಲಿ ಮಾಡಿಲ್ಲ. ಆರ್ಥಿಕವಾಗಿ ತಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಇರುವವರಿಗೆ, ಬುದ್ಧಿವಂತಿಕೆಯಲ್ಲಿ ತಳಮಟ್ಟದಿಂದ ಮೇಲ್ಮಟ್ಟಕ್ಕಿರುವ ಯಾರನ್ನು ಕೂಡ ತಾರತಮ್ಯ ಮಾಡದೆ ಒಂದೇ ರೀತಿಯಲ್ಲಿ ನಡೆಸಿಕೊಂಡಂತಹ ಸಂಸ್ಥೆ ನಮ್ಮ ಬೆತನಿ ಸಂಸ್ಥೆ. ಅಲ್ಲಿ ಕಲಿತಂತಹ ಮಕ್ಕಳು ನಿಜವಾಗಿ ಸಂಸ್ಕಾರವಂತರು. ನಾವು ಕೂಡ ಈ ನಾಡಹಬ್ಬವನ್ನು ಆಚರಿಸ್ತಾ ಇದ್ದೇವೆ, ಆದರೆ ಇಷ್ಟು ಗ್ರ್ಯಾಂಡಾಗಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಈ ಪರಂಪರೆಯನ್ನು ವಾದಿರಾಜ ಮುಂದುವರಿಸಿಕೊಂಡು ಹೋಗ್ತಾ ಇರೋದು ನಿಜವಾಗಿಯೂ ಖುಷಿ ಆಗ್ತಾ ಇದೆ. ಕಬೀರ್ ದಾಸ್ ಒಂದು ಕಡೆ ಹೇಳ್ತಾನೆ, ಒಂದು ವೇಳೆ ನನಗೆ ಗುರು ಮತ್ತು ಭಗವಂತ ಒಟ್ಟಿಗೆ ನನ್ನೆದುರು ಪ್ರತ್ಯಕ್ಷ ಆದರೆ ನಾನು ಖಂಡಿತ ಗುರುವಿಗೆ ಮೊದಲು ನಮನ ಮಾಡ್ತೇನೆ. ಯಾಕೆಂತ ಹೇಳಿದರೆ, ಭಗವಂತನನ್ನು ಸೇರುವ ದಾರಿಯನ್ನು ತೋರಿಸಿಕೊಡುವ ಒಂದು ಗುರು ಅಲ್ವೇ? ಹೌದಲ್ವಾ? ನಮಗೆ ಶಂಕದಿಂದ ಬಂದ್ರೇನೆ ಅದು ತೀರ್ಥ ಅಂತ ಹೇಳ್ತೇವೆ. ಅದೇ ರೀತಿ ಗುರುಮುಖೇನ ನಾವು ವಿದ್ಯೆ ಕಲಿತರೇನೆ ಅದು ಸಾರ್ಥಕ ಆಗುವಂಥದ್ದು. ಅದಕ್ಕಾಗಿ ಅಲ್ವೇ ಏಕಲವ್ಯ ತನಗೆ ಗುರು ಸಿಕ್ಕದಿರುವಾಗ ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡಿಕೊಂಡು ಅದರ ಎದುರು ವಿದ್ಯಾಭ್ಯಾಸವನ್ನು ಮಾಡಿದ. ನಮ್ಮ ವಾದಿರಾಜ 8ಲ್ಲಿ ಬರುವಾಗ ದೊಡ್ಡ ಕಣ್ಣು ಬಿಳಿ ಬಿಳಿ ಮಾಡ್ತಾ ನಾವು ನಮ್ಮ ಮಾತಿಗೆ ನಮ್ಮ ಮಾತಿಗೆ ಕಿವಿ ಆಗ್ತಾ ಇದ್ದ. ಹಲವು 10 ಪ್ರಶ್ನೆಗಳು ಅವನಿಗೆ ನಮ್ಮ ತಲೆ ತಿಂದಿರಬಹುದು. ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾ ಬೆಳೆದ ಗುರುವನ್ನು ಮೀರಿಸುವ ಶಿಷ್ಯ. ಗುರುಗಳಿಗೆ ಅದೇ ಒಂದು ದೊಡ್ಡ ಭಾಗ್ಯ. ನಮ್ಮನ್ನು ಮೀರಿಸುವ ಶಿಷ್ಯಂದರು ನಮ್ಮ ಮುಂದೆ ಬಂದಾಗ ಆ ಒಂದು ಇದರಲ್ಲಿ ಹಣದ ವ್ಯವಹಾರ ಇಲ್ಲ, ನಿಸ್ವಾರ್ಥ ಸೇವೆ ಮತ್ತು ಪ್ರೀತಿ. ಇದನ್ನೊಬ್ಬ ಶಿಷ್ಯ ಗುರುವಿಗೆ ನೀಡಬಲ್ಲ, ಗುರು ಶಿಷ್ಯನಿಗೆ ನೀಡಬಲ್ಲ. ಇತ್ತೀಚೆಗೆ ಮೊನ್ನೆ ನಾನು ಎಡನೀರು ಮಠದಲ್ಲಿ ನಮ್ಮ ಕುಟುಂಬದವರ ಒಂದು ವೈವಾಹಿಕ ಕಾರ್ಯಕ್ರಮದ ಆರತಕ್ಷತೆ ಇತ್ತು. ಅಲ್ಲಿ ಗಾನ ವೈಭವ ಇತ್ತು. ಯಕ್ಷಗಾನ ಕಲಾರಂಗದ ಭಾಗವತರಲ್ಲಿ ಪ್ರಸಿದ್ಧರಾದಂತಹ ಪುತ್ತಿಗೆ ರಘುರಾಮಹೊಳ್ಳ, ದಿನೇಶ ಮಣಯ್ಯ, ಸತ್ಯನಾರಾಯಣ ಪುಣಿಸಿತಾಯ, ಕಾವ್ಯಶ್ರೀಯಡಿ ಇವರೆಲ್ಲ ಅಲ್ಲಿದ್ದರು. ಅವರ ಹತ್ರ ನನಗೆ ಮಾತನಾಡುವ ಸಂದರ್ಭ ಬಂತು. ಹೇಗೆ ನನ್ನ ಪರಿಚಯ ಅವರಿಗಿಲ್ಲ. ನಾನು ಪರಿಚಯಿಸಿದ ಹೇಗೆ ಗೊತ್ತಾ? ಸಂತೋಷದಿಂದ ಹೆಮ್ಮೆಯಿಂದ ಪರಿಚಯಿಸಿಕೊಂಡದ್ದು ವಾದಿರಾಜನ ಟೀಚರ್ ಅಂತ ಹೇಳಿ. ಎಷ್ಟು ಖುಷಿಯಾಯ್ತಂತ ಹೇಳಿದರೆ ಕಾವ್ಯಶ್ರೀ ಕಣ್ಣನ್ನಷ್ಟು ಅಗಲಿಸಿದ್ರು. ಅವರು ಕೂಡ ಉದಯಮುಖ ಭಾಗವತರು. ನಮ್ಮ ಯಕ್ಷಗಾನ ರಂಗದಲ್ಲಿ ನಮ್ಮ ವಾದಿರಾಜನನ್ನು ಗೊತ್ತಿಲ್ಲದವರು ಇಲ್ಲ ಅಂತ ಹೇಳಬೇಕು. ಇದು ನಮಗೆ ಎಷ್ಟು ಹೆಮ್ಮೆಯನ್ನು ತರ್ತಾ ಇದೆ ಅಂತ ಹೇಳಿದರೆ, ಅವರ ಸಾಧನೆ ಯಕ್ಷಗಾನ ರಂಗದಲ್ಲಿ, ಸಾಹಿತ್ಯದಲ್ಲಿ, ಕಲಾಕ್ಷೇತ್ರದಲ್ಲಿ. ಇವತ್ತು ಅವನು ಬೇಂದ್ರೆ ಪರಿಷತ್ತಿನ ವತಿಯಿಂದ ಯುವ ಸಾಧಕರಿಗೆ ಪಡೆಯುವಂತಹ ಸನ್ಮಾನವನ್ನು ಪಡೀತಾ ಇದ್ದೇನೆ. ಇದು ನಮಗೆ ಸಂದ ಕಾಣಿಕೆ ಅಂತಲೇ ನಾನು ಹೇಳ್ತೇನೆ. ಅವನಿಗೆ ಶುಭವನ್ನು ಹಾರೈಸ್ತಾ ಇನ್ನು ಮುಂದಕ್ಕೆ ಕೂಡ ಸಾಧನೆಯ ಶಿಖರದಲ್ಲಿ ಮಿಂಚುತ್ತಾ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ತಾನು ಪಡೆದದ್ದನ್ನು ಅದನ್ನು ಸಮಾಜಕ್ಕೆ ನೀಡುತ್ತಾ ಇನ್ನಷ್ಟು ಕೀರ್ತಿವಂತನಾಗಿ ಬೆಳಗಲಿ ಎಂದು ನಾನು ಅವನಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಇನ್ನು ಖಂಡಿತವಾಗಿ ನಾನೊಂದು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಬೆತನಿ ಶಾಲೆಯಲ್ಲಿ ಕಲಿತಂತಹ ಮಕ್ಕಳು ಸಂಸ್ಕಾರವಂತರಂತ ಹೇಳಲಿಕ್ಕೆ ನಾನು ತುಂಬ ಖುಷಿ ಪಡ್ತಾ ಇದ್ದೇನೆ. ಇನ್ನೊಂದು ಸಣ್ಣ ಉದಾಹರಣೆ ಒಂದು ಹೇಳ್ತೇನೆ. ಇತ್ತೀಚೆಗೆ ಲಾಕ್ಡೌನ್ ಸಮಯದಲ್ಲಿ ನನ್ನ ಮಗಳನ್ನು ಹಾಸ್ಟೆಲ್ಗೆ ಬಿಡಬೇಕಿತ್ತು. ಅವಳ ವಸ್ತುಗಳೆಲ್ಲ ಇತ್ತು, ಕೊಂಡು ಹೋಗಲಿಕ್ಕೆ ಯಾರೂ ಇಲ್ಲ. ಏನು ಮಾಡೋದು ಅಂತ ಯೋಚನೆಯಲ್ಲಿರುವಾಗ ನನಗೊಬ್ಬ ಶಿಷ್ಯ ಇದ್ದಾನೆ, ಸುದರ್ಶನ್ ಅಂತ, ಪಂಚಾಯತ್ ಸದಸ್ಯ ಅವನು.
ಅವನು ಕೂಡ ವೃತ್ತಿ ಇದು ಅದರಲ್ಲಿ ತುಂಬ ಜವಾಬ್ದಾರಿ ಇದೆ ಅವನಿಗೆ. ಆ ದಿವಸ ಮೀಟಿಂಗ್ ಕೂಡ ಇತ್ತು. ಏನು ಮಾಡಿದೆ ಸುದರ್ಶನ ಅಂತ ಕೇಳಿದೆ. ಆ ದಿವಸದ ಮೀಟಿಂಗನ್ನು ಬದಿಗೊತ್ತಿ, ಅವನ ವೃತ್ತಿಯನ್ನು ಬದಿಗೊತ್ತಿ, ಬೆಳಿಗ್ಗೆ ಅವನ ಗೆಳೆಯನ ಕಾರನ್ನು, ಅವನ ಹತ್ರ ಕಾರಿಲ್ಲ, ಗೆಳೆಯನ ಕಾರನ್ನು ಹಿಡ್ಕೊಂಡು ಮನೆಗೆ ಬಂದ. ಮನೆಗೆ ಬಂದು ನಮ್ಮನ್ನು ಕ್ಷೇಮವಾಗಿ ಹಾಸ್ಟೆಲ್ ತನಕ ಬಿಟ್ಟು ವಾಪಸ್ಸು ನನ್ನ ಮನೆಗೆ ತಂದು ಬಿಟ್ಟ. ಅವನ ಇಡೀ ದಿನದ ಸಮಯ ಹಾಳಾಗಿದೆ, ಅವನ ಗಳಿಕೆ ಹಾಳಾಗಿದೆ, ಎಲ್ಲವೂ ಹಾಳಾಗಿದೆ. ಸರಿ, ನಾನೊಂದು ಸಣ್ಣ ಮೊತ್ತವನ್ನು ಕೊಡುವ, ಬಾಡಿಗೆ ಅಂತ ಹೇಳಿ ಅದು ಕೊಡಬೇಕಲ್ವಾ, ಹೇಳಿದರೆ ಹಣ ಕೊಡಲಿಕ್ಕೆ ಹೋದರೆ ಒಂದೇ ಮಾತನಲ್ಲಿ ತಿರಸ್ಕರಿಸಿದ. ಈ ರೀತಿ ನೀವು ಮಾತನಾಡಿದರೆ ನಾನು ಬರಲಿಕ್ಕಿಲ್ಲ, ನನಗೆ ಜೀವನ ಪರ್ಯಂತ ನಿಮ್ಮ ಸೇವೆ ಒಂದು ಸಿಕ್ಕಿದರೆ ಸಾಕು ಟೀಚರ್. ಅವನಿಗೆ ಅಮ್ಮ ಇಲ್ಲ, ನನ್ನಲ್ಲಿ ಅಮ್ಮನನ್ನು ಕಂಡ. ಇಂತಹ ಮಕ್ಕಳು ನಮಗೆ ಇರುವಾಗ ಸಹಸ್ರಾರು ಮಕ್ಕಳ ಪ್ರತಿನಿಧಿಯಾಗಿ ಇವರೆಲ್ಲ ಕಾಣ್ಬರ್ತಾರೆ. ಈ ವಾದರಾಜ ಇರ್ಬೋದು, ಸುದರ್ಶನ ಇರ್ಬೋದು, ಹಾಗೆ ಬೇರೆನಲ್ಲಿ ನವೀನ್ ಅಂತ ಇದ್ದಾನೆ, ಹೀಗೆ ತುಂಬ ಮಂದಿ ಇದ್ದಾರೆ. ಇವರೆಲ್ಲರೂ ಕೂಡ ಈ ಸಂಸ್ಕಾರವಂತ ಮಕ್ಕಳ ಲಿಸ್ಟಲ್ಲಿ, ನನ್ನ ಸಂಪರ್ಕದಲ್ಲಿರುವವರೆಲ್ಲರೂ ಕೂಡ ಸಂಸ್ಕಾರವಂತರು. ಆದ್ದರಿಂದ ಬೆತನಿ ಸಂಸ್ಥೆಗೆ, ಫಾದರ್ ರೇಮಂಡ್ಸ್ ಅವರಿಗೆ, ಆಡಳಿತ ವರ್ಗಕ್ಕೆ, ಎಲ್ಲ ಭಗಿನಿಯರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕೆ ಮೊದಲಿಗೆ ನಾನು ರೋಸಮ್ಮತೆಗೆ ಶಿರವಾಗಿ ವಂದಿಸ. ಒಂದು ಶಿಕ್ಷಕಿಯಾಗಿ ನನ್ನನ್ನು ಸೇರಿಸಿಕೊಳ್ಳದಿದ್ದರೆ ನನಗೆ ಇದು ಖಂಡಿತ ಸಿಗ್ತಾ ಇರಲಿಲ್ಲ. ಶಿಕ್ಷಕಿಯಾದದಕ್ಕೂ ಸಾರ್ಥಕವಾಗಿದ್ದಕ್ಕೆ ಎಲ್ಲರಿಗೂ ಮಗದೊಮ್ಮೆ ವಂದನೆ ಅರ್ಪಿಸುತ್ತಾ, ನನ್ನ ಮಾತುಗಳಿಗೆ ಕಿವಿಯಾದ ಎಲ್ಲ ಮಕ್ಕಳಿಗೆ ಪ್ರೀತಿಯ ಶುಭ ಹಾರೈಕೆಯನ್ನು ಹಾರೈಸುತ್ತಾ, ನನ್ನೆರಡು ಮಾತುಗಳನ್ನು ಭಾರತಾಂಬೆಯ ಪಾದಕಮಲಗಳಿಗೆ ಅರ್ಪಿಸ್ತಾ ಇದ್ದೇನೆ. ರಾಜ್ಯೋತ್ಸವದ ಅಂಗವಾಗಿ ನಡೆದ ಹಾಗೂ ಈ ಹಿಂದಿನ ಕೆಲ ಸ್ಪರ್ಧೆಗಳ ಬಹುಮಾನ ವಿತರಣಾ ಕಾರ್ಯಕ್ರಮ. ರಸಾಯನಶಾಸ್ತ್ರ ಉಪನ್ಯಾಸಕಿ ಕುಮಾರಿ ಪ್ರೀತಿ ಇವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕಳೆದ ವರ್ಷದ ಕ್ರೀಡಾಕೂಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ವಂದನೀಯ ಭಗಿನಿ ಅನಿತಾ ಲೀಡಿಯರವರು ಬಹುಮಾನಗಳನ್ನು ವಿತರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. 100 ಮೀಟರ್ ರೇಸ್ ಬಾಯ್ಸ್ ಸೆಕ್ಷನ್, ಫಸ್ಟ್ ಪ್ಲೇಸ್ ಲೆಸ್ಲಿ ಡಿಲ್ಸನ್ ರೊಸಾರಿಯೋ ಫ್ರಮ್ ಸೆಕೆಂಡ್ C4, ಸೆಕೆಂಡ್ ಪ್ಲೇಸ್ ಲಿಖಿತ್ VK ಫ್ರಮ್ ಸೆಕೆಂಡ್ C3, ಥರ್ಡ್ ಪ್ಲೇಸ್ ಲಾಯ್ಸ್ಟನ್ ಕ್ರಾಸ್ತಾ ಫ್ರಮ್ ಸೆಕೆಂಡ್ C4 and Pratik from second science. Girls section, first place Diksha from second science, second place Misbah from second science, and third place Safat Asrina from second C4. Four into 100 meter relay boys section, first place Shravan and team from second C4, Shravan and team from second C4. Team members are Shravan, Loyston Krasta, Vinesh, Leslie Rosario. Loyston, Vinesh and Leslie Rosario. Second place Pratik and team from second science. Team members are Pratik, Mohammad Taufiq, Nikhil Shetty, Tabshir. Third place goes to Likhit and team from second C3. Team members are Likhit, Danush, Ahmad Suhail and Vinod. Third place Likhit and team from second C3. Girls
section 4 into 100 meter relay. First place goes to Diksha and team from second science. Team members are Diksha, Misbah, Navya and Namrata. Second place, Sahana and team from second C2. Third place goes to Nida and team from second C4. Team members are Nida, Sabina, Mishriya and Safa. Congratulations to the students. ಮುಂದಿನ ಬಹುಮಾನವನ್ನು ಸಂತ ರೇಮನ್ಸ್ ಕನ್ನಡ ಮೀಡಿಯಂ ಹೈಸ್ಕೂಲ್ ಮುಖ್ಯೋಪಾಧ್ಯಾಯಿನಿಯಾದ ಸಿಸ್ಟರ್ ವಿದ್ಯಾರವರು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನೆಕ್ಸ್ಟ್ ಇವೆಂಟ್ ವಾಲಿಬಾಲ್. ಫಸ್ಟ್ ಪ್ಲೇಸ್ ಗೋಸ್ ಟು ಮೊಹಮ್ಮದ್ ಹಶೀರ್ ಅಂಡ್ ಟೀಮ್ ಫ್ರಮ್ ಸೆಕೆಂಡ್ C1. ಟೀಮ್ ಮೆಂಬರ್ಸ್ ಆರ್ ಮೊಹಮ್ಮದ್ ರಯೀಫ್, ಶಶಾಂಕ್, ಧೀರಜ್, ಆರ್ ರಾಜಶೇಖರ್, ಯೋಹನ್, Kader Akif, Tejas Anchan and Tasmeen. Team members, come to the stage. Second place goes to Pratik and team from second science. Team members are Pratik, Rolwin, Nikhil Shetty, Mohammad Shuaib Akhtar, Pawan, Mohammad Tawfiq, Prathamesh, Aman and Suraj. Students, I request the students to come to the stage. Congratulations to the students. Next event, throw ball. First place goes to Shaima Banu and team from second C3. Team members are Shaima Banu, Fatima Chidra, Hadvika, Danya, Ananya, Diksha, Nafishatul Mishriya, Aishatul Hazmeena and Aishwarya. Students, give a big round of applause and encourage them. Second place in throw ball, Zainaba Afifa and team from second science. And the team members are Zainaba Afifa, Fatima Nishana, Mashuda, Sushmita, Pratiksha, Namrata, Lonita Pereira and Diksha. Big round of applause. Second place in throw ball, Zainaba Afifa and team from second science.
Next event, cricket tournament, and runners up are Ruben Krasta and team from Second Science. Can I request the students to come on stage? And the team members are Ruben Krasta, Nikhil Shetty, Akhtar, Tabshir, Tawfiq, Azim, Rolvin Lobo, Srinidhi, Hemant, Fahim, Sinan and Aman. Students, congratulations. Give a smile. Yes, cricket tournament runners up, please be on stage. Everyone together, come first. Congratulations, Lishma and team. Thank you, dear sister. Now I request our convent superior, Sister Gracie Monica, to give away the prizes to the winners. We have special prizes. Man of the series goes to Ruben Varnan Krasta from Second Science. Ruben, come on stage. Leslie Rosario from Second C4. Students, give a big round of applause. We have a best bowler from Second Science, Nikhil Shetty. Yes, Nikhil, on stage. We have best fielder of St. Raymond's, Abdul Ahmad from Second C4. Best bowler Nikhil Shetty. Students, encourage. Next time you all will be on stage. Best athlete Loyston, Second C4. Best all-rounder, again Ruben Krasta from Second Science. Then we have an energetic player, Siran from Second C4. And from girls section, we have best athlete at St. Raymond's, Misbah Endi from Second Science. Misbah Endi from Second Science. Thank you, dear sister, and thank you, dear students. Now I request St. Raymond's Primary School HM, Sister Lavita, to give away the prizes. Deshabhakti Geete. First place, Tamshin from Second Science. Second place, Navya from Second Science. And third place goes to Danya. Next event, Aralu Patrikeya Brainstorm Activity Vijayataru. First place, Soni from Second Science. Second place, Shahazmi from First Science. And third place, Pawan from Second Science. Next we have Best Kannada Outgoing Student, and this award goes to Nikita from Second C4. ಕಾರ್ಯಕ್ರಮದ ಉದ್ಘಾಟಕರಾಗಿ
ನಮ್ಮೊಂದಿಗಿರುವ ಭಾರತೀಯ ವಾಯುಸೇನೆ ನಿವೃತ್ತ ಅಧಿಕಾರಿ, ಕನ್ನಡ ಸಾಹಿತ್ಯ ಮೇಲೆ ಅಪಾರ ಪ್ರೀತಿ ಹೊಂದಿರುವ, ದೇಶಕ್ಕಾಗಿ ಅತ್ಯಂತ ದೊಡ್ಡ ಸೇವೆ ಸಲ್ಲಿಸಿದ ಶ್ರೀ ಮಧುಕರ್ ಭಾಗವತ್ ಶ್ರೀಯುತರೇ, ತಮ್ಮ ಮಾತಿಗಾಗಿ ನಮ್ಮ ಕರ್ಣಗಳು ಕಾಯುತ್ತಿವೆ. ಹೆಚ್ಚಾಗಿ ಕನ್ನಡ ರಾಜ್ಯೋತ್ಸವಕ್ಕಾಗುವಾಗ ಹೇಳ್ತಾರೆ, ಮಕ್ಕಳು ಕನ್ನಡ ಕಲೀರಿ, ಒಂದೆರಡು ಹೊಸ ಶಬ್ದಗಳನ್ನು ಕಲೀರಿ ಅಂತ. ಅದು ಸರಿಯೇ. ಆದರೆ ನನ್ನ ಒಂದು ಅನಿಸಿಕೆ ಏನಂತ ಹೇಳಿದರೆ, ಹೊಸ ಶಬ್ದ ನಾವು ಕಲಿತೇವೆ, ಅದನ್ನು ನಾವು ಭಾಷಾ ಸಂವಹನದಲ್ಲಿ ಇನ್ನೊಬ್ಬರಿಗೆ ಹೇಳುವಾಗ ಅದು ಅವನಿಗೂ ಅರ್ಥ ಆಗಬೇಕು. ಇಲ್ಲದ್ರೆ ಅವ ಪುನಃ ಹೋಗಿ ಮನೆಯಲ್ಲಿ ಸ್ವಲ್ಪ ಸ್ವಾಭಿಮಾನಿ ಅಂತಾದರೆ ಅವ ಎಂತ ಅಂತ ಅರ್ಥ ಕೇಳುವುದಿಲ್ಲ. ಅವನು ಹೋಗಿ ಪುನಃ ಶಬ್ದ ಭಂಡಾರ ನೋಡಬೇಕು, ಅವ ಎಂತ ಹೇಳಿದ್ದು ಮಹಾರಾಯ ಅಂತೇಳಿ. ಅದು ಭಾಷಾ ಜ್ಞಾನವನ್ನು ಬೆಳೆಸಲಿಕ್ಕೆ ಶಬ್ದ ಭಂಡಾರ ಒಂದು ಕೊಡುಗೆ ಅಂತ ನಾನು ಸಂಪೂರ್ಣ ಭಾವಿಸುವುದಿಲ್ಲ, ಅದು ಬೇಕು. ಇದನ್ನು ಯಾಕೆ ಹೇಳ್ತೇನೆ ಅಂತ ಕೇಳಿದರೆ, ನಾವು ಏನು ಮಾತಾಡ್ತೇವೆ, ಏನು ನುಡಿಯುತ್ತೇವೆ, ಅದನ್ನು ಸ್ಪಷ್ಟ ಮತ್ತು ಸ್ವಚ್ಛ ಕನ್ನಡದಲ್ಲಿ ನುಡಿದಾಗ ಮಾತ್ರ ಭಾಷೆ ಬೆಳೆಯುತ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಕನ್ನಡಕ್ಕೆ ಭವಿಷ್ಯ ಬೇಕು. ನಾವು ವರ್ತಮಾನದಲ್ಲಿದ್ದೇವೆ. ಯಾವುದೇ ಭವಿಷ್ಯಗಳು ಬೇಕು ಅಂತಾದರೆ ನಾವು ಭೂತಕಾಲದ ಕಲ್ಪನೆಯೂ ಬೇಕು. ನಾನು ಹೈಸ್ಕೂಲ್ನಲ್ಲಿರುವಾಗ ನನಗೆ ಒಂದು ಓದುವ ಆಡು ಭಾಷೆಯಲ್ಲಿ ಹುಚ್ಚು ಅಂತ ಅಥವಾ ಚಟ ಅಂತ ಓದುವ ಒಂದು ಅಭ್ಯಾಸ ಇತ್ತು. ಹಾಗಾಗಿ ರಾಮಾಯಣ ಮಹಾಭಾರತವನ್ನು ಓದಿದ್ದೇನೆ. ಮೂಲ ಬೈಬಲನ್ನು 8ನೇ ಕ್ಲಾಸಲ್ಲಿ ಓದಿದ್ದೇನೆ. ಪೂರ ಅರ್ಥ ಆಗಲಿಲ್ಲ. ಅದರಲ್ಲಿ ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯನ್ನು ಸಹ ನಾನು 10ನೇ ಕ್ಲಾಸಲ್ಲಿ ಓದಿದ್ದೇನೆ. ಕುರಾನ್ನ ಪ್ರಥಮ ಪಾಠವು ನನಗೆ ಆಗಿದೆ. ಇದೆಲ್ಲ ಭೂತಕಾಲದ ವಿಷಯ. ಅದನ್ನೇ ನಾವು ಕನ್ನಡದಲ್ಲಿ ಹೇಳುವಾಗ ಶ್ರೀದೇವರು ಯೇಸು ಹೀಗೆ ಹೇಳಿದ್ದಾನೆ ಅಂತ ಹೇಳ್ತೇವೆ. ಅದು ಹೇಳಿದ್ದನು, ಅದು ಭೂತಕಾಲದ ವಿಷಯ. ರಾಮನು ಹೀಗೆ ಹೇಳ್ತಾನೆ ಅಂತ ಹೇಳ್ತಾರೆ ಮಾತಾಡುವಾಗ. ಅಲ್ಲ ಹೀಗೆ ಹೇಳ್ತಾನೆ ಅಂತ ಹೇಳ್ತಾರೆ. ಅವ ಹೇಳಿದ್ದು ಅದು ಭೂತಕಾಲದ ವಿಷಯ. ನಾವು ಅದನ್ನು ವರ್ತಮಾನದಲ್ಲಿಯೇ ಹೇಳ್ತೇವೆ, ಅದು ತಪ್ಪು. ಭೂತಕಾಲದನ್ನು ಭೂತಕಾಲದಲ್ಲಿಯೇ ಹೇಳಬೇಕು. ಹಾಗೆ ಕನ್ನಡಕ್ಕೆ ಭವಿಷ್ಯ ಬೇಕು ಅಂತಾದರೆ ಭವಿಷ್ಯತ್ ಕಾಲದ ನುಡಿಗಳನ್ನು ನಾವು ಭವಿಷ್ಯತ್ ಕಾಲದಲ್ಲಿಯೇ ಹೇಳಬೇಕಾಗ್ತದೆ. ಹೆಚ್ಚಾಗಿ ನಾವು ಮಾತಾಡುವಾಗ, ನಿನ್ನೆ ವಾದಿರಾಜರು ಫೋನ್ ಮಾಡಿದಾಗ ಹೆಚ್ಚಾಗಿ ನುಡಿಯುವ ಮಾತಿಗೆ ನಾಳೆ ನಾನು ಬರ್ತೇನೆ ಅಂತ ಕಾರ್ಯಕ್ರಮಕ್ಕೆ. ನಾಳೆ ನಾನು ಬರುವೆನು. ಯಾಕೆ ನಾವು ವರ್ತಮಾನದಲ್ಲಿಯೇ ಇದ್ದೇವೆ. ನಾವು ವರ್ತಮಾನದಲ್ಲಿಯೇ ಇದ್ದರೆ ಭವಿಷ್ಯತ್ತಿಗೆ ಹೋಗಲಿಕ್ಕೆ ಆಗುವುದಿಲ್ಲ. ನಮಗೂ ನಾವು ಬೆಳೆಸುವ ಕನ್ನಡಕ್ಕೂ ಭವಿಷ್ಯತ್ತಿಗೆ ಹೋಗಬೇಕು ಅಂತಾದರೆ ಸ್ವಲ್ಪ ಭೂತಕಾಲದ ಪರಿಜ್ಞಾನವು ನಮಗೆ ಬೇಕು. ಆದ ಕಾರಣ ನಾನು ಹೇಳುವುದಿಷ್ಟೇ, ಕನ್ನಡದ ಬಗ್ಗೆ ಹೊಸ ಶಬ್ದಗಳು ಇತ್ಯಾದಿಗಳನ್ನು ಸಮೃದ್ಧಿಯಿಂದ ಕಲಿರಿ. ಅದರ ಜೊತೆಗೆ ನಾವು ಏನು ನುಡಿಯುತ್ತೇವೆಯೋ ಅದು ಸ್ಪಷ್ಟವಾಗಿ ಮತ್ತು ಸ್ವಚ್ಛವಾಗಿ ಇದ್ದರೆ ಮಾತ್ರ ಕನ್ನಡದ ಅಂದ, ಕನ್ನಡದ ಭಾಷಾ ಸೊಬಗು ಬೆಳೀತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕನ್ನಡ ರಾಜ್ಯೋತ್ಸವ ಈ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಆಚರಿಸುವುದು ಅತ್ಯಂತ ಶ್ಲಾಘನೀಯ. ಬಾಕಿ ಜಿಲ್ಲೆ ಹಾಗೆ ನಮ್ಮ ಜಿಲ್ಲೆ ಅಲ್ಲ. ಯಾಕೆಂದರೆ ನಮ್ಮ ಜಿಲ್ಲೆಯವರ ಯಾರ ಮನೆ ಮಾತು ಕನ್ನಡ ಅಲ್ಲ. ಕೊಂಕಣಿ, ತುಳು, ಕುಂದ ಕನ್ನಡ, ಹವ್ಯಕ ಕನ್ನಡ, ಆಚೆಯಿಂದ ಬಂದಂಥ ಮರಾಠಿಗರು, ಚಿತ್ಪಾವನರು ಮತ್ತು ಕರಾಡ ಬ್ರಾಹ್ಮಣರು ಕರಾಡಿ ಮತ್ತು ಚಿತ್ಪಾವನ ಭಾಷೆ ಅಂತ ಅದು ಮೂಲ ಮರಾಠಿಯ ಕನ್ನಡ. ವಿಶೇಷ ಏನಂತ ಹೇಳಿದರೆ, ಸ್ವಚ್ಛ ಕನ್ನಡ ಮಾತಾಡೋದು ನಾವು ಸಂವಹನದಲ್ಲಿ ನಾವು ದಕ್ಷಿಣ ಕನ್ನಡದವರು ಮಾತ್ರ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಯಾಕೆಂತ ಕೇಳಿದರೆ, ನಾನು ಭಾರತೀಯ ವಾಯುಸೇನೆಯಲ್ಲಿರುವಾಗ ನನಗೊಂದು ಕನ್ನಡ ರಾಜ್ಯೋತ್ಸವದ ಈ ಸಂಭ್ರಮವನ್ನು ಆಚರಿಸುವಂಥ ಒಂದು ಕಾಲಘಟ್ಟ ಹತ್ತಿರದ ಗುಡಿಬಂಡೆ ಅಂತ ಗೌರಿಬಿದನೂರು, ಅದರ ನೆರೆ ರಾಜ್ಯವೇ ಆಂಧ್ರ ಪ್ರದೇಶ. 6 ಕಿಲೋಮೀಟರ್ ಮುಂದೆ ಹೋದರೆ ನನ್ನನ್ನು ಕರೆದಿದ್ದರು ಹೀಗೆ ನನ್ನ ಮಿತ್ರರು. ಅಲ್ಲಿ ಕನ್ನಡಮ್ಮನಿಗೆ ಜೈ ಅಂತ ಹೇಳೋದು ಮಾತ್ರ ಅಲ್ಲದೆ ಮತ್ತೆಲ್ಲ ಮಾತಾಡೋದು ತೆಲುಗೆ, ಕನ್ನಡ ಇಲ್ಲ. ನನಗೆ ಸ್ವಲ್ಪ ಸಣ್ಣ ಪ್ರಾಯ, ಆಗ ಒಂದು 25 ವರ್ಷ, ಈಗ 62 ಆಗಿದೆ. ಆಗ ಕೋಪ ಬಂತು ನನಗೆ. ಎಂತ ಮಾರ್ರೆ, ಕನ್ನಡ ರಾಜ್ಯೋತ್ಸವ ಅಂತ ಹೇಳ್ತೀರಿ, ಇಲ್ಲಿ ಯಾರು ಕನ್ನಡಮ್ಮನಿಗೆ ಜೈ ಅಂತ ಮಾತು ಹೇಳೋದು ಬಿಟ್ಟರೆ ಮತ್ತೆಲ್ಲ ತೆಲುಗು ಮಾತಾಡೋದು, ಎಂತ ನಿಮ್ಮ ಕರ್ಮ ಅಂತ ಹೇಳೋದು ಜೋರು ಸಹ ಮಾಡಿದ್ದೇನೆ ಅಲ್ಲಿ, ನಾನು ತಡಿಲಿಕ್ಕೆ ಆಗದೆ. ಅದಕ್ಕೆ ನಾನು ಹೇಳ್ತೇನೆ, ಊರು ಬಿಟ್ಟರೆ ಮಾತ್ರ ಗೊತ್ತಾಗೋದು ನಮ್ಮ ಊರು ಎಷ್ಟು ಒಳ್ಳೆಯದು, ಹೇಗೆ ನಾವಿದ್ದೇವೆ ಅಂತ. ಇಲ್ಲಿ ಈ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ನಾವು ಮನೆ ಮಾತು ಕನ್ನಡ ಅಲ್ಲದಿದ್ದರೂ ಸಹಿತ ಕನ್ನಡವನ್ನು ಅಷ್ಟು ಸ್ಪಷ್ಟವಾಗಿ ಲಿಖಿತ ಪಠ್ಯ ಕನ್ನಡವನ್ನೇ ಮಾತಾಡುವುದು ದೊಡ್ಡ ವಿಷಯವೇ ನಮ್ಮ ಇಡೀ ಕರ್ನಾಟಕದಲ್ಲಿ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ.
ನಮ್ಮ ಕನ್ನಡದ ಸಾಹಿತ್ಯ ಎಷ್ಟು ಸೊಬಗು, ಎಷ್ಟು ಸೊಗಡು ಅಂತ ಹೇಳಿದರೆ, ಒಂದೇ ವೇದಿಕೆಯಲ್ಲಿ ಹಲವು ಕಲಾ ಪ್ರಾಕಾರಗಳಲ್ಲಿ ಹೀಗೆ ಇದೇ ಒಂದು ವೇದಿಕೆಯಲ್ಲಿ ಮಾತಾಡುವಾಗ ಕೂತ್ಕೊಂಡ ಒಂದು ಚೇರು ಸಿಂಹಾಸನವೂ ಆಗ್ತದೆ. ನಿಂತ ಈ ವೇದಿಕೆಯ ಡಯಾಸ್ ಒಂದು ಮರದ ಆಶ್ರಯವೂ ಆಗ್ತದೆ. ಮಳೆಯೂ ಬರ್ತದೆ, ಕಾಡು ಸೃಷ್ಟಿಯಾಗ್ತದೆ, ವನ ಸೃಷ್ಟಿಯಾಗ್ತದೆ. ಇದು ನಮ್ಮ ಕನ್ನಡದ ಒಂದು ಸಾಹಿತ್ಯದ ಸೊಬಗನ್ನು ನಾವು ನಮ್ಮ ಕಲಾ ಪ್ರಕಾರಗಳಲ್ಲಿ ಕಾಣ್ತೇವೆ. ಕನ್ನಡದ ಸೊಬಗು ಗೊತ್ತಾಗಬೇಕು ಅಂತಾದರೆ ನನಗೆ ತುಂಬ ಅರ್ಥ ಆಗಿದೆ. ಯಾಕೆಂದರೆ ನಾನು 15 ವರ್ಷ ಊರು ಬಿಟ್ಟವ. ಭಾರತದ ಬೇರೆ ಬೇರೆ ಕಡೆಗಳಲ್ಲಿ, ನೇಪಾಳ, ಸಿಂಹಳ ಇತ್ಯಾದಿ ಕಡೆಗಳಲ್ಲಿಯೂ ನಾನಿದ್ದೆ. ನಾವು ದಿನಾ ಕುಚ್ಚಿಲಕ್ಕಿ ಗಂಜಿ ಊಟ ಮಾಡ್ತೇವೆ. ನಮಗೆ ಅನ್ನ ಬೇಸರ ತರುವುದಿಲ್ಲ, ನಿತ್ಯವೂ ಅನ್ನ ಬೇಕು. ಅದರೊಟ್ಟಿಗೆ ನೆಂಜಿಗೊಳ್ಳಿಗೆ ಉಪ್ಪಿನಕಾಯಿಯೋ ಚಟ್ನಿಯೋ ಇರ್ತದೆ. ಅದೇ ನಾವು ಹೊರಗೆ ಹೋದಾಗ, ಪರದೇಶವೋ ಅಥವಾ ಪರರಾಜ್ಯಕ್ಕೆ ಹೋದಾಗ ಅಲ್ಲಿ ಕನ್ನಡದವರು ಸಿಕ್ಕಿದಾಗ ಈ ಗಂಜಿ ತಿನ್ನುವ, ಕುಚ್ಚಿಲಕ್ಕಿ ಗಂಜಿ ತಿನ್ನುವ ಒಟ್ಟಿಗೆ ಒಂದು ಹೊಸ ಉಪ್ಪಿನಕಾಯಿ ಸಿಕ್ಕಿದರೆ ಹೇಗೆ ನಾವು ಚಪ್ಪರಿಸಿ ಗಂಜಿ ಊಟ ಮಾಡ್ತೇವೋ ಅಂಥ ಅನುಭವಗಳಾಗ್ತದೆ. ನಾವು ಹೋದಲ್ಲೆಲ್ಲ ಕನ್ನಡ ಸಂಘಗಳಿತ್ತು. ಅಂಡಮಾನ್ ನಿಕೋಬಾರಲ್ಲಿಯೂ ಕನ್ನಡ ಸಂಘ ಸ್ಥಾಪನೆ ಆಗಿದೆ. ಅಲ್ಲಿಯೂ ಕನ್ನಡದ ಪುಸ್ತಕ ಭಂಡಾರ ಇದೆ. ಹೋದಲ್ಲೆಲ್ಲ ನಾವು ಕನ್ನಡವನ್ನು ಬೆಳೆಸಿದ್ದೇವೆ. ಹಾಗೆ ನನ್ನ ಕಿವಿ ಮಾತು ಒಂದು ವಿದ್ಯಾರ್ಥಿಗಳಿಗೆ, ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯಲ್ಲಿ ಸೇರಿದ ಕಾರಣ ಪ್ರಾಂಶುಪಾಲರ ಕೊಠಡಿಯಲ್ಲಿ ಹೀಗೆ ಮಾತಾಡುವಾಗ ಆತ್ಮೀಯ ಒಂದೆರಡು ವಿಷಯ ಹೇಳಿದೆ. ಅದನ್ನು ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನೊಂದು ಹಿಂದೆ ನನ್ನ ವಿದ್ಯಾರ್ಥಿ ಜೀವನದ ಶಾಲೆಯಲ್ಲಿ ನಾನು ಅತಿಥಿಯಾಗಿ ಹೋಗಿದ್ದೆ. ಅಲ್ಲಿ ಹೋದಾಗ ಉಲ್ಲೇಖಿಸಿದ ಮಾತನ್ನೇ ಇಲ್ಲಿ ಉಲ್ಲೇಖಿಸ್ತೇನೆ. ಮೊದಲು ನಾವು ಶಾಲೆಯಲ್ಲಿ 2 ಪೆಟ್ಟು ತಿಂದರೆ ಮನೆಗೆ ಬಂದದನ್ನು ಹೇಳಲಿಕ್ಕಿಲ್ಲ. ಯಾಕೆಂದರೆ ಮನೆಯಲ್ಲಿ ನಮಗೆ ಶಾಲೆಯಲ್ಲಿ ಪೆಟ್ಟು ಬಿತ್ತು ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಪುನಃ 2 ಬೆನ್ನಿಗೆ, ಕೆಪ್ಪೆಗೆ, ಮುಸುಂಟಿಗೆ ಬಿದ್ದಾಯಿತು. ಶಾಲೆಯಿಂದ ಜಾಸ್ತಿ ಪೆಟ್ಟು, ನಿಂದೆ ಏನೋ ತಪ್ಪಿರಬೇಕು, ಮುಚ್ಚಿಬಾಯಿ ಅಂತೇಳಿ. ಆದ ಕಾರಣ ಒಂದು ವೇಳೆ ಶಾಲೆಯಲ್ಲಿ ಬೆತ್ತದಲ್ಲಿ ಹೊಡೆದ ಗಾಯ ಅಥವಾ ಬಾಸುಂಡೆ ದಪ್ಪ ಬಂದರೂ ಸಮೇತ ಅದನ್ನು ಮುಚ್ಚಿಕೊಂಡು ಹೆತ್ತವರಿಗೆ ತೋರಿಸದೇ ಬದುಕಿದ್ದೆವು ನಾವು. ನಿಜವಾಗಿ ಜೀವನ ಆಗ ಒಳ್ಳೆಯದಿತ್ತು. ಈಗ ಇತ್ತೀಚೆಗೆ ಅಂದರೆ ಒಂದು 4 ವರ್ಷದ ಕೆಳಗೆ ನಮ್ಮ ಸಂಬಂಧಿಕರೇ ವಿದ್ಯಾರ್ಥಿಗಳಿಗೆ ಜೋರು ಮಾಡಿದ್ದಕ್ಕೆ, ಹೊಡೆದಕ್ಕೆ ಸಲ್ಲ, ಕಣ್ಣು ದೊಡ್ಡದು ಮಾಡಿ ಜೋರು ಮಾಡಿದ್ದಕ್ಕೆ ಟೀಚರ ಬಗ್ಗೆ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಬಹಳ ಬೇಸರ ಹೋಗಿ ನಾನು ರಾಜಿ ಪಂಚಾಯತಿಗೆ ಮಾಡಿ ನಮ್ಮ ಸಂಬಂಧಿಕರವರು ಅವರನ್ನು ಹೇಳಿದ್ದೆ, ಕೈ ಮುಗಿದು ನನಗೋಸ್ಕರ ಬಿಟ್ಟುಬಿಡಿ ಅಂತ ಹೇಳಿದ್ದೆ. ಯಾಕಂದರೆ ಒಂದು ಶಾಲೆಯ ಒಂದು ಸಂಸ್ಥೆ ಹೇಗಿರ್ತದೆ ಅಂಥೇಳಿ ನಾವು ಅದನ್ನು ಅನುಭವಿಸಬೇಕು. ಬರೇ ಇಲ್ಲಿ ಬಂದು ನಾವು ಫೀಸ್ ಕೊಟ್ಟಿದ್ದೇವೆ, 4 ಕಲಿತು ಪಾಸಾಗಿ ಹೋಗಿ ಉದ್ಯೋಗ ಮಾಡಿ ಹಣ ಸಂಪಾದನೆ, ಅದೆಲ್ಲ ಜೀವನದ ಒಂದು ಭಾಗ ಮಾತ್ರ. ನಮಗೆ ಏನು ಶಿಕ್ಷೆ ಸಿಕ್ಕಿದೆ, ಅದಕ್ಕೆ ಶಿಕ್ಷೆ ಅಂತೇಳಿ ಹೆಸರು. ನಾವು ಶಿಕ್ಷೆ ಹೇಳಿದ ಕೂಡ ನಮಗೆ ದಂಡನೆ ಅಂತ ನಾವು ಅರ್ಥ ಮಾಡ್ತೇವೆ. ಶಿಕ್ಷಣವೇ ಏನು ಶಿಕ್ಷೆ ಸಿಕ್ಕಿದೆ, ಅದರಿಂದ ನಾವು ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ತುಂಬ ಸಹಾಯ ಆಗ್ತದೆ. ಯಾಕಂದರೆ ಇದು ನನ್ನ ಅನುಭವವೂ ಕೂಡ. ನಾರ್ಮಲಿ ಹೆಚ್ಚಾಗಿ ನಾವು 10ನೇ ಕ್ಲಾಸ್ ಪಾಸ್ ಆದಾಗ ಆಟೋಗ್ರಾಫ್ ಅಂತ ಮೊದಲು ಬರೀತಿದ್ದೆವು. ಈಗ ಮೊಬೈಲ್ ಬಂದ ಕಾರಣ ಮೊಬೈಲಲ್ಲಿ ಮೆಸೇಜ್ಗಳು ಬಂದು ಆಟೋಗ್ರಾಫು ಎಲ್ಲ ಅಳಿಸಿ ಹೋಗಿದೆ. 10ನೇ ಕ್ಲಾಸ್ನ ಆಟೋಗ್ರಾಫು ನಿನ್ನೆ ನಾನು ನೋಡಿದೆ. ನನ್ನ ಹೆಡ್ ಮಾಸ್ಟ್ರು ನಾಣಾಚಾರ್ಯ ಅಂತವರು ಬರೆದಿದ್ದರು, ವಿದ್ಯಾಜಾನಿ ಶಾಲೆ ಸುರತ್ಕಲ್ನವರು, ತನ್ನ ಅರಿವೇ ತನಗೆ ಗುರು ಅಂತ. ಅದನ್ನು ನಾವು ಜೀವನದಲ್ಲಿ ಆಗಾಗ್ಗೆ ನೋಡಿಕೊಂಡು ಅಳವಡಿಸಿದಾಗ ಖಂಡಿತವಾಗಿಯೂ ಸಂಪಾದನೆಯ ಉದ್ದೇಶವೂ ಬೇಕು, ಅಲ್ಲದೆ ಜೀವನದಲ್ಲಿಯೂ ನಾವು ಉತ್ಕೃಷ್ಟಮಯ ಮಟ್ಟಕ್ಕೆ ಮುಟ್ಟಲಿಕ್ಕೆ ಅದು ತುಂಬ ಸಹಾಯವಾಗ್ತದೆ ಅಂತ ನನ್ನ ಮನಸ್ಸಿನ ಮಾತು. ವಿದ್ಯಾರ್ಥಿಗಳಿಗೆ ಇದು ಕಿವಿ ಮಾತು. ನಿಮ್ಮ ಕನ್ನಡ ಹಬ್ಬದ ಆಮಂತ್ರಣ ಪತ್ರಿಕೆಯನ್ನು ನಾನು ಗಮನಿಸಿದೆ. ತುಂಬ ಸಾಹಿತ್ಯಿಕವಾಗಿ ಅದರಲ್ಲಿ ನುಡಿಗಳನ್ನು ಬರೆದಿದ್ದಾರೆ. ಇದನ್ನು ಒಂದು ಕಡತದಲ್ಲಿ ಕಾಪಿಡಬೇಕಾದಂಥ ಆಮಂತ್ರಣ ಪತ್ರಿಕೆ. ಪ್ರತಿ ವರ್ಷವೂ ಹಿಂದೆ ಏನಾಗಿತ್ತು ಅಂತ ನಾನು ಹಾಗೆ ಹೇಳಿದ ಹಾಗೆ ಕನ್ನಡದ ಭೂತಕಾಲವನ್ನು ನೋಡಿದಾಗ, ಅವಲೋಕನ ಮಾಡಿದಾಗ ಮುಂದೇನು ಮಾಡಬೇಕು ಅಂತ ಭವಿಷ್ಯತ್ತಿನ ಕಲ್ಪನೆಗಳು ಬರಲಿಕ್ಕೆ ಈ ನಿಮ್ಮ ಆಮಂತ್ರಣ ಪತ್ರಿಕೆಯ ಸಾಕ್ಷಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಇಂದಿನ ಸನ್ಮಾನಗೊಂಡಂತಹ ಶ್ರೀಮತಿ ಶ್ಯಾಮಲಾ ಟೀಚರು ರಾಜ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತುಂಬ ಜನರಿಗೆ ಬರ್ತದೆ. ಅದಕ್ಕೆ ಅರ್ಜಿ ಗುಜರಾಯಿಸಿಯೇ ತಗೊಳ್ಬೇಕು. ಅದು ನನ್ನ
ಅದು ಸಹಜವೇ, ಯಾಕೆಂತೇಳಿದರೆ ಅರ್ಜಿ ಹಾಕಬೇಕಾಗ್ತದೆ. ಇಂದು ಈ ವೇದಿಕೆಯಲ್ಲಿ ಮಕ್ಕಳ ಮನಸ್ಸು, ಭಗಿನಿಯರ ಮನಸ್ಸು ಸೇರಿ ಕಲ್ಲುರಾಯರಿಂದ ಇಲ್ಲಿ ಅವರಿಗೆ ಆದ ಸನ್ಮಾನ ಯಾವ ರಾಜ್ಯೋತ್ಸವ ಪ್ರಶಸ್ತಿಗೂ ಕಡಿಮೆ ಇಲ್ಲ ಅಂತ ನಾನು ಬಹಳ ತೃಪ್ತಿಯಿಂದ ಹೇಳ್ತೇನೆ. ಇಂದು ನಮ್ಮ ಆತ್ಮೀಯರಾದಂಥ ಶ್ರೀ ವಾದಿರಾಜ ಕಲ್ಲುರಾಯರಿಗೆ ಬೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಕೊಡಲ್ಪಡುತ್ತದೆ. ಎಂದು ಅವರಿಗೂ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಬಗ್ಗೆ ಒಂದು ಮಾತು, ಅವರು ಏಕಪಾಠಿ. ಒಮ್ಮೆ ಏನು ಹೇಳ್ತೇವೋ ಅದನ್ನು ಹಾಗೆ ಒಂದು ಆಡು ಮಾತಲ್ಲುಂಟು, ಎಂಥ ತಲೆಗೆ ಹೋಯ್ತಾ ಹಾಗೇ ಹಿಂದೆ ಬರ್ತದೆ ಅಂತ. ಹಾಗೆ ಒಮ್ಮೆ ಹೇಳಿದ ಏನು ವಿಷಯಗಳುಂಟ ಅದನ್ನು ಕಂಠಸ್ಥವಾಗಿಕೊಂಡು ಕೂಡಲೇ ಅದನ್ನೇ ಹಿಂದೆ ಹೇಳ್ತಾರೆ. ಅವರು ಏಕಪಾಠಿ. ಅವರ ಗುರುಗಳು ಹೇಳ್ತಿದ್ರು, ಬೈಕಲ್ಲಿ ಹೋಗುವಾಗ ಕೊರ್ಗಿ ವೆಂಕಟೇಶ್ವರ ಉಪಾಧ್ಯಾಯರು ಅಂತ, ಈಗ ದಿವಂಗತರು, ಅವರು ಹಿಂದೆ ಕೂತ್ಕೊಂಡು ಇವರು ಬೈಕಲ್ಲಿ ಹೋಗುವಾಗ ಇವರೆಲ್ಲ ಹೇಳಿಕೊಡೋದು. ಬೈಕ್ ನಿಲ್ಲಿಸಿ ಎಂಥದ್ದು ಮಾರ ಹೇಳಿದಂತ ಕೇಳಿದರೆ ಅವರು ಹೇಳಿದ ಅಷ್ಟೂ ಸಾಲುಗಳು ಹಾಗೇ ಅವರ ತಲೆಯಿಂದ ಹೊರಗೆ ಬರ್ತಿದ್ದವು. ಅದು ಒಂದು ದೇವರ ಕೊಡುಗೆ ಅವರಿಗೆ, ಅದ್ಭುತ. ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಠಿಣ ಪರಿಶ್ರಮದ ಸಿಹಿ ಫಲವೇ ಸಾಧನೆ, ಸತತ ಪ್ರಯತ್ನದ ಸನ್ಮಾರ್ಗವೇ ಸಾಧನೆ, ಗಮ್ಯದೆಡೆ ನಿರಂತರ ಗಮನವೇ ಸಾಧನೆ, ನಿತ್ಯ ನಿರಂತರ ಹೋರಾಟವೇ ಸಾಧನೆ, ಛಲದ ಉತ್ತುಂಗ ಶಿಖರವೇ ಸಾಧನೆ. ಬೋಧನೆಯ ಜೊತೆಗೆ ಕಲಾಕ್ಷೇತ್ರದಲ್ಲಿ ತನ್ನದೇ ಆದ ಸಾಧನೆಯ ಮೈಲುಗಲ್ಲುಗಳನ್ನು ಸ್ಥಾಪಿಸಿ ಜನಮನ್ನಣೆಗೆ ಪಾತ್ರರಾದವರು ನಮ್ಮ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ವಾದಿರಾಜ್ ಕಲ್ಲುರಾಯರವರು. ಒಳ್ಳೆಯ ವಿಚಾರವಾದಿ, ವಾಗ್ಮಿಯಾಗಿರುವ ಇವರು ನಿರೂಪಣೆ, ನಾಟಕ, ಯಕ್ಷಗಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಹಲವಾರು ಜನರಿಗೆ ಕಲಾಶಾಸ್ತ್ರದ ಸವಿರುಚಿಯನ್ನು ಸವಿಸಿದ್ದಾರೆ. ಸರ್, ತಮಗೆ ಬೇಂದ್ರೆ ಕಲಾ ಪರಿಷತ್ ವತಿಯಿಂದ ಪ್ರತಿ ವರ್ಷ ಯುವ ಸಾಧನೆಗೆ ಕೊಡಮಾಡುವ ಬೇಂದ್ರೆ ಸಾಹಿತ್ಯ ಪುರಸ್ಕಾರ ಲಭಿಸಿದ್ದು ನಮಗೆಲ್ಲರಿಗೂ ಗೌರವದ ವಿಷಯ. ತಮ್ಮ ಈ ಸಾಧನೆಗೆ ಸೈಂಟ್ ರೈಮನ್ಸ್ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿ, ಪ್ರಾಚಾರ್ಯರು, ಎಲ್ಲ ಉಪನ್ಯಾಸಕೇತರ ಬಂಧುಗಳು ಹಾಗೂ ವಿದ್ಯಾರ್ಥಿ ವೃಂದವು ಹೆಮ್ಮೆ ಪಡುತ್ತೇವೆ. ತಮ್ಮ ಈ ಸಾಧನೆಗೆ ಆಡಳಿತ ಮಂಡಳಿಯ ವತಿಯಿಂದ ಅಭಿನಂದಿಸಲು ನಾವು ಸಂತೋಷ ಪಡುತ್ತೇವೆ. ಇಂತಹ ಸಾವಿರಾರು ಪ್ರಶಸ್ತಿಗಳು, ಪುರಸ್ಕಾರಗಳು, ಸಮ್ಮಾನಗಳು ನಿಮಗೊದಗಿ ಬರಲಿ. ಕಲಾಶಾಸ್ತ್ರದ ಇತಿಹಾಸವೇ ನಿಮ್ಮಿಂದ ನಿರ್ಮಾಣವಾಗಲಿ. ಕಲಾಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡುವ ಭಾಗ್ಯ ನಿಮ್ಮದಾಗಲಿ. ಸಾಧನೆಯ ಗೆಲುವು ಪರಿಶ್ರಮದಿಂದ ಬರುತ್ತದೆಯೇ ಹೊರತು ಅದೃಷ್ಟ ರೇಖೆಗಳಿಂದಲ್ಲ ಎಂಬ ಮಾತಿನಂತೆ ನಿಮ್ಮ ಪರಿಶ್ರಮಕ್ಕೆ ಒಳ್ಳೆಯ ಫಲ ಸಿಕ್ಕಿ ಎಲ್ಲರ ಮನೆಮನಗಳಲ್ಲಿ ರಾರಾಜಿಸಲಿ. ಗೌರವ, ಸನ್ಮಾನ, ಹಿರಿಮೆ ಗರಿಮುಟ್ಟಿ ಶಿಖರದೆತ್ತರಕ್ಕೆ ಸಾಗಲಿ ಎಂಬ ಹರಕೆ ಹಾರೈಕೆಯೊಂದಿಗೆ ತಮ್ಮನ್ನು ಅಭಿನಂದಿಸುತ್ತಿದ್ದೇವೆ. ಅಭಿಮಾನದ ದ್ಯೋತಕವಾಗಿ ಇದೀಗ ತಾವು ವೇದಿಕೆಗೆ ಬಂದು ಇಂದಿನ ಸಮಾರಂಭದ ಅಧ್ಯಕ್ಷರಾದ ವಂದನೀಯ ಭಗಿನಿ ಗ್ರೇಸಿ ಮೋನಿಕಾರವರಿಂದ ಗೌರವದ ಪುಷ್ಪಗುಚ್ಛವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಮುಖ್ಯಸ್ಥರಾಗಿ ತಮ್ಮ ಅಮೂಲ್ಯ ಸಮಯವನ್ನು ಈ ಕಾರ್ಯಕ್ರಮಕ್ಕಾಗಿ ಎತ್ತಿಟ್ಟ ವಂದನೀಯ ಭಗಿನಿ ಗ್ರೇಸಿ ಮೋನಿಕಾ ಅವರಿಂದ ಅಧ್ಯಕ್ಷೀಯ ಮಾತು. ಪ್ರಿಯರೇ, ಸಾಂಘಿಕ ಜೀವನಕ್ಕೆ ಭಾಷೆ ಅತ್ಯಂತ ಪ್ರಮುಖ ಸಾಧನ. ಭಾಷೆಯ ಮೂಲಕ ಮನುಷ್ಯರಲ್ಲಿ ಕೊಂಡುಕೊಳ್ಳುವಿಕೆ, ವಿಚಾರ ವಿನಿಮಯ, ಭಾವನಾತ್ಮಕ ಮತ್ತು ಸಾಮಾಜಿಕ ಅಂತರ್ಸಂಬಂಧ ಹುಟ್ಟಿ ಬೆಳೆಯುತ್ತದೆ. ಭಾವಪೋಷಣೆಗೆ ಭಾಷೆ ಅಗಾಧವಾದ ಆಸ್ತಿಯಾಗಿದೆ. ಇದೊಂದು ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳಬಹುದು. ಅಕ್ಷರ ದೀಪದ ಉದ್ಘಾಟನೆ ಮಾಡುವ ಮೂಲಕ ಕನ್ನಡದ ಕಂಪನ್ನು ಎಲ್ಲ ಕಡೆಗೆ ಪಸರಿಸುವಂತಾಗಲಿ. ಇಂದು ಈ ವಿಶೇಷ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲು ನಾನು ತುಂಬ ಸಂತೋಷಪಟ್ಟೆ. ಕನ್ನಡವೇ ನಮ್ಮೆಲ್ಲರ ಉಸಿರಾಗಲಿ. ಕನ್ನಡವು ನಿತ್ಯವೂ ಬಾಳಲಿ, ಮುಂದುವರಿಯಲಿ. ಇಂತಹ ಯಶಸ್ವಿ ಹಾಗೂ ಸಮರ್ಥ ಸಂವಹನ ಮಾಧ್ಯಮವಾದ ನಮ್ಮ ಕನ್ನಡ ಭಾಷೆಯನ್ನು ಬೆಳೆಸಿ ಪೋಷಿಸುವ ತಮಗೆಲ್ಲರಿಗೂ ಕನ್ನಡ ತಾಯಿ ಸದಾ ರಕ್ಷಿಸಲಿ, ಬೆಳೆಸಲಿ, ಪೋಷಿಸಲಿ.
ಬಹಳಷ್ಟು ಶ್ರಮಪಟ್ಟು ವಿದ್ಯಾರ್ಥಿಗಳಿಂದ ಪ್ರತಿಭೆಗಳ ಅನಾವರಣ ಮಾಡಿ ಅರಳು ಶಾಲಾ ಪತ್ರಿಕೆಯನ್ನು ಹೊರತಂದ ವಾದಿರಾಜ್ ಕಲ್ಲುರಾಯ್ ಸರ್, ನಿಮಗೆ ನಮ್ಮೆಲ್ಲರ ಅಭಿನಂದನೆಗಳು. ಎಲ್ಲ ರೀತಿಯ ಪ್ರತಿಭೆಗಳು ಈ ಶಾಲೆಯಲ್ಲಿ ಅರಳಲಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಸಂದರ್ಭದಲ್ಲಿ ನಿಮಗೆ ಕೆಲವು ಕಿವಿ ಮಾತುಗಳು. ಕನ್ನಡ ಹಬ್ಬ ಒಂದು ದಿನದಲ್ಲ, ಅದು ನಿತ್ಯವೂ ಆಚರಿಸುವಂತಾಗಬೇಕು. ನಾವು ಸಮಯ ಸಿಕ್ಕಿದಾಗ ಕನ್ನಡ ಪುಸ್ತಕಗಳನ್ನು ಓದಬೇಕು, ಕನ್ನಡ ವಾರ್ತೆಗಳನ್ನು ನಾವು ಕೇಳಬೇಕು. ಸಹಪಾಠಿಗಳೊಡನೆ ಕುಟುಂಬದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡಬೇಕು. ಆಗ ಭಾಷೆಯ ಬೆಳವಣಿಗೆಯು ಖಂಡಿತವಾಗಿಯೂ ಆಗುತ್ತದೆ. ಮಾತ್ರವಲ್ಲದೆ ನಿಮ್ಮಲ್ಲಿ ಅನೇಕರು ಕನ್ನಡ ಭಾಷೆಯಲ್ಲಿ ಉನ್ನತ ಶಿಕ್ಷಣ ಪಡೆದುಕೊಳ್ಳಬೇಕು. ಮುಂದೊಂದು ದಿನ ಶ್ರೇಷ್ಠ ಕನ್ನಡದ ಕವಿಗಳ, ಸಾಹಿತಿಗಳ, ಲೇಖಕರ, ವಿಮರ್ಶಕರ ಸಾಲಿಗೆ ನೀವು ಕೂಡ ಸೇರಿಕೊಳ್ಳಬೇಕು. ಈ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿನಿ ಈಗ ತಾನೇ ನಾವು ಗೌರವಿಸಿದೆವು. ಮಾತ್ರವಲ್ಲ, ಅವಳನ್ನು ಸನ್ಮಾನ ಮಾಡಿದೆವು. ಶಿಫಾಲಿ ತನ್ನಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಪೋಷಿಸಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಇದರಲ್ಲಿ ರಾಜ್ಯದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುವುದು ನಿಜಕ್ಕೂ ನಮಗೆಲ್ಲರಿಗೂ ಸಂತೋಷದ ವಿಷಯ ಮತ್ತು ಅಭಿಮಾನ. ಮುಂದೊಂದು ದಿನ ಅವಳು ಅಂತಾರಾಷ್ಟ್ರ ಮಟ್ಟದಲ್ಲಿ ಅವಳು ಶೋಭಿಸುವಂತಾಗಲಿ. ಇಂದು ನಾನು ಅವಳ ತಂದೆ ತಾಯಿಯವರಿಗೂ ಅಭಿನಂದಿಸುತ್ತೇನೆ. ಅವರ ಪ್ರೋತ್ಸಾಹ, ಬೆನ್ನು ತಟ್ಟುವಿಕೆಯಿಂದ ಹಾಗೂ ಅವರ ಶ್ರಮದಿಂದ ಹಾಗೂ ಅವಳ ಗುರು ಕೊರಿಯೋಗ್ರಾಫರಿಂದ ಅವಳು ಇಂಥ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾಳೆ. ಖಂಡಿತವಾಗಿಯೂ ಅವಳಿಗೆ ನಿಮ್ಮೆಲ್ಲರ ಹಾಗೂ ಆಡಳಿತ ಮಂಡಳಿಯಿಂದ ಅವಳಿಗೆ ನಮ್ಮ ಶುಭಾಶಯಗಳು. ಅದೇ ರೀತಿ ಹಲವಾರು ವರ್ಷಗಳ ಕಾಲ ಕನ್ನಡದ ಕಂಪನ್ನು ವಿದ್ಯಾರ್ಥಿಗಳಲ್ಲಿ ಪಸರಿಸಿ ನಮ್ಮ ರೋಸಾ ಮಿಸ್ಟಿಕ ಶಾಲೆಯಲ್ಲಿ ಹಲವು ವರ್ಷ ಬೋಧನೆ ಮಾಡಿ ಈಗ ನಿವೃತ್ತಿಯ ನಂತರವೂ ಕೂಡ ಸಕ್ರಿಯವಾಗಿ ಕನ್ನಡಾಂಬೆಯ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಶ್ರೀಮತಿ ಶ್ಯಾಮಲಾ, ನಿಮಗೆ ಪ್ರೀತಿಪೂರ್ವಕ ಅಭಿನಂದನೆಗಳು. ಎಲ್ಲಕ್ಕಿಂತ ಮುಖ್ಯವಾಗಿ ಇಂದು ಮಧ್ಯಾಹ್ನ ಬೇಂದ್ರೆ ಸಾಹಿತ್ಯ ಪುರಸ್ಕಾರವನ್ನು ಪಡೆಯುತ್ತಿರುವ ನಮ್ಮ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀ ವಾದಿರಾಜ ಕಲ್ಲುರಾಯ ಇವರಿಗೆ ನಮ್ಮ ಮನದಾಳದ ಅಭಿನಂದನೆಗಳು ಸರ್. ಈ ಪ್ರಶಸ್ತಿ ಅವರಿಗೆ ಸುಲಭದಲ್ಲಿ ಸಿಕ್ಕಿಲ್ಲ. ಅವರ ಅವಿರತ ಪ್ರಯತ್ನ, ಈ ಸಾಹಿತ್ಯದಲ್ಲಿ ಅವರ ಅಭಿರುಚಿ ಮಾತ್ರವಲ್ಲ, ಅವರ ಶ್ರಮ, ಅದನ್ನು ಸಮಾಜವು ಗುರುತಿಸಿಕೊಂಡಿದೆ. ಅಂತಹ ವ್ಯಕ್ತಿ ನಮ್ಮ ಶಾಲೆಗೆ ಸಿಕ್ಕಿದಂಥದ್ದು ನಿಜವಾಗಿಯೂ ಹೆಮ್ಮೆಯ ವಿಷಯ. ಅವರಿಗೆ ಕನ್ನಡದಲ್ಲಿನ ಪ್ರೀತಿ ಹಾಗೂ ವಿದ್ಯಾರ್ಥಿಗಳು ಹೇಗೆ ಮುಂದೆ ಬರಬೇಕು, ಕನ್ನಡದಲ್ಲಿ ಮುಂದಕ್ಕೆ ಸಾಗಬೇಕು ಎಂಬಂಥ ಒಂದು ಆಸೆ, ಅಭಿಲಾಷೆ ಮಾತ್ರವಲ್ಲ, ಇನ್ನು ಮುಂದೆಯೂ ಕೂಡ ಸರ್ ನಿಮಗೆ ಹಲವು ಪ್ರಶಸ್ತಿಗಳು ಸಿಗಲಿ ಮತ್ತು ನಿಮ್ಮ ಕೀರ್ತಿಯು ಬಾನೆತ್ತರಕ್ಕೆ ಏರಲಿ ಅಂತ ನಾನು ಆಶಿಸುತ್ತೇನೆ. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ನೀ ಕೊರಳೆತ್ತು, ಅಲ್ಲಿ ಪಂಚಜನ್ಯ ಮೊಳಗುತ್ತದೆ. ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಅದು ಗೋವರ್ಧನನ ಗಿರಿಧಾರಿಯಾಗುತ್ತದೆ. ಕನ್ನಡ ನನ್ನ ಕನಸು, ಕನ್ನಡ ನನ್ನ ಮನಸ್ಸು, ಕನ್ನಡಿಗನೆಂಬ ಹೆಮ್ಮೆ ಸೊಗಸು. ಕನ್ನಡವನ್ನು ಉಳಿಸು ಬೆಳೆಸು ಎಂದು ಹೇಳುತ್ತಾ ಮಗದೊಮ್ಮೆ ನನಗೆ ಅವಕಾಶ ಮಾಡಿಕೊಟ್ಟ ಇಲ್ಲಿಯ ಪ್ರಾಂಶುಪಾಲೆ ಸಿಸ್ಟರ್ ಅನಿತರವರಿಗೆ ನಾನು ಧನ್ಯವಾದವನ್ನು ಹೇಳುತ್ತೇನೆ. ಕನ್ನಡದ ಈ ಹಬ್ಬಕ್ಕೆ ಸಾಕ್ಷಿಯಾದ ಎಲ್ಲರ ಕಂಗಳು ಈಗ ದೀಪಗಳಾಗಿವೆ. ಎಲ್ಲರಿಗೂ ಕೃತಜ್ಞತೆಗಳೊಂದಿಗೆ ನುಡಿನಮನ ಸಲ್ಲಿಸಬೇಕಾಗಿ ವಿದ್ಯಾರ್ಥಿನಿ ಅನುಶ್ರೀ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಸಮಾರಂಭದ ಅಧ್ಯಕ್ಷರೇ, ಅಭ್ಯಾಗತ ಪ್ರಮುಖರೇ, ಎಲ್ಲರಿಗೂ ನಮನಗಳು. ಇಂದಿನ ಕನ್ನಡ ಹಬ್ಬದ ಅಧ್ಯಕ್ಷರಾದ ವಂದನೀಯ ಭಗಿನಿ ಗ್ರೇಸಿ ಮೋನಿಕಾ, ಸಂತ ರೈಮಂಡ್ಸ್ ಕನ್ಯಾ ಮಠದ ಮುಖ್ಯಸ್ಥರು,
ಇವರಿಗೆ ಅವರ ಉಪಸ್ಥಿತಿಗೆ ಕೈ ಬೆರಳುಗಳನ್ನು ಮುಗುಳುಗಳನ್ನಾಗಿಸುತ್ತಿದ್ದೇವೆ. ಕಾರ್ಯಕ್ರಮ ಉದ್ಘಾಟಿಸಿದ ಭಾರತೀಯ ವಾಯುಸೇನೆಯ ನಿವೃತ್ತ ಅಧಿಕಾರಿ ಮಧುಕರ ಭಾಗವತರಿಗೆ ಹೃದಯಸ್ಪರ್ಶಿ ಧನ್ಯವಾದಗಳು. ಅಭ್ಯಾಗತ ಮುಖ್ಯರಾಗಿ ನಮ್ಮೊಂದಿಗಿರುವ ವಂದನೀಯ ಭಗಿನಿ ಲವಿತಾ, ಸಂತ ರೈಮಂಡ್ಸ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು, ಇವರಿಗೆ ಮನದಾಳದ ನಮನಗಳು. ನಮ್ಮೊಂದಿಗಿರುವ ಮತ್ತೋರ್ವರಾದ ಸಂತ ರೈಮಂಡ್ಸ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ವಂದನೀಯ ಭಗಿನಿ ವಿದ್ಯಾ, ಅವರಿಗೆ ಅಂತರಾಳದ ವಂದನೆಗಳು. ಈ ಹಬ್ಬದಲ್ಲಿರುವ ನಮ್ಮ ಪ್ರಾಂಶುಪಾಲರಾದ ವಂದನೀಯ ಭಗಿನಿ ಅನಿತಾ ಲೀಡಿಯಾ ಅವರಿಗೆ ನಿಮ್ಮ ಸಕ್ರಿಯತೆಗೆ, ಕ್ರಿಯಾಶೀಲ ನಡೆಗೆ ಕೃತಜ್ಞತೆಗಳು. ಇಂದು ರೈಮಂಡ್ಸ್ ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸಿದ ಶಿಕ್ಷಕಿ ಶ್ಯಾಮಲಾ ಅವರಿಗೂ ಮನತುಂಬಿದ ಪ್ರಣಾಮಗಳು. ಇಂದಿನ ಈ ಹಬ್ಬ ಯಶಸ್ವಿಯಾಗಲು ಸಹಕರಿಸಿದ ಪದವಿ ಪೂರ್ವ ಕಾಲೇಜಿನ ನಮ್ಮ ಪ್ರೀತಿಯ ಎಲ್ಲ ಉಪನ್ಯಾಸಕರಿಗೂ ವಿದ್ಯಾರ್ಥಿ ಮಿತ್ರರಿಗೂ ಮನತುಂಬಿ ತಲೆಬಾಗುತ್ತಿದ್ದೇವೆ. ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದದ್ದು, ಅದ್ವಿತೀಯ ನಡೆಸಿದ್ದು ಒಂದು ಸಾಮಾನ್ಯ ಸಂಗತಿ ಅಲ್ಲ. ಅದರಿಂದಲೇ ಈ ರಾಜ್ಯೋತ್ಸವಕ್ಕೆ ಅವಳ ಹೆಜ್ಜೆ ಇಲ್ಲಿ ನಡೀತದೆ. ನೀವೆಲ್ಲರೂ ಅದಕ್ಕೆ ಸಾಕ್ಷಿಗಳಾಗಬೇಕು. ಕಾವೇರಿಯ ಮಡಿಲಲ್ಲಿ ನಗುವೆ. ಒಂದು ಒಳ್ಳೆಯ ನೃತ್ಯ ಪ್ರದರ್ಶನವನ್ನು ನಾವು ಕಂಡೆವು. ನಮಗೆ ಶ್ಯಾಮಲಾ ಟೀಚರ್ ಹೇಳಿದ ಪಾಠವೇ ಹಾಗೆ, ಗುರುವನ್ನು ಮೀರಿಸಿದ ಶಿಷ್ಯರು ಕಣ್ತುಂಬಿ ಬಂದಾಗ ಅದು ನಮಗೆ ಆಗುವಂಥ ಸಂತೋಷವೇ ಅತ್ಯಂತ ಹೆಚ್ಚಿನದ್ದು ಅಂತ. ಅದರಿಂದ ಅವರಿಗೆ ಇಂತಹ ಸೊಗಸಾದಂತಹ ಹೆಜ್ಜೆಗಳನ್ನು ಕಲಿಸುವಲ್ಲಿ ಅವರ ಕಾಲುಗಳನ್ನು ಮತ್ತಷ್ಟು ಗಟ್ಟಿಗೊಳಿಸಿದಂತಹ, ಅವರ ಮನಸ್ಸನ್ನು ಗಟ್ಟಿಗೆಗೊಳಿಸಿದಂತಹ ಅವರಿಗೆ ಕೊರಿಯೋಗ್ರಾಫಿ ಮಾಡಿದವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು
ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಈ ಕಾರ್ಯಕ್ರಮ ಇಷ್ಟು ಸೊಬಗೇರುವುದಕ್ಕೆ ಕಾರಣ ನನ್ನೆಲ್ಲ ಯೋಚನೆಗಳನ್ನು ಈ ವೇದಿಕೆಯನ್ನು ಗಟ್ಟಿಗೊಳಿಸುವಲ್ಲಿ ಹೆಸರು ಕಲಾ ಮತ್ತು ಸಾಹಿತ್ಯ ಸಂಘ ಅಂತ, ಆದರೆ ಅದರ ಜೊತೆಗೆ NSSನ ಶ್ರೀ ಜಯರಾಮ್ ಸರ್, ಶ್ರೀಮತಿ ಪ್ರಮೀಳಾ ಸ್ಟೀವನ್, NSSನ ರಾಯ್ಸ್ಟನ್ ಮತ್ತು ಎಲ್ಲ ಸದಸ್ಯರು, ಅದರ ಜೊತೆ YSMನ ಸದಸ್ಯರು, ಸೈನ್ಸ್ ಕ್ಲಬ್ಬಿನ ಸದಸ್ಯರು ಅದವರ ಕಾರ್ಯಕ್ರಮ ಅಂತಲೇ ಸಂಭ್ರಮಿಸಿ ಇಲ್ಲಿ ದುಡಿದಿದ್ದಾರೆ. ನಿರ್ದೇಶನ ದೊಡ್ಡದಲ್ಲ, ಅದರ ಹಿಂದೆ ದುಡಿಯುವ ಮನಸ್ಸುಗಳು ದೊಡ್ಡದು. ಎಲ್ಲರ ದುಡಿಯುವಿಕೆಗೆ ಕೈ ಮುಗಿತಾ ಇದ್ದೇನೆ. ಧನ್ಯವಾದಗಳು. ಕನ್ನಡ ಶಂಖಧ್ವನಿಯಾಗಲಿ, ಒಳ್ಳೆಯ ಶಬ್ದಗಳು ಹೊರಹೊಮ್ಮಲಿ, ಅದರಿಂದ ಅವಾಸ್ತವಿಕವಾದ ವಿಚಾರಗಳ ಪೊರೆಗಳೆಲ್ಲವೂ ಕಳಚಿ ಬೀಳಲಿ, ಉಪೇಕ್ಷೆಯ ಮುಪ್ಪು ಮೂಲೆ ಸೇರಲಿ, ಅಪೇಕ್ಷೆಯ ತಾರುಣ್ಯ ಮೈದೆಳೆದು ನಿಲ್ಲಲಿ, ನಮ್ಮ ಚಿತ್ತದಿಂದ ಚಿಮ್ಮಿದ ನೀರಿನಿಂದ ನಾವು ನಿಂತಹ ದಿಗಂತಗಳೆಲ್ಲವೂ ಕೂಡ ಚಿನ್ನದ ಬೆಟ್ಟಗಳಾಗಲಿ, ಚಿನ್ನದ ಮನಸ್ಸುಳ್ಳಂತಹ ಮಕ್ಕಳು ನೀವು. ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ದಾರೆ, ಮಕ್ಕಳು ನುಡಿದರೆ ಸಕ್ಕರೆಯಂತೆ, ಅಕ್ಕರೆ ನುಡಿಗಳು ಮುತ್ತುಗಳಂತೆ ಅಂತ. ಅದು ನೀವು ಮಾತಾಡಿದರೆ ಸಕ್ಕರೆಯ ನುಡಿಗಳ ಹಾಗೆ, ಮುತ್ತುಗಳ ಹಾಗೆ. ಆದ್ದರಿಂದ ಈ ಭಾವವನ್ನು ಗಟ್ಟಿಗೊಳಿಸಿಕೊಳ್ಳಿ. ಬರುವ ವರ್ಷವೂ ನೀವು ದ್ವಿತೀಯ PUCಯಲ್ಲಿದ್ದೀರಿ. ನೀವು ಈ ಶಾಲೆಗೆ ಕೊಡುವ ದೊಡ್ಡ ಕಾಣಿಕೆ ಹೇಳಿದರೆ ಅತ್ಯಂತ ಶ್ರದ್ಧೆಯಿಂದ, ಅತ್ಯಂತ ಪ್ರೀತಿಯಿಂದ ನಿಮಗೆ ಕಲಿಸುವಂಥ ಪಾಠವನ್ನು ಅಭ್ಯಾಸ ಮಾಡಿ ಪ್ರೀತಿಯಿಂದ ಓದಿ ದೇವರು ಪ್ರೀತಿಯಿಂದ ಕೈ ಹಿಡಿತಾರೆ. ಅದೇ ನೀವು ಶಾಲೆಗೆ ಕೊಡುವಂಥ ದೊಡ್ಡ ಕಾಣಿಕೆ. ಅದು ಕನ್ನಡಕ್ಕೆ ಕೊಡುವ ದೊಡ್ಡ ಕಾಣಿಕೆ, ಕರ್ನಾಟಕಕ್ಕೆ ಕೊಡುವ ದೊಡ್ಡ ಕಾಣಿಕೆ. ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಕೊನೆಗೊಳಿಸಬೇಕು.